ಅದಕ್ಕೆ ಪ್ರವಾದಿ ಏನ್ ಹೇಳ್ತಾರಪ್ಪ ಅಂದ್ರೆ ತಂದೆ ಮಗ ಪವಿತ್ರಾತ್ಮ ಇವು ದೇವರಲ್ಲ, ಇವು ಏನಂತೆ ಬಿರುದು. ಕಾರ್ಯಗಳು. ತಂದೆಯಾಗಿ ಕಾರ್ಯ ಮಾಡ್ದ ಹಳೆ ಒಡಂಬಡಿಕೆಯಲ್ಲಿ, ದೇಹಧರಿಸಿ ಬಂದು ಮಗನಾಗಿ ಕಾರ್ಯ ಮಾಡ್ದ. ಒಬ್ಬನೇ ದೇವರು ತಂದೆಯಾಗಿ, ಇದು ದೇವರಲ್ಲ, ಮಗನಾಗಿ ಪವಿತ್ರಾತ್ಮನಾಗಿ. ಮೂರು ಕಾರ್ಯಗಳಿಲ್ಲಿ, ಮೂರು ದೇವರಲ್ಲಿವು, ಮೂರು ಕಾರ್ಯಗಳು. ಅಲ್ಲಿಯ ನಾನು ನಮ್ಮ ಮಗನಿಗೆ ತಂದೆ ಆಗಿದ್ದೀನಿ, ನಮ್ಮ ಹೆಂಡತಿ ಗಂಡ ಆಗಿದ್ದೀನಿ, ನಾನೊಬ್ಬನೇ. ನಮ್ಮಪ್ಪಗೆ ನನ್ನ ಮಗ ಆಗಿದ್ದೆ ಅಲ್ವಿಯ. ನಮ್ಮ ಅಕ್ಕ ತಂಗಾರಿದ್ರೆ ನಾನು ತಮ್ಮ ಆಗಿರ್ತೀನಿ, ತಂಗಿದ್ರೆ ಅಣ್ಣ ಆಗಿರ್ತೀನಿ. ನಾನೊಬ್ಬನೇ ಇಷ್ಟೊಂದು ಕಾರ್ಯಗಳನ್ನ ನಾನು ಹೊಂದಿದ್ದೇನೆ. ಅದೇ ರೀತಿ ಕ್ರಿಸ್ತರು ಕೂಡ ತಂದೆಯಾಗಿ ಹಳೆ ಒಡಂಬಡಿಕೆ, ಮಗನಾಗಿ ಶರೀರ ಧರಿಸಿ ಹೊಸ ಒಡಂಬಡಿಕೆ. ಆತ್ಮ ಇದು, ಆತ್ಮ ಒಬ್ಬನೇ ದೇವರು ಅಂದ್ರೆ ಇನ್ನೊಂದು ಆತ್ಮ ಇದು. ತಂದೆಯಾಗಿ ಮಗನಾಗಿ ಕಾರ್ಯ ಮಾಡ್ತು, ತಂದೆಯಾಗಿ ಆತ್ಮದಲ್ಲಿ ಕಾರ್ಯ ಮಾಡ್ತು. ತಂದೆಯಾಗಿ ಏನ್ ಮಾಡ್ತು? ಆತ್ಮದಲ್ಲಿತ್ತು ಕಾರ್ಯ ಮಾಡ್ತು. ಈ ದೇಹ ಧರಿಸ್ತಿದ್ದು, ದೇಹ ಧರಿಸಿ ಮಗನಾಗಿ ಕಾರ್ಯ ಮಾಡಿದ್ನು. ಮತ್ತೆ ಇಲ್ಲಿ ಯಾವ ರೀತಿ ಇದ್ನ ಅದೇ ರೀತಿ ಮತ್ತೆ ಆದನು, ಆತ್ಮ ಆದನು. ಮತ್ತೆ ಆದ್ಮೇಲೆ ಏನಾದ? ಇಲ್ಲೇನಿತ್ತು ಮತ್ತೆ ಆದ. ಮುಖ್ಯಮಂತ್ರಿಗಳು ಬೆಂಗಳೂರಿಂದ ಇಲ್ಲಿಗೆ ಬರ್ತಾರೆ, ಇಲ್ಲಿಂದ ಬೆಳಗಾವಿಗೆ ಹೋಗ್ತಾರೆ, ಬೆಳಗಾವಿಯಿಂದ ಬಾಗಲಕೋಟೆಗೆ ಹೋಗ್ತಾರೆ. ಅವರು ಅಲ್ಲಿ ಹೋದಂಗೆಲ್ಲ ಬೇರೆ ಬೇರೆ ಆಗ್ತಾರೆ. ಮನೆ ಅಲ್ಲಿದ್ದ ಇಲ್ಲಿಗೆ ಬಂದ, ಬೇರೆ ಆದ್ನ. ಅದಕ್ಕೆ ಪ್ರವಾದಿ ಹೇಳಿದ್ದು ಹಳೆ ಒಡಂಬಡಿಕೆ ಯೆಹೋವನೇ, ಅಲ್ಲಿಂದ ಇಲ್ಲಿ ಬಂದ ಕೂಡಲೇ ಚೇಂಜ್ ಆಗ್ತದ? ಭೌತಿಕವಾಗಿ ಚೇಂಜ್ ಆಯ್ತು, ದೇಹ ಧರಿಸ್ತು. ಆತ್ಮ ಮಾತ್ರ ಒಂದೇ. ಆತ್ಮ ನೋಡ್ಬೇಕು ನಾವು, ದೇಹ ಧರಿಸಿದ ಅದಲ್ಲ ಇಂಪಾರ್ಟೆಂಟ್. ಆತ್ಮ, ಆ ಆತ್ಮ ದೇಹದೊಳಗೆ ಬಂತು, ಮತ್ತೆ ಇದನ್ನ ಸಾಯಿಸಿದ್ರು, ಮತ್ತೆ ಅದೇ ಆತ್ಮ ಮೇಲಕ್ಕೆ ಬಂತು. ಅದೇ ಆತ್ಮ ಪರಿಶುದ್ಧಾತ್ಮನಾಗಿ ಅಪೊಸ್ತಲರ ಕಾರ್ಯ 2ನೇ ಅಧ್ಯಾಯದಲ್ಲಿ 220 ಮಂದಿ ಜನರ ಮೇಲೆ, ವಿಶ್ವಾಸಿಗಳ ಮೇಲೆ ಇಳಿದು ಬಂತು. ಅದೇ ಆತ್ಮನೇ ಮೇಲಕ್ಕೆ ಬಂತು. ಮೂವರಲ್ಲ, ಇಲ್ಲಿ ಒಬ್ಬನೇ ಕಾರ್ಯಗಳು. ಸತ್ಯವೇದ ಹೇಳ್ತಾರೆ. ಪ್ರವಾದಿ ಕೂಡ ಅದೇ ರೀತಿ ವಿವರಿಸಿದ. ನನಗೊಬ್ಬ ರೈಲ್ವೆ ಸ್ಟೇಷನ್, ಇಲ್ಲೇ ಹರಿಯಾಣದ ರೈಲ್ವೆ ಸ್ಟೇಷನ್ಗೆ ಒಬ್ಬನು ಲಾಸ್ಟ್ ಸಿಕ್ಕ. ಏನ್ರಿ ಓನ್ಲಿ ಜೀಸಸ್ ಆಗಿಬಿಟ್ರಿ ಅಂತಲ್ಲ ಅಂತ. ನನಗೆ ಓನ್ಲಿ ಜೀಸಸ್ ಆಗಿಲ್ಲ ನಾನು. ಜೀಸಸ್ಗಳು ನಿಮ್ ಲೆಕ್ಕದಾಗ ಎಷ್ಟು ಜನ ಅದಾರಂತ, ಯೇಸುಗಳು ನಿಮ್ ಲೆಕ್ಕದಾಗ ಎಷ್ಟು ಜನ ಅದಾರಪ್ಪ? ಎಲ್ಲ ಬ್ರೈನ್ ವಾಶ್ ಮಾಡಿಬಿಟ್ರ ನಿನಗೆ ಅಂತ ನನಗೆ ಉತ್ತರ ಇಲ್ಲದೆ, ಉತ್ತರ ಕೊಡಕ್ಕಾಗದೆ ನನಗೆ ಯಾರೋ ಬಿದ್ದಳೆಲ್ಲ ತೊಳೆದು ಬಿಟ್ರಂತ. ಅನ್ಯರು ಅದೇ ತರ ಹೇಳ್ತಾರಲ್ಲ, ನಿಮಗೆಲ್ಲ ಬ್ರೈನ್ ವಾಶ್ ಮಾಡ್ಬಿಟ್ರ. ಈ ಕರುಗಳಿಗೆ, ದನಗಳಿಗೆ, ಮನುಷ್ಯರಿಗೆ ಹೊಟ್ಟೆ ತೊಳೆಯೋದು ಗೊತ್ತಿತ್ತು, ನಮಗೆ ಮಿದುಳೆ ತೊಳೆದು ಬಿಟ್ರಂತ. ಬ್ರೈನ್ ಅಂದ್ರೆ ಮಿದುಳು ವಾಶ್ ಮಾಡ್ರ. ಅವ್ನು ಮತ್ತೆ ಏಸು ಒಬ್ಬನೇ ಇಲ್ಲನಪ್ಪ, ನಿಮ್ಗೆ ಎಷ್ಟು ಜನ? ನಮಗಂತೂ ಒಬ್ಬನೇ ಏಸಪ್ಪ, ನಿಮಗೆ ಎಷ್ಟು ಜನ ಹೇಳೋ ಅಂತ ಕೇಳಿ. ಅವನು ಹೇಳ್ದಾಗ ಏಸು ಒಬ್ಬನೇ ದೇವರಲ್ಲ ತಿಳ್ಕ ಅಂತ. ಯೇಸು ಒಬ್ಬನೇ ದೇವರು ಅಂತ ಗಂಡ ಘೋಷವಾಗಿ ಹೇಳಿ, ಒಬ್ಬನೇ ದೇವರು ಅಂತ ಅನ್ಯ ಜನರಿಗೆಲ್ಲ ಸುವಾರ್ಸಾರಿ, ಒಬ್ಬನೇ ದೇವರು ಅಂತ ಕರಪತ್ರಗಳೆಲ್ಲ ಹಂಚಿ, ಇದೇನಪ್ಪ ಹಿಂದೆ ಒಳಗ್ ಮರ್ಮ ಅಂದೆ. ತಂದೆನದಾನೆ, ಕಡೆ ಪವಿತ್ರಾತ್ಮನದಾನೆ, ತಿಳ್ಕ ತ್ರಯಕತ್ವ ಅದು. ಯೇಸು ಒಬ್ಬನೇ ದೇವರಲ್ಲ ಅಂದ. ನೋಡ್ರಿ, ಅವ್ರನ್ನ ಹಿಡಿದು ಚೆನ್ನಾಗಿ ಕೇಳಿದ್ರೆ, ಕಳ್ಳನ್ನ ಹಿಡಿದು ಕೇಳಿದ್ರೆ ಹೆಂಗ ಗುಟ್ಟು ಹೊರಗೆ ಬರ್ತದ ನೋಡು, ಹಂಗ ಅವ್ರನ್ನ ಕೇಳ್ಬೇಕು. ಅವ್ರಿಗೆ ಮಂಪ್ರು ಪರೀಕ್ಷೆ ಒಳಪಡಿಸ್ಬೇಕು ಅವ್ರನ್ನ. ಏನೈತಿ ನಿಮ್ಮಲ್ಲಿ ಯೇಸ್ವಾಮಿ ದೇವ್ರು ನಿಜವಾಗ್ಲೂ ಹೌದಾ ಅಂತ ಒಂದ್ 4 ಸರಿ ಕೇಳಿದ್ರೆ ಇಲ್ಲ ಅಂದ್ಬಿಡ್ತಾರ ಅವ್ರು. ನೋಡ್ರಿ ಅಂತ ಜನಗಳು. ಯೇಸುನೇ ಸರಿ ನಮ್ಗೆ ಗೊತ್ತಿಲ್ಲ, ದಾರಿನೇ ಗೊತ್ತಿಲ್ಲ ಅವ್ರಿಗೆ. ನಾ ಕುಳ್ರ ಹತ್ರ ಹೋಗಿ ಈ ದಾರಿ ಪಾಸ್ಟ್ರೆ ಅಂದ್ರೆ ಕುಳ್ಳಿಗೆ ಏನು ಗೊತ್ತಾಗುತ್ತೆ ಹೇಳ್ರಿ? ఏదమ్మా ఇదేద్దావా నేను వెళ్తున్నదే అమ్మా అవా పాస్టర్ గారు మీరు గుంతలోకి వెళ్తారు లేదమ్మా మీరు నా ఎంబడి రండమ్మా ಅಂತಂದ್ರೆ ಏನು ಹೋಗ್ತೀರಾ?
ನನ್ನಿಂದ ಬರ್ರಿ ಪಾಸ್ಟ್ರೇ ಕುಣಿಯಕ್ಕೆ ಹೋಗ್ತೀರಿ ಗುಂಡಿಗೆ ಹೋಗ್ತೀರಿ ಅಂತ ನೀವು ಹೇಳಿದ್ರೆ ಕುರುಡು ಪಾಸ್ಟ್ರಿಗೆ ನಿಮ್ಮ ಮಾತು ಕೇಳ್ತಾನ? ಮಾತು ಕೇಳ್ಬೇಕಂದ್ರೆ ಏನ್ ಬೇಕು ಫಸ್ಟ್ ಅವನಿಗೆ? ಕಣ್ಣು ಬೇಕು. ಕಣ್ಣು ಕೊಡಕ್ ನಿಮಗೆ ಸಾಧ್ಯವಮ್ಮ? ಕಣ್ಲೆಚ್ಚಕ್ ನಿಮಗೆ ಸಾಧ್ಯಮ್ಮ? ಗುಡ್ಡೋಡ್ನ అలాగే ఇడిచిపెట్టాలి. ఎంతవరకు దేవుడు కండ్లిచ్చేంత వరకు మీరు ఏం ప్రయోజనం ఏం మాట్లాడితే కానీ ఏం ప్రయోజనం. గుడ్డోనికి కండ్లిచ్చింది ఎవరు? ಕುರುಡನಿಗೆ ಕಣ್ಣು ಕೊಟ್ಟದ್ದು ಯಾರು? ಆ ಕುರುಡು ಪಾಸ್ಟ್ನ ಕಣ್ಣು ಕೊಡೋರು ಯಾರು? ನಾನು ನೀನು ಆಗತ್ತಾ? ದೇವರೇ ಕೊಡ್ಬೇಕು. ದೇವ್ರು ಕೊಟ್ಟಾಗ ಅವಾಗ ఎంత పొరపాటు మమ్మీ ఆనా ఇద మమ్మీ చెప్పింది అವಾಗ ಗೊತ್ತಾಗುತ್ತೆ ಅವನಿಗೆ. ಇಲ್ಲದಮ್ಮ ನೀವು ಹೇಳಿದ್ದು ನನಗೆ ದೇವ್ರ ಸ್ತೋತ್ರ ಆಮೇನ್ ಹಲ್ಲೆಲೂಯಾ ಅಂತ ಹೇಳ್ದ. ಆಮೇನ್. ಅವನ ಜೀವನದಲ್ಲಿ ದೇವ್ರ ಕಣ್ಣು ಕೊಡ್ತಾನಿಲ್ಲ ಗೊತ್ತಿಲ್ಲ. ಜೀವನದಲ್ಲಿ ಕಣ್ಣು ಕೊಡ್ತಾನಿಲ್ಲ ಗೊತ್ತಿಲ್ಲ. ಕಣ್ಣು ಕೊಡ್ಲಿಲ್ಲಪ್ಪ ಅಂದ್ರೆ ನಾವೇನ್ ಮಾಡಕ್ಕಾಗಲ್ಲ. ಗುಂಡೆಗೆ ಒಂದ್ ದಿವಸ, ನರಕದಾಗ ಒಂದ್ ದಿವಸ ಕುರುಡನ ಹತ್ರ ಹೋದ್ರೆ ನಿನಗೇನನ್ನ ಕಾಣಿಸ್ತತ ನಿನಗೇನನ್ನ ಕಾಣಿಸ್ತತ ಅಂದ್ರೆ ನನಗೆಲ್ಲ ಕಾಣಿಸ್ತತೆ, ಎಲ್ಲ ನೋಡ್ತಾ ಇದೀನಿ ಅಂತ ನಾವು. ಇದು ಯಾವ ಕಲರ್ ಬಟ್ಟೆ ಹಾಕಿರಿ ಹೇಳಂದ್ರೆ ಅದು ಕರ್ರಗೈತದ, ಕರೆ ಬಟ್ಟೆನೇ ಹಾಕಿರೋದು ಅವ್ರು. ಯಾಕಂದ್ರೆ ಕಣ್ಣು ಕತ್ಲಾಗಿತ್ತವ ಕರೆ ಬಟ್ಟೆನೇ ತಂತ ಅವನು. ವೈಟ್ ಬಟ್ಟೆ ಹೇಳಕ್ ಬರಲ್ಲ ಅವನಿಗೆ. ವೈಟ್ ಅಂದ್ರೆ ಗೊತ್ತಿಲ್ಲ, ಕಲರ್ ಅಂದ್ರೆ ಗೊತ್ತಿಲ್ಲ, ಯಾವ ಕಲರ್ ನೀಲಿ ಗೊತ್ತಿಲ್ಲ, ಆಕಾಶ ಯಾವ ಕಲರ್ ಇದೆ, ಕಪ್ಪು ಕಲರ್ ಐತಂತ ಅವನು. ಸೂರ್ಯ ಐತಂತ ಒಪ್ಸಕ ಸಾಧ್ಯ ಇಲ್ಲ ಅವನಿಗೆ. ಕುರುಡನಿಗೆ ಪರೀಕ್ಷೆ ಮಾಡಕ್ ಹೋಗಿ ಸೂರ್ಯ ಐತೆ ಸೂರ್ಯನನ್ನು ನಂಬ್ತಿದ್ದಿಲ್ಲ ಅಂತ ಅವನು. ಚಳಿಯಿಂದ ನಡಕ್ತಾ ಇದ್ದಂತೆ. ವ್ಯಕ್ತಿ ಬಂದು ಏನ್ ಮಾಡ್ದ, ಚಳಿಯಿಂದ ಯಾಕೆ ನಡಕ್ತಾ ಇದ್ಲಿ, ಸೂರ್ಯ ಬೆಳಕು ಬಹಳ ಚೆನ್ನಾಗಿ ಕೊಡ್ತೈತೆ, ನಿನಗೆ ಇಲ್ಲಿ ಬಂದು ಕುತ್ಕಂದ್ರೆ ಚಳಿ ಬಿಟ್ಟು ಹೋಗತ್ತಂದು. ಅವನು ಕುರುಡ ಏನ್ ಮಾಡ್ದ, ಆಯ್ತು ಅಂತ ಬಂದು ಹೊರಗೆ ಚಳಿ ಬಿಟ್ಟು ಹೋತು. ನೋಡಿದೆ ಸೂರ್ಯ ಐತಂತ ನಂಬ್ತೀಯ? ಯಾರೋ ಬೆಂಕಿಟ್ಟು ನನಗೆ ಜಳ ಬಡಿ ಹೆಂಗ್ ಮಾಡ್ಯಾರ, ಅದಕ್ಕೆ ನನಗೆ ಬಿಸಿ ಆತು. ನೋಡು, ಕುರುಡನಿಗೆ ಏನು ತೋರ್ಸಕ್ ಆಗಲ್ಲ. ಕಣ್ಣಿತ್ತು ಕುರುಡ, ನಿಜವಾಗಲೂ ಕುರುಡನಿಗೆ ಏನಾದ್ರು ತೋರಿಸ್ಬೋದು. ಆಮೇನ್. ಕಣ್ಣಿತ್ತು ಆಕ್ಟಿಂಗ್ ಮಾಡೋರಿಗೆ ಏನು ತೋರ್ಸಕ್ ಬರಲ್ಲ. ನಾನು ಕಣ್ಣಿದ್ದು ನೀನಿಲ್ಲ ಅಂತೀನಿ, ನಾನು ನೀನಿಲ್ಲೇ ಇಲ್ಲ ಅಂತೀನಿ, ನಾನು ನನಗೆ ನೀನು ಪ್ರೂವ್ ಮಾಡಕ್ ಸಾಧ್ಯನಾ? ಸೂರ್ಯ ಇಲ್ಲ ಅಂತೀನಿ, ಲೋಕನೂ ಇಲ್ಲ ಅಂತೀನಿ. ನನಗೆ ಲೋಕ ಐತಂತ ತೋರಿಸ್ತೀರಾ? ಸೂರ್ಯ ಐತಂತ ತೋರಿಸ್ತೀರಾ? ಮೇಲೆ ಅದೇನೋ ಏನೋ ಗೊತ್ತಿಲ್ಲ, ಅದು ಏನೋ ಒಂದು ರೀತಿ. ಇವಾಗಲೂ ವಾದ ಮಾಡೋರ ಮುಂದೆ ನಾವು ಏನ್ ಮಾಡಕ್, ತಿಳ್ಕೊಳ್ಳೋದಕ್ಕೆ ಏನಾದ್ರು ಕೇಳ್ತಾರಂದ್ರೆ ಹೇಳ್ಬೋದು. ವಾದ ಮಾಡಿ ನಾನು ಗೆಲ್ಲಬೇಕಂತ ಬಂದವನಿಗೆ ಏನ್ ಹೇಳಕ್, ಎರಡು ಹಳಿ ಇದ್ದಂಗ ಅವು. ವಾದ ಮಾಡೋನು ನಾವು ಇಬ್ರು ಸೇರಿದ್ರೆ ಏನಾಗ್ತೀವಿ, ಎರಡು ಹಳಿ, ರೈಲ್ವೆ ಹಳಿ ಇದ್ದಂಗೆ. ಎಲ್ಲಿ ಕೂಡಲ್ಲ ಅವು. ಕೂಡಿದ್ರೆ ಆ ರೈಲ್ ಬೀಳ್ತದೆ. ಹಳಿ ಕೂಡಿದ್ರೆ ರೀತಿ. ಹೆಚ್ಚಾಗಿ ವಾದ ಮಾಡಕ್ ಹೋಗ್ಬೇಡ್ರಿ. ಅವ್ರಿಗೆ ಗೊತ್ತಿರೋದೇ 3 ದೇವರು, ಅವ್ರ ಸಂಸ್ಥೆ ಹೇಳ್ಕೊಟ್ಟಿರೋದೇ 3 ದೇವರು, ಸಂಸ್ಥೆಯಲ್ಲಿ ಇರೋದೇ 3 ದೇವರ ಆಧಾರ ಮೇಲೆ. ಒಬ್ಬ ದೇವ್ರು ನಂಬಕ್ ಸಾಧ್ಯ ಇಲ್ಲ. ಅವರು ಕೈನ ಸಂತಾನದಲ್ಲಿ ಒಬ್ಬ ದೇವರ ಆರಾಧನೆ ಇಲ್ಲ, ಅಲ್ಲಿ ಬಹುದೇವರ ಆರಾಧನೆ ಐತಿ. ಕನಿಷ್ಠ ಕಾಯಿನ ಸಂತಾನ ನಂಬಕ್ಕಾದ್ರೆ ಕನಿಷ್ಠ ಒಬ್ಬ ದೇವರನ್ನ ಕಾಯಿನ ಆರಾಧನೆ ಮಾಡಕ್ ಸಾಧ್ಯನೇ ಇಲ್ಲ. ಆರಾಧನೆ ಮಾಡೋದಾಗಿದ್ರೆ ಅವತ್ತು ಎಬೆಲ್ ವಿಚಾರದಲ್ಲಿ ಎಬೆಲ್ ಬಲಿ ಒಪ್ಪಿದ್ನಲ್ಲ, ಅಲ್ಲೇನೆ ದೇವ್ರು ಬಂದು ಇಳಿದು ಬಂದು ಹೇಳಿದ್ರು ಕೂಡ ಕಾಯನ್ ನಂಬಲಿಲ್ಲ. ಈ ರೀತಿ ಇರುವಾಗ ಅವ್ರು ದೇವ್ರ ಮಾತನ್ನೇ ಕೇಳಿಲ್ಲ ಅಂದ್ರೆ ನಮ್ಮ ಮಾತು ಹೆಂಗೆ ಕೇಳ್ತಾರ? ದೇವ್ರಿಗೆ ವಿರುದ್ಧವಾದಂತ ಒಂದು ಸಂತಾನ ಅದು. ಒಬ್ಬನೇ ದೇವರಿಗೆ ವಿರುದ್ಧವಾದಂತ ಒಂದು ಸಂತಾನ. ಅದಕ್ಕೆ ಆ ಸಂತಾನಕ್ಕೆ ಒಬ್ಬನೇ ದೇವ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಟ್ರಿನಿಟಿ, 3 ದೇವರು, ಒಂದು ದೇಹ ಅಂತೆ, 3 ತಲೆಗಳಂತೆ. ಅವ್ರು ಹೇಳೋದು ಒಬ್ಬನೇ ದೇವರು. ಟ್ರಿನಿಟಿ ಅಂದ್ರೆ ಅವ್ರ ಲೆಕ್ಕದಾಗೆ ಒಬ್ಬನೇ ದೇವರು. ಒಬ್ಬನೇ ದೇವರಲ್ಲಿ 3 ದೇವರುಗಳದಾವಂತೆ. ಅಂದ್ರೆ ಒಂದು ದೇಹದಲ್ಲಿ 3 ತಲೆಗಳಿದ್ದಂಗೆ. ಅವ್ರ ಲೆಕ್ಕಾಚಾರ ನಾವು ನೋಡೋದಾದ್ರೆ ಅದು ಅನ್ಯರಲ್ಲಿದೆ ಆಚರಣೆ. ಆ ತರ ಒಂದು ಬಾಡಿ 3 ತಲೆಗಳು ಇಟ್ಕೊಂಡು ಆರಾಧನೆ ಮಾಡೋದು ನಾವು ಅನೇಕ ಗುಡಿಗಳನ್ನ ನೋಡಬಹುದು. ನಾವು ಒಂದು ತಲೆ, ದತ್ತಾತ್ರೇಯ ಅಂತ ಒಂದು ದೇವ್ರ ಐತಿ, ಅದಕ್ಕೆ ಒಂದು ಬಾಡಿ ಅವ್ರ ದೇವಸ್ಥಾನದ ಗುಡಿಯೊಳಗಿರೋದು
ಮೂರು ತಲೆ ಇರ್ತಾವ. ಮತ್ತ ಆ ತತ್ವ ಅಲ್ಲೇ ಐತಾ? ಎಲ್ಲಿ ಐತಿ? ಇಲ್ಲಿ ಬೈಬಲ್ನಾಗ ಐತಾ? ಬೈಬಲ್ನಾಗ ಟ್ರಿನಿಟಿ ಅನ್ನೋ ಪದ ಎಲ್ಲೂ ಇಲ್ಲ. ತ್ರೈಯಕತ್ವ ಅನ್ನೋ ಪದ ಎಲ್ಲಿ ಇಲ್ಲ. ತಂದೆಯಾದ ದೇವರು, ಮಗನಾದ ದೇವರು, ಪವಿತ್ರಾತ್ಮನಾದ ದೇವರು ಅಂತ ಇವ್ರು ಆಶೀರ್ವಾದ ಮಾಡ್ತಾರಲ್ಲ, ಎಲ್ಲೈತದು ಆ ಪದ? ಎಲ್ಲೈತಿ? ಆ ಥರ ಎಲ್ಲೈತಿ? ತಂದೆಯಾದ ದೇವರು, ತಂದೆಯಾದ ದೇವರ ಹೆಸರಲ್ಲಿ, ಮಗನಾದ ದೇವರ ಹೆಸರಲ್ಲಿ, ಪವಿತ್ರಾತ್ಮನಾದ ದೇವರ ಹೆಸರಲ್ಲಿ ನಿಮಗೆ ದೀಕ್ಷಾ ಸ್ನಾನ ಕೊಡ್ತಾ ಇದ್ದೆ. ಎಲ್ಲೈತ ವರ್ಡು? ಆತರ ಹೇಳಿ ತಗೊಂಡವ್ರು ಎಲ್ಲಿದ್ದಾರೆ? ಈ ಬೈಬಲ್ಲೇ ಸಂಬಂಧಪಟ್ಟಿಲ್ಲ, ಬೈಬಲ್ ಒಳಗೆ ಬಂದ್ಬಿಟ್ಟಾರೆ, ಏನು ತೆಗೆದು ಬಿಟ್ಟಾರ. ಎಲ್ಲಿಯಾ ಆಮೆನ್. ಬೈಬಲ್ ಸಂಬಂಧಪಟ್ಟಿಲ್ಲ ಅವ್ರಿಗೆ. ಅಂತಕ್ಕೆ ಯಾಕಂದ್ರೆ ಅಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮ ಆ ತರ ದೀಕ್ಷಾ ಸ್ನಾನ ತಗೊಂಡವ್ರು ಸತ್ಯವೇದದಲ್ಲಿ ಯಾರು ಇಲ್ಲ. ಆಮೆನ್. ಯಾರು ಕೊಟ್ಟು ಇಲ್ಲ. ಪೌಲಾಗ್ಲಿ, ಪೇತ್ರಾಗ್ಲಿ, ಯೋಹನ್ರಾಗ್ಲಿ, 12 ಮಂದಿ ಶಿಷ್ಯರಾಗ್ಲಿ ಯಾರು ಆ ತರ ತಗೊಂಡು ಇಲ್ಲ ಅಲ್ಲಿ. ಇವ್ರು ಆ ಕೆಲಸ ಮಾಡ್ತದ್ರಪ್ಪ ಅಂದ್ರೆ ಇವ್ರು ಬೈಬಲ್ ಸಂಬಂಧಪಟ್ಟಾರ. ಇವರು ಬೈಬಲ್ ಸಂಬಂಧ ಅಂದ್ರೆ ಪೌಲ, ಪೇತ್ರ, ಯೋಹಾನ್ರು ಯಾರೇ ಆಗಿರ್ಲಿ, 12 ಮಂದಿ ಶಿಷ್ಯರಾಗಿ ಅವರೆಲ್ಲರೂ ಕೂಡ ಯೇಸು ಕ್ರಿಸ್ತನ ಹೆಸರಲ್ಲಿ ದೀಕ್ಷಾಸ್ನಾನ ಕೊಟ್ಟಿದ್ದಾರೆ. ಅಲ್ಲಿ ರೋಮಪುರ ಸಭೆ ಆಗಲಿ, ಕೊರಂತೆ ಸಭೆ ಆಗಲಿ, ಎಫೆಸಿ ಸಭೆ ಆಗಲಿ, ಫಿಲಿಪ್ಪಿ ಸಭೆ ಆಗಲಿ, ಗಲಾತ್ಯ ಸಭೆ ಆಗಲಿ, ತಿಮೋತಿ ಪತ್ರಿಕೆ ಆಗಲಿ, ಪೇತ್ರನ ಪತ್ರಿಕೆ, ಅವೆಲ್ಲವೂ ಕೂಡ ಯೇಸು ಕ್ರಿಸ್ತನ ಹೆಸರಲ್ಲಿ ದೀಕ್ಷಾ ತೆಗೆದುಕೊಂಡಂತ ಸಭೆಗಳವು. ಆಮೆನ್. ಮತ್ತೆ ಇವರು ತಂದೆ ಮಗ ತೆಗೆದುಕೊಂಡಂತ ಸಭೆಗಳು ಎಲ್ಲಿದಾವೆ ಸತ್ಯವಿದ್ದಲ್ಲಿ? ಮತ್ತೆ ಹೆಂಗಾರ ಇವ್ರು ಸಭೆಗೆ ಒಂದು ಆಧಾರ ಕೊಡ್ಲಿ, ಒಂದು ಸಭೆ ಐತಂತ ತೋರಿಸ್ಲಿ ಅವರು. ನಮ್ದು ಇದು ಸಭೆ, ರೋಮಪುರ ಸಭೆ ನಮ್ದು ಅಂದ್ರೆ ಪೌಲ್ ಕಟ್ಟಿದ್ದ ಸಭೆ. ಅದು ಪೌಲ್ ಕಟ್ಟಿದ ಅರ್ಥ ಏನು? ಯೇಸು ಕ್ರಿಸ್ತನ ಹೆಸರಲ್ಲಿ ದೀಕ್ಷಾನ ಕೊಟ್ಟು ಅವ್ರಿಗೆ ಪೌಲಲ್ಲಿ ಸಭೆ ಕಟ್ಟೇನೆ. ಆಮೆನ್. ಎಲ್ಲ ಜಗತ್ತಲ್ಲಿ ಹಂಗ ಕೊಡ್ತಿರೋದು. ಏ ದೇವ್ರೆ ಅಂದ್ರೆ ಏನು? ಅವೆಲ್ಲ ಸೈತನ ಸಂತಾನಗಳು. ಅದ್ರೆ ಕೆಲವು ದೇವ್ರ ಮಕ್ಕಳಾದ್ರೆ ಬರ್ತಾರೆ, ಅದಕ್ಕೋಸ್ಕರ ದೇವ್ರು ವೇಟ್ ಮಾಡ್ತದಾನೆ. ಆಮೆನ್. ಇಲ್ಲಿ ಸಂಪ್ರದಾಯ ಸಭೆ ಐತೆ ಅಂದ್ಕೊಳ್ಳಿ, ಒಂದು ಡಿನಾಮಿನೇಷನ್ ಸಭೆ ಐತೆ ಅಂದ್ಕೊಳ್ಳಿ, ಎಲ್ಲರೂ ಸೈತನ ಮಕ್ಕಳು ಇರಲ್ಲ. ಅಲ್ಲಿ ದೇವ್ರ ಮಕ್ಕಳು ಅದಾರ. ಅಲ್ಲಿ ಆಗ್ಲೇ ನಿಂತ್ಕೊಂಡು ತಟ್ತಾ ಇದೇನಂತ ಯೇಸು ಯಾಕೆ ಕೇಳ್ತಾರಂದ್ರೆ ಆ ಒಂದು ಸಭೆ ಒಳಗೆ ಅವ್ರು ಹೊರಗೆ ಹಾಕಿದ್ರು ಕೂಡ ಅಲ್ಲೇ ನಿಂತ್ಕೊಂಡು ಇನ್ನು ಯಾಕೆ ತಟ್ತಾ ಇದಾರೆ ದೇವ್ರು ಅಂದ್ರೆ ಯೇಸು ಸ್ವಾಮಿ ಅಂದ್ರೆ ಆ ಸಭೆಯಲ್ಲಿ ಇನ್ನೂ ದೇವ್ರ ಮಕ್ಕಳು ಇದ್ದಾರೆ. ಆಮೆನ್. ಆತನ ಕುರಿಗಳು ಅಲ್ಲಿದ್ದಾವೆ. ಆಮೆನ್. ಅದಕ್ಕೋಸ್ಕರ ತಟ್ತಾ ಇದಾರೆ. ಅವ್ರಿಗೆ ಸುವಾರ್ತೆ ಹೇಳ್ತಿರೋದು ಕೂಡ ಅದಕ್ಕೇನೆ. ಇವ್ರು ಒಂದ್ ವೇಳೆ ಕುರಿ ಆಗಿರ್ಬೋದೇನೋ. ಇದು ಅದ್ದಿನ ಸಂದೇಶ. ಆಮೆನ್. ಅವೆಲ್ಲ ಕೋಳಿ ಮರಿಗಳ ಮಧ್ಯೆ ಒಂದು 10 ಇರ್ಬೋದೇನೋ. ನಾವು ಸಿಟಿ ಹಾಕನ ಕೂಗಾನ ಅಂತ ನಾವು ಕೂಗ್ತಾ ಇದೀವಿ. ನಮ್ ಪ್ರಯಾಸ ಅದಕ್ಕೋಸ್ಕರ ಅಲ್ಲಿ 10 ಮರಿ ಇರ್ಬೋದು, ಅದು ಹೊರಗೆ ಬರ್ಲಿ ಅಂತ. ಆಮೆನ್. 10 ಮರಿ ಹೊರಗೆ ಬರ್ತದ. ಅವ್ರ ಮಾತು ಕೇಳಲ್ಲ, ಅವ್ರ ಬಿಷಪ್ ಮಾತು ಕೇಳಲ್ಲ, ಪಾತಾಳ ಲೋಕದ ಬಲ ಎದ್ದು ಬಂದ್ರು ಅವ್ರ ಮಾತು ಕೇಳಲ್ಲ. ಆಮೆನ್. ನನ್ನ ಮಕ್ಕಳನ್ನ ಪಾತಾಳ ಲೋಕದ ಬಲ ಅಲುಗಾಡಿಸಲು ಸಾಧ್ಯ. ಸಾಧ್ಯ ದೇವರು ಆದ್ಕೊಂಡವ್ರನ್ನ ಮೋಸ ಮಾಡ್ತಾನಂತ. ಆದ್ರೆ ಸಾಧ್ಯ ಆಗಲ್ಲ. ಆಮೆನ್. ದೇವರೇನು ಅಷ್ಟು ಸುಲಭ ಇಲ್ಲ. ಆಮೆನ್. ಆಮೆನ್. ಸೈತನಿಗೆ ದೊಡ್ಡ ಬಲ ದೇವ್ರದು. ಆಮೆನ್. ಅವನು ಸೈತನ ಶಕ್ತನಾದ್ರೆ ದೇವರು ಸರ್ವಶಕ್ತನಾಗಿದ್ದ. ಆಮೆನ್. ಅರೆ ಶಕ್ತನ ಅಷ್ಟೇ ಅವನು. ಇವತ್ತು ಸರ್ವಶಕ್ತನು. ಆಮೆನ್. ಅವನು ಕಳ್ಳ, ಇದು ಸತ್ಯ. ಆಮೆನ್. ಅವನಿನ್ ನೆಲೆ ಇಲ್ಲ. ಸೈತನ ನೆಲೆಯಲ್ಲೇ ಇದ್ರೆ ಪಾಸ್ಟ್ಗಳಿಗೆ ಅದು ವಾದ ಮಾಡಕ್ಕಲ್ಲ, ಸತ್ಯವೇದ ಹಿಡಿಯಕ್ಕೆ ಯೋಗ್ಯತೆ ಇಲ್ಲ. ಅವ್ರಿಗೆ ಸಂಬಂಧಪಟ್ಟಿಲ್ಲ ಅದು ವಾಕ್ಯ. ಈ ಸತ್ಯವೇದನೆ ಅವ್ರಿಗೆ ಸಂಬಂಧಪಟ್ಟಿಲ್ಲ. ಸತ್ಯವೇದ ಏನಾಗಿಲ್ಲ, ಅವರಿಗೆ ಸಂಬಂಧ ಪಟ್ಟಿಲ್ಲ. ಸುಮ್ಮನೆ ಹಿಡ್ಕೊಂಡು ವಾದ ಮಾಡ್ತಾರೆ. ನಮ್ದು ಐತೆ ಎಲ್ಲಿ ಐತಪ್ಪ ತಂದೆ ಮಗ ಪರಿಶುದ್ಧ ದೀಕ್ಷಾ ತಗೊಂಡು ಒಂದ್ ಸಭೆ ತೋರಿಸ್ರಿ. ಒಂದ್ ಸಭೆ ನಿಮ್ದಿಲ್ಲ ಅಂದಾಗ ನೀವು ಸತ್ಯವೇದಕ್ಕೆ ಹೆಂಗ್ ಸಂಬಂಧ ಪಡ್ತೀರಿ? ನೀವು ಎಲ್ಲ సంబంధిస్తారమ్మా. తండ్రి కుమార్ పరిశుద్ధం తీసుకున్నటువంటి ఒక్క వ్యక్తి కానీ ఒక్క సంఘం కానీ లేదంటే బైబిల్కి ఎలా సంబంధిస్తారు? ಅವರು సంబంధమే లేదు. ఊరికే పట్టుకొని కడుపుకోసం పట్టుకున్నారంతే, మట్టికోసం ಹಿಡ್ಕೊಂಡಾರ. ಸಭೆನಿಲ್ಲ ಅಲ್ಲಿ. ಸಭೆ ಆಯ್ತಾ? ತೋರಿಸ್ಕೊಳ್ಳಿ. ತಂದೆ ಮಗ ಪರಿಶುದ್ಧ ತೆಗೆದುಕೊಂಡದ್ದು ಒಬ್ಬ ವ್ಯಕ್ತಿನ ಸತ್ಯವೇದದಲ್ಲಿ ಪ್ರೂವ್ ಮಾಡ್ಲಿ. ಚಾಲೆಂಜ್. ಮತ್ತೆ ಒಂದು ಸಭೆ ಕೂಡ ಇಲ್ಲ ಅಲ್ಲಿ. ಇವೆಲ್ಲ ವಾದ ಮಾಡ್ಕೊಂಡು ಹೋದ್ರೆ ಸಿಟ್ಟಿಗೆ ಬರ್ತಾರ. ಕಾಯಿನ ಏನ್ ಮಾಡ್ದೆ? ಹೇಬೇಲಿಗೆ
ಅದನ್ನೇ ಮಾಡಕ್ ಬರ್ತಾವ. ಹಂಪೇಸ್ತಮ ಲಾಸ್ಟಿಗೆ ಇದೆ ಸಾಯಿಸೋದೇ ಕೆಲಸ. ಎಬೇಲಿನ ಸಿಟ್ಟಿಗೆ ಕಾಯಿನ ಸಿಟ್ಟಿಗೆ ಏನ್ ಮಾಡ್ದ? ವಾದ ಮಾಡಕ್ಕಾಗ್ಲಿಲ್ಲ. ಎಬೇಲಿನ ನಿನ್ ತಪ್ಪು ಅಂತ ಪ್ರೂವ್ ಮಾಡಕ್ಕಾಗ್ಲಿಲ್ಲ. ದೇವರೇ ಬಂದು ಅದು ನಿಜ ಅಂತ ಒಪ್ಪಿಗೆ ಅಂದ. ನೀನು ಏನು ಮಾಡಕ್ಕಾಗ್ಲಿಲ್ಲ. ಲಾಸ್ಟಿಗೆ ಇನ್ನೇನ್ ಮಾಡೋದು ಯೋಚನೆ ಮಾಡ್ದ ಕಾಯನ. ఏం చేయాలి నేను? అదేమి పట్టించుకోలేదు దేవుడు. నేను బలి ఇచ్చాను, పండ్లు ఇచ్చాను, సేపు పండ్లు మంచి మంచి 500 రూపాయలకి తీసుకొని వచ్చి పెట్టాను నేను. హల్లెలూయా. తీసుకోలేదు కదా. దేవుడు ఎంత మోసగాడు. దేవుడు ಎಷ್ಟು ಮೋಸಗಾರ. 500 ರೂಪಾಯಿ ಕೆಜಿ ಸೇಬಣ್ಣು ತಂದು ಇಟ್ಟೇನ್ರಿ ನಾನು. ಎಷ್ಟು ಅಂದವಾಗೈತೆ ನಂದು ಯಜ್ಞವೇದಿ. ಸುಂದರವಾಗಿ ಕಟ್ಟೀನಿ ನಾನು. ಡಿಸೈನ್ ಮಾಡಿದ್ದೀನಿ ಅದ್ರಾಗ. ಎಬೇಲಿ ಏನೂ ಮಾಡ್ಲಿಲ್ಲ. ಕಲ್ಲುಗಳಿಟ್ಟ, ಕಟ್ಟಿಗೆ ತಂದಿಟ್ಟ, ಕುರಿ ಕಟ್ ಮಾಡಿ ಎಲ್ಲ ರಕ್ತ ಚಿತ್ತ ಮಾಡಿಬಿಟ್ಟ. ಅದನ್ನ ಎದುರಿಕೆಳಂಗ್ ಮಾಡಿಬಿಟ್ಟ. ನಂದು ಜನ ನೋಡಿದೆ ಸುಂದರವಾಗಿ ಆಕರ್ಷಣೆ. ಇವತ್ತು ನೋಡ್ರಿ ಎಲ್ಲ ಆಕರ್ಷಣೆಗಿರ್ತಾವ ದೇವಸ್ಥಾನಗಳು, ಆಕರ್ಷಣೆಗಿರ್ತಾವ. ಬಣ್ಣ ಹೊಡಿದೇನು, ಓಕೆ, ಪೇಂಟ್ ಆಯ್ನ್ ಚಾಳಿ. ಅದು ತಪ್ಪ ಮಾಡಿದ್ದು ಅವ್ರು ಮಾಡ್ತದ. ಅಷ್ಟು ಅನುಭವ ಮಾಡಿದ ದೇವ್ರು ಒಪ್ಕೊಳ್ಳಿಲ್ಲ. ಇಲ್ಲಿ ನನ್ನದೇನು ನಡೀಲಿಲ್ಲ. ಸತ್ಯಕ್ಕೆ ಸಾಕ್ಷಿ ಇವನೊಬ್ಬನಲ್ಲಿ ಇರೋದು. ಇಲ್ಲಿ ಎಬೇಲೆ ಒಬ್ಬನಲ್ಲಿ ಇರೋದು. ಸತ್ಯಕ್ಕೆ ಸಾಕ್ಷಿ ಹೇಳಿದ್ದು ಇದುವರೆಗೆ ಸತ್ಯ ಒಪ್ಕೊಂಡಿದ್ದು. ಮತ್ತೆ ಅದು ದೇವ್ರು ಬಂದು ಅದನ್ನ ಎಬೇಲೆ ನೀನು ಕರೆಕ್ಟ್ ಇದೀನಿ, ನೀನು ನನ್ನ ಮಗ ಅಂತ ಒಪ್ಕೊಂಡಿದ್ದು. ಎಲ್ಲದಕ್ಕೂ ಸಾಕ್ಷಿ ಒಂದೇ ಐತಿ. ಅದನ್ನೇ ಮಟಾಸ್ ಮಾಡಿಬಿಟ್ರೆ ಜಗತ್ತೇ ನಂದು. ನಾನೇ ಬಿಂದಾಸ್ ಆಗಿ ಅನ್ನೋದು ಹೇಳ್ಕೊಂಡು ಯಾರು ಎದುರೇ ಇಲ್ಲ ನನಗೆ. ಖುಷಿ ಪಟ್ಟ ಅವತ್ತು ಕಾಯನ. ಖುಷಿ ಬಹಳ ದಿವಸ ಉಳಿಲಿಲ್ಲ. ದೇವ್ರ ಆದಾಮ್ಗೆ ಅವುಗೆ ಮತ್ತೊಂದು ಮಗನ ಕೊಟ್ಟ, ಸೇತ. ಎನೋಷ. ಇವರಿಂದ ಒಂದು ಆರಾಧನೆ ಸ್ಟಾರ್ಟ್ ಆಯ್ತು. ಇವನ ಅಲಮಾರಿಯಾಗಿ ಈ ಗುಂಪಿಗೆ ಬರಲಾರದಂತೆ ಅಲಮಾರಿಯಾಗಿ ಹೋದ ಯಾರು? ಕಾಯನ. ಇವನಾದ ದೇಶಭ್ರಷ್ಟನೂ ಆದ. 666 ಮುದ್ರೆನೂ ಬಿತ್ತು ಅವನಿಗೆ. ಇವನಿಗೆ ಹೋಗಿ ನೀನು ವಾಕ್ಯ ಹೇಳಿ ನೋಡೋಣ. ಕಾಯನಿಗೆ ವಾಕ್ಯ ಹೇಳಿ ನೀನು ನಂಬಿಸಿದ್ರೆ ఈ పాస్టర్ కూడా మేము తీసుకురావచ్చు వాక్యంలోని. ఆయనకి చెప్తారమ్మా. ఆయనకి వాక్యం చెప్తారా? చెప్పాక అవుతుందా? వీలుందా? దేవుడే వచ్చి చెప్తే కానీ ఏం లేదు. వాడు ಅಪ್ಪುಗೆ ದೇವರೇ ಬಂದು ಹೇಳಿದ್ದ. ಇವರೆಲ್ಲ ಮೂಲ ತಂದೆ ಯಾರು? ಎಲ್ಲ ಸಂಪ್ರದಾಯ ಸಭೆಗಳಿಗೆ, ಎಲ್ಲ ದಿನಬಸ ಸಭೆಗಳಿಗೆ ಮೂಲ ತಂದೆ ಯಾರು? ಕಾಯನ. ಮತ್ತೆ ಅದು ಹಾಡಾಡ್ತಾರೆ. ಕಾಯನ ಕಾಣಿಕೆ, ಬೇಲನ ಕಾಣಿಕೆ, ಯಾರ ಕಾಣಿಕೆ ಇಷ್ಟವಾಯಿತು ಹಾಡಾಡ್ತಾರೆ ಸಭೆಗಳಾಗೆ. ಆ ಕಾಣಿಕೆ ಎತ್ತಬೇಕಾರೆ ಈ ಹಾಡು. ಅವರೇ ಕಾಯನಗಳದಾರೆ. ಹಾಡು ಬೇರೆ ಕೇಳೋದು. ವೇದನೆ ಗೊತ್ತಿಲ್ಲ ಅವ್ರಿಗೆ. ಇವೆಲ್ಲ తెలియదు. ముందుగా ఏంటి పట్టుకున్నారంటే కడుపు కోసం పట్టుకున్నారు. కూలిపోతే పగలల్లా పని చేస్తే కానీ 200 ఇస్తారు. ఊరికే తీసి పెడితే కాಣಿకలు, దశంభాగాలు, బర్త్డే కాಣಿకలు, డెత్ డే కాಣಿకాలు, మరి యానివర్సరీ, వెడ్డింగ్ యానివర్సరీ కాಣಿకలు. వారికి కడుపు నిండి ఫాస్ట్ ఇంకేమి కడుపే. మధ్యప్రదేశ్ పెరుగుతూ ఉంటుంది వారికి. ಮಧ್ಯಪ್ರದೇಶ ಏನಾಗ್ತಿರುತ್ತೆ ಅವರಿಗೆ? ಬೆಳೀತಾನೆ ಇರ್ತದೆ. ಅರ್ಥ ಆಗಲ್ಲ ಅವ್ರಿಗೆ. ವಾಕ್ಯ ಅಂದ್ರೆ ಅರ್ಥ ಆಗಲ್ಲ. ವಾಕ್ಯ ಅಂದ್ರೆ ಅಲರ್ಜಿ ಅವರಿಗೆ. ಹಿಂಗೆ ಸುಮ್ಮನೆ ಏನಾರ ತಿಳಿದ್ದು ಹೇಳ್ಕೊಂಡು ಹೋಗಂದ್ರೆ ಸಾಕಷ್ಟು ವಾದ ಮಾಡ್ತಾರೆ. ಬೈಬಲ್ನಾಗ ಅವ್ರಿಗೆ ಸಂಬಂಧನೂ ಪಟ್ಟಿಲ್ಲ, ಬೈಬಲ್ ಅವ್ರಿಗೆ ಸಂಬಂಧನೂ ಪಟ್ಟಿಲ್ಲ. ಇಜ್ಮೇಲಿಗೆ ಬೈಬಲ್ ಸಂಬಂಧ ಪಡ್ತತಾ? ಬೀಳಾಮಿಗೆ ಬೈಬಲ್ ಸಂಬಂಧ ಪಡ್ತತಾ? ದಾತಾನಕ್ಕೋರಿಗೆ ಬೈಬಲ್ ಸಂಬಂಧ ಪಡುತ್ತಾ? ಎಲ್ಲ ಮೋಸೆಗೆ ವಿರುದ್ಧ ಮಾತಾಡಿದಾರೆ ಅವರೆಲ್ಲ. ದಾತಾನಕ್ಕೋರ ದೇವರು ಬಂದು ಭೂಮಿ ಬಾಯ್ತಾಗ ನುಂಗಿತವ್ರು. హల్లెలూయా. ఆమేన్. ఈ ఉన్నది ఉన్నట్లు చెప్తే కోపం.
ಕೂಡ ಎದುರು ಬೀಳ್ತಾ ಇರ್ತಾರ ಅವರು. ಎಲ್ಲ ಹೋದ್ರೆ ಅಲ್ಲಿ ನಮಗೆ ಎದುರು ಯಾರು ಅಂದ್ರೆ ಅನ್ಯರು ಇರಲ್ಲ, ಇವ್ರು ಇರ್ತಾರ. ಕಾಯನ್ ಸಂತಾನ, కాయన్లు మాకి విరోధులుగా ఉంటారు. హల్లెలూయా. ಆಮೆನ್. ఆయన్ని ఎదిరిసి ನಾವು ಸುವಾರ್ತೆ ಹೇಳಿ ಬರ್ಬೇಕು. ಆಮೆನ್. ಹಲ್ಲೆಲೂಯಾ. ಆಮೆನ್. ರೀತಿ ವಾದ ವಿವಾದ ಬೇಡ. ತಿಳ್ಕನಕ್ ಬಂದ್ರೆ ಹೇಳ್ರಿ, ವಾದ ಮಾಡಕ್ ಬಂದ್ರೆ ಫಸ್ಟ್ ಕೇಳ್ಬಿಟ್ರಿ ಅವ್ರಿಗೆ, ತಿಳ್ಕನಕ ವಾದ ಮಾಡಕ್. ವಾದ ಮಾಡಕಂದ್ರೆ ನೋ ಎಂಟ್ರಿ. ಪೌಲು ಹೇಳಿದಾನೆ ವಾದ ಮಾಡ್ಬೇಡ್ರಿ. ವಾದ ಮಾಡೋದು ದೇವ್ರ ಮಕ್ಕಳು ಚಾಳಿ ಅಲ್ಲ, ಎಲ್ಲ ಸೈತನ್ ಗುಂಪ್ನಾಗ ಐತೆ ವಾದ ಮಾಡೋದು. ಮಾತಾಡ್ರಿ. ಹಲ್ಲೆಲೂಯಾ. ಆಮೆನ್. ಅವ್ರ ಮಾತೆ ಮುಂದೆ ಈ ಲೋಕದಾಗ ಅವ್ರದ್ದು ಜನ ಬೆಂಬಲ ಐತಿ, ನಮಗೆ ದೇವ್ರ ಬೆಂಬಲ ಐತಿ. ಆಮೆನ್. ಲೋಕ ಎಲ್ಲ ಹೇಳಿದ್ದೆಲ್ಲ ಕೇಳ್ತತೆ, ಯೋಕೆ ಅವ್ರು ಏನ್ ಹೇಳ್ತಾರೆ ಲೋಕ ಕೇಳ್ತತೆ. ಇದೇ ಪಾಸ್ಟ್ ಹೋಗಿ ನಮ್ಗೇನೋ ಒಡಿಸ್ಬೇಕಂದ್ರೆ ಅವ್ರಿಗೆ ಸೆರೆ ಕುಡಿಸಿ ಕರ್ಕೊಂಬರ್ತಾನೆ. ಪಾಸ್ಟ್ಗೆ ಏನ್ ಸೆರೆ ಕುಡ್ಸಕ್ಕೂ ಹಿಂದೆ ಮುಂದೆ ನೋಡಲ್ಲ, ನನ್ ದೇವ್ರ ಮಗಲ್ಲ ಇವ್ರು ಸೆರೆ ಕುಡಿಸಿ ಆ ಥರ ಮಾಡಿದ್ರೆ ದೇವ್ರು ನಮಗೆ ಶಿಕ್ಷೆ ಕೊಡ್ತಾನೆ. ಅದು ಇದು ಏನು ಕಣ್ಣೆದ್ರೆ ದೇವ್ರ ಭಯ ಇಲ್ಲ ಅಂತ ವಾಕ್ಯ ಕೇಳ್ತತೆ. ಆಮೆನ್. ಕಾಯಿನ್ ಸಂತಾನಕ್ಕೆ ಏನಿಲ್ಲ, ದೇವರ ಭಯ. ಕಾಯಿನ್ ಸಂತಾನಕ್ಕೆ ದೇವ್ರ ಭಯ ಇಲ್ಲ, ದೇವ್ರ ಸಂತಾನಕ್ಕೆ ದೇವ್ರ ಭಯ ಇಲ್ಲ. ದೇವ್ರ ಭಯ ಇರೋದು ಅದಕ್ಕೆ ಯಾರಿಗೆ? ದೇವ್ರ ಸಂತಾನಕ್ಕೆ ಮಾತ್ರ. ಆಮೆನ್. ನೋಡ, ಅವತ್ತು ಫಸ್ಟಿಗೆ ಪ್ರಥಮವಾಗಿ ದೇವರಿಗೆ ವಿರುದ್ಧವಾಗಿ ಮಾತಾಡಿದಂತ ಒಬ್ಬ ವ್ಯಕ್ತಿ ಲೋಕದಾಗ ಅದಾನಂದ್ರೆ ಅವನ್ ಕಾಯನ. ಯಾರು ಜಗತ್ ಸೃಷ್ಟಿ ಅಂದಿನಿಂದ ಯಾರು ದೇವ್ರಿಗೆ ವಿರುದ್ಧವಾಗಿ ಯಾರು ಮಾತಾಡಿಲ್ಲ. ಸೈತಾನ ಯಾರು ಕಾಯನ್ ಅನ್ನುವಂಥವನು ದೇವ್ರ ವಿರುದ್ಧವಾಗಿ ಎಬೇಲ್ ಎಲ್ಲೋದಂತ ದೇವ್ರು ಕೇಳಿದ್ರೆ ಕಾಯನಿಗೆ ಏನ್ ನನ್ನ ಸೆಕ್ಯೂರಿಟಿ ಗಾರ್ಡ್ ಮಾಡ್ಕೊಂಡ್ಯಾ ಎಬೆಲ್ ಕಾಯಕ್ ಗೊತ್ತಿಲ್ಲ ಅಂದ. ದೇವ್ರಿಗೆ ಏನ್ ಕೇಳ್ದ? ಎಬೇಲಿ ಎಲ್ಲಪ್ಪ ಅಂತ ದೇವ್ರು ಕಾಯನ್ ಕೇಳಿದ್ರೆ, ನಿನ್ ಜೊತೆಗೆ ಇದ್ನಲ್ಲ ನೀನ್ ಕರ್ಕೊಂಡ್ ಹೋದಿಲ್ಲ, ಎಲ್ಲಿ ಹೋದ ಅಂತ ಕೇಳಿದ್ರೆ, ನನ್ನೇನು ಅವ್ನ ಕಾಯೋದಕ್ಕೇನು ಸಂಬಳ ಗಿಂಬಳ ಕೊಡ್ತೀಯಾ? ದೇವ್ರ ವಿರುದ್ಧವಾಗಿ ಕ್ವಶನ್ ಮಾಡ್ದವನ್ ಇದ್ದಂದ್ರೆ ಲೋಕದಲ್ಲಿ ಮತ್ತೆ ಅವ್ರ ಮಕ್ಳನ್ನ ಎಷ್ಟು ಮಾಡ್ಬೇಕು? ಅಪ್ಪನೇ ವಿರುದ್ಧ ಮಾತಾಡೋಣ ದೇವರಿಗೆ ಅಂದ್ರೆ ಮಕ್ಳು ಎಷ್ಟು ಮಾತಾಡ್ಬೇಕು? ನನಗೆ ಅನ್ಲಿ, ಇನ್ನೊಬ್ಬರಿಗೆ ಅನ್ಲಿ, ದೇವರಿಗೆ ಅನ್ಲಿ, ನೀವೇನ್ ಸಿಟಿ ಕೇಳಕ್ ಹೋಗ್ಬೇಡ್ರಿ. ಅಲ್ವಿಯಾ? ಯಾರಿಗೆ ಏನೇ ಹೇಳಿದ್ರು ಕೂಡ ಸಿಟಿಗಳಂತ ಆಗತ್ತೆ. ದೇವರಿಗೆ ಬಿಡ್ರಿ, ತೀರ್ಪು ತೀರ್ಸೋದು ಯಾರಿಗೆ ಬಿಡ್ರಿ? ದೇವ್ರೇ ನೀವೇ. ಯೇಸು ಸ್ವಾಮಿಗೆ ಗುದ್ದಿದ್ರು ಯೇಸು ಸ್ವಾಮಿ ಸಿಟ್ಟು ಬರ್ಲಿಲ್ಲ. ಯೇಸು ಸ್ವಾಮಿಗೆ ಹೊಡೆದ್ರು, ಬಡದ್ರು, ಬೈದ್ರು, ಗಡ್ಡಕ್ಕಿದ್ರು, ಕೂದ್ಲಿಕ್ಕಿದ್ರು, ಗಡ್ಡದಲ್ಲಿ ಇರ್ತಕ್ಕಂಥದ್ದು. ಮತ್ತೆ ಲಾಸ್ಟಿಗೆ ಸಿಲುವಿಗೆ ಹಾಕಿಬಿಟ್ರು. ಆದ್ರೆ ಯೇಸು ಸ್ವಾಮಿ ಸಿಟ್ಟಿಲ್ಲ. ಲಾಸ್ಟಿಗೆ ಕೊನೆಗೆ ಸಿಲುಬೆಯಲ್ಲಿ ಏನ್ ಹೇಳ್ದ? ಇವ್ರು ಏನ್ ಮಾಡ್ತಾರೆ ಇವ್ರಿಗೆ ಗೊತ್ತಿಲ್ಲ, ಇವ್ರನ್ನ ಕ್ಷಮಿಸು. ಇರೋದು ಅನ್ಸತ್ತ ನಮ್ಮಲ್ಲಿ ಎದ್ದು ಏನಾದ್ರು ಮಾಡ್ಬೇಕಾದ್ರೆ ನಾವು ದೇವರಿಗೆ ಸ್ತೋತ್ರ ಹೇಳ್ಬೇಕಷ್ಟೇ. ಯೇಸು ಸ್ವಾಮಿ ಎಲ್ಲ ಹೇಳ್ದ ವಾದ ಮಾಡ್ದ ಎಲ್ಲ ಮುಗೀತು. ಕೊನೆಗೆ ಸಿಲುವಿಗೆ ಹಾಕ್ಬೇಕು, ಕೊಂದಾಕ್ಬೇಕು. ಇವನು ಊರಾಗಿದ್ರೆ ಸರಿಯಾಗಲ್ಲ, ಬೇಕಾದ್ರೆ ಬರಬ್ಬ ಇರಲಿಲ್ಲ ನಮಗೆ. ಹಳ್ಳನ್ನು ಕೇಳ್ಕೊಂಡ್ರೆ ಈ ಲೋಕದಲ್ಲಿ ಹಳ್ಳಿ ಇರಲಿಲ್ಲ ನಮಗೆ. ಇವನ್ ಬೇಡ, ಹಳ್ಳಿದ್ರೆ ಏನಾಗುತ್ತೆ? ಅವನು ನಾವು ಜೊತೆಗಾರರು, ಅವು ಕಳ್ರೆ ಅವನು ಕಳ್ಳ, ಒಂದಾಗ್ತಾರೆ. ಮತ್ತೆ ಒಳ್ಳೆ ಹೆಂಗೆ ಸುಮ್ಮನೆ ಬಿಡ್ತಾರೆ ಕಳ್ರಿ? ಹೇಳ್ರಿ, ಕಳ್ಳನ್ ಟಾರ್ಗೆಟ್ ಯಾರು? ಕಳ್ಳನ್ ಟಾರ್ಗೆಟ್ ಕಳ್ಳನ, ಕಳ್ಳನ್ ಟಾರ್ಗೆಟ್ ಒಳ್ಳೆಯವನು. ಕಳ್ಳ ಕೊಲ್ತಾರ, ಅವ್ರಿಬ್ರು ಒಂದಾಗ್ಬಿಡ್ತಾರೆ. ಕೆರೆದ ಅಂಗಡಿಯಾಗಾದ್ರೂ ಒಂದಾಗ್ತಾರ ಅವರು. ಕಳ್ತನ ಮಾಡ್ಕೊಂಡ ಇಬ್ರು ಒಂದೇ ಮನೆಗೆ ಹೋದ್ರೆ ಅಲ್ಲಿ ಆದ್ರೂ ಒಂದಾಗ್ತಾರೆ. ನೀನ್ ಸ್ವಲ್ಪ ನಾನ್ ಸ್ವಲ್ಪ, ನಿಂದ ಅದೇ ಕೆಲಸ, ನಂದು ಅದೇ ಕೆಲಸ, ಬಟ್ಟೆ ಮೇಲೆ ಹೊಡಿಬೇಡ ಅಂತ ಅವ್ರಿಬ್ರು ಮಾತಾಡ್ಕೊಂಡು. ಟಾರ್ಗೆಟ್ ಯಾರಪ್ಪ ಅಂದ್ರೆ ಅವ್ರ ಜೊತೆಗೆ ಸೇರದೆ ಪ್ರತ್ಯೇಕವಾಗಿರ್ತಕ್ಕಂಥ, ಇಬ್ರು ಮಾಡೋದು ಸುಳ್ಳು ಅಂತ ಹೇಳ್ತಕ್ಕಂಥ ಸತ್ಯವಂತನೇ ಅವ್ರಿಬ್ಬರಿಗೆ ಟಾರ್ಗೆಟ್. ಅವರಿಬ್ರು ಸೇರ್ಕೊಂಡು ಸತ್ಯವಂತ ಏನ್ ಮಾಡ್ತಾರೆ? ಒಂದಾಗ್ತಾರೆ, ಮುಗಿಸ್ಬಿಟ್ಟು ಈ ರೀತಿ. ಹಲ್ಲೆಲೂಯಾ. ಈ ಸುತ್ತಮುತ್ತ
ಅವೇ ಟಾರ್ಗೆಟ್. ಇಲ್ಲಿಂದ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಪ್ರದಾಯ ಸಭೆಗಳು ಡಿನಾಮಿನೇಷನ್ ಒಂದ್ ಕಡೆ ಆದ್ರೆ ಅವಂತೆ ಒಂದು. ಆಮೆನ್. ಆಮೆನ್. ಧೈರ್ಯ ಐತ ನಿಮಗೆ ಎದುರಿಸಕ್ಕೆ? ಆಮೆನ್. ರಾತ್ರಿಗೆ ಬಂದು ಏನಾದ್ರು ಮಾಡ್ಬಿಟ್ರೆ ನೋಡ್ರಿ, ವಿಚಾರ ಮಾಡ್ರಿ, ಇವತ್ತೇ ಬಿಟ್ಬಿಡ್ರಿ. ವಿಚಾರ ಮಾಡೋದು. భద్రావతిలో చాలా మంది ఉన్నారు డినామినేషన్ సంఘాలు. మీరిద్దరిని ఏమైనా చేస్తే యేసే మెస్సయ్య హుషారుగా మీరు ಫ್ರೀ ಇರ್ತಾರ್ರಿ ಅಲ್ಲಿ. ಭದ್ರಾವತಿ ಬಹಳ ಸಭೆಗಳಿದಾವೆ. యేసే మెస్సయ్య ಐನುಗಳೆಲ್ಲ ಸೇರ್ಕೊಂಡು ಇವ್ರಿಬ್ಬರನ್ನ ಇಚ್ಚಿಗೆ ಹಾಕ್ಬಿಟ್ರೆ ಇವತ್ತೇ ಬಿಡೋದು ಒಳ್ಳೇದವ್ರು. ಹೌದಲ್ರಿ? ಹಂಗ ಅಂದ್ಕಂದ್ರೆ ಒಳ್ಳೇದು. ದೇವ್ರದ ನಮ್ಗೆ ಏನ್ ಹಾಕತ್ ನೋಡೋಣ ಅಂತ. ಹೌದಾ ಹೌದಾ అవునమ్మో, ఇది చాలా డేంజరస్. మాట్లాడుకుందాం ఇంట్లోకి పోయి, నమ్ముకుందామా ఏంటి అదే సంఘంకి వెళ్ళమా, అక్కెలా ఉందమ్మా ఉంటారా? మీ అమ్మ కడగమ్మా, నీవేమో ధైర్యంగా ఉండవు, మీ అమ్మ కడగమ్మా. చంపుతానంటే వెళ్తారు కదా మరి అట్లా. ಸಾಯಿಸ್ತು ಅಂದ್ರೆ ಯಾರಿಗೆ ಹೆದರಿಕೆ ಆಗತ್ತಿಲ್ರಿ. ಅತ್ತೆಗೆ ಹೇಳ್ತಾರೆ, ಇದನ್ನು ಓಕೆ ಅಂದಿಲ್ಲ, ಆ ಸಭೆಗೆ ಹೋಗಿಲ್ಲ. ವ್ಯವಸ್ಥೆ ತಗೊಂಬಂದ್ರೆ ದೊಣ್ಣೆ ಗಿಣ್ಣಿ చాకు చూటు తారా లేదా వస్తారా? ఏమి ఇలాగొస్తాడు వాడు. ఇలాగ వచ్చేంత వరకు మేము ఉండము ఇక్కడ. షూట్ చేసేంత వరకు దేవుడు మమ్మల్ని ఇక్కడ పెట్టడు. ಶೂಟ್ ಮಾಡ್ತೀವಿ ಅಂತ ಬರ್ತಾರಲ್ಲ, ಇಲ್ಲಿವರೆಗೂ ದೇವರು ತನ್ನ ವಧುವನ್ನ ಇಲ್ಲಿ ಇಡಲ್ಲ ಅಂತ ಪ್ರವಾದಿ. ಎತ್ತಬಟ್ಲೆ వెళ్ళిపోతాం. ಎತ್ತಲ್ಪಡಿಕೆಲ್ಲ ನಾವೇನಾಗ್ತೀವಿ? ಹೋಗ್ತೀವಿ. ರೈತನಿಗೆ ಹೆದರಿಕೊಳ್ಳೋದು ಏನಿಲ್ಲ. ದೇವರಾತ್ಮ ಇದೆ ಲೋಕದಲ್ಲಿ, ಇನ್ನು ದೇವರಾತ್ಮ ಐತಿ. ದೇವ್ರ ಕೆಲಸ ಮಾಡ್ತದಾನೆ. ದೇವ್ರ ನಮ್ಮ ಪ್ರಾರ್ಥನೆಗಳು ಇನ್ನೂ ಕೇಳ್ತದಾನೆ. ಭಯಭಕ್ತಿ ಉಳ್ಳವರು ಸುತ್ತ ದೇವದೂತರು ದಂಡೆಳಿಸಿ ಕಾವಲ್ತಿ ಕಾಪಾಡ್ತಾನಂತ ಹೇಳಿದಾನೆ. ನನ್ನ ಚುಟ್ಟಿ ఎవరుంటారు? ಸರ್ವಶಕ್ತ ದೇವದೂತರು ಇರ್ತಾರೆ. ದೇವರು ದೇವದೂತರು ಹಲ್ಲೆಲೂಯಾ. ಭಯಪಡುವಂತಾಗತ್ತೇನಿಲ್ಲ. ಹಲ್ಲೆಲೂಯಾ. ನಮ್ಮ ಕಡೆನೆ, ನೀವಿರ ಕಡೆನೆ ಯಾರು ಸಭೆ ಜಾಸ್ತಿ ಏನಿಲ್ಲ ಬಿಡ್ರಿ. పెద్ద పెద్ద సంఘాలు, పెద్ద పెద్ద బిషపులు ಅಂತ వచ్చి ಎಲ್ಲ ಬಂದು ದೊಡ್ಡ ದೊಡ್ಡ ಸಭೆಗಳದ ಇವ್ರಾಗ ಬಹಳ ಜನ ಬಿಷಪರು ಇದಾರೆ, ರೆವರೆಂಡುಗಳಿದಾರೆ, ಫಾಸ್ಟಾಗಿ ಹೋಗುವಂತ ಪಾಸ್ಟರ್ಗಳಿದಾರೆ. అరేమి సిగ్నల్ ఏం చూడరు, ఫాస్ట్గా వెళ్ళిపోతారు. ಅವರು ఉంటే కానీ పైనుంచి వెళ్ళిపోతారు. ఫాస్ట్గా వెళ్ళే చాలా మంది ఉన్నారు పాస్టర్లు. హల్లెలూయా. ఫాస్ట్ ఉంటే ఏముంటే ఏం పర్లేదు. ధైర్యంగా ఉన్నారా? దేవునికి స్తోత్రం. ధైర్యంగా ఉన్న వాళ్ళకి దేవుని బలం ఉంటుంది. పిరికి వాళ్ళకి ಅದು ಧೈರ್ಯಗಿರೋರಿಗೆ ದೇವರು ಬಲ ಇರ್ತದಂತೆ. ಆಯುಧ ಹೇಳ್ತಾನೆ, ಚದುರಂಗ ಬಲ ಇದ್ದ ಸನ್ನದ್ದಾಗಿ ನಿಂತರೂ ಓಡೋಗಲ್ಲಂತೆ, ಭರವಸೆಳುವಾಗೆ ನಿಂತ. ದೇವರ ಕೇಳ್ತದ, ಓಡ್ಬೇಡ್ರಿ, ನಿಂತ್ಕೊಳ್ರಿ. ಓಡಿದ್ರೆ ಏನ್ ಮಾಡ್ತಾರಮ್ಮ ನೀನು? ಓಡಿಸ್ತಾರೆ, ಇನ್ನತ್ತಾರೆ. ನಿಂತ್ಕಂದ್ರೆ ನಾಯಿ ಬತ್ತಿರ್ತದ ನೋಡ್ರಿ, ಅವ ಅಂತ ಬರ್ತಿರ್ತದೆ. ಓಡಿದ್ರೆ ಚಿಕ್ಕ ಕಳ್ಳ ಅಂತ ಬರ್ತತೆ. ಅವಾಗ ಏನಾಗತ್ತದ? ಹಿಂಜರಿತತೆ, ಭಯ ಹುಡ್ತದಕ್ಕೆ. ಹಾಗೆ
ಎದುರ್ಸಕ್ ಸಾಕಷ್ಟು ಜನ ನಾಯಿಗಳು ಏನ್ ಮಾಡ್ತಾವ ನಮಗೆ ಬೆನ್ನ ಹತ್ತುತ್ತಾವ. ನಿಂತ್ಕೋಬೇಕು, ಓಡೋಗ್ಬಾರ್ದು. ಚದುರಂಗ ಬಲ ಇದ್ದ ಸನ್ನದ್ದಾದ್ರೂ ಭರವಸುಳ್ಳವನಾಗಿ ಇರ್ತೇನೆ. ಇಪ್ಪತ್ತೇಳನೇ ಕೀರ್ತನೆ ಈ ವಾಕ್ಯ ನಾನು ಯಾವಾಗಲೂ ಕೂಡ ನಾನು ಮನಸ್ಸಿನಲ್ಲಿ ಬಹಳ ಇಷ್ಟ ನನಗೆ ಈ ವಾಕ್ಯ. 27 ಕೀರ್ತನೆ 1, 2 ವಾಕ್ಯ 3 ವಾಕ್ಯದವಲ್ಲ, ಓದ್ರಿ 1ರಿಂದ. ಯೆಹೋವನು ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನಗೆ ಬೆಳಕು ರಕ್ಷಕ, ಆತನೇನೆ ನಮ್ಮನ್ನು ಕಾಪಾಡೋನು, ನಮಗೆ ಬೆಳಕು ಕೊಡೋನು, ಊಟ ಕೊಡೋನು, ನೀರು ಕೊಡೋನು, ಮಳೆ ಕೊಡೋನು ನಮಗೆ ದೇವ್ರೆ. ಹೀಗಿರ್ಬೇಕಾದ್ರೆ ನಮ್ಮನ್ನು ಕಾಪಾಡೋನು ಆತನೇ, ಬೆಲ್ಲ ಕೊಡೋನು ಆತನೇ. ಹೀಗಿರ್ಬೇಕಾದ್ರೆ ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ಯೆಹೋವ ನನ್ನ ಪ್ರಾಣ ಕೊಟ್ಟದ್ದು ಆತನೇ, ತಗೊಳ್ಳೋದು ಆತನೇ. ಅಂದ್ರೆ ಯಾರು ಇವತ್ತು ಸೂಟ್ ಮಾಡ್ತಂತ ಬಂದ್ರೆ ಸೂಟ್ ಆಗಿ ಹೋಗ್ತೀವಿ ನಾವು? ಸಾಯಿಸ್ತಾರ ನಮ್ಮನ್ನ? ದೇವರನ್ನು ಕೊಟ್ಟದ್ ಪ್ರಾಣ, ಆತನೇ ನಮ್ಮ ಪ್ರಾಣ ತೆಗಿಬೇಕು. ಆಮೆನ್. ನನ್ನ ಪ್ರಾಣಕ್ಕೆ ಆಧಾರ ಆತನೇ ಆಗಿರೋದ್ರಿಂದ ನಾನು ಯಾರಿಗೆ ಎದುರೇನು? ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನ ನುಂಗಿ ಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ಯೇಸುಸ್ವಾಮಿ ಹಿಡ್ಕೊಂಡು ಹೋಗಿ ಬಂದಾಗ ವೈರಿಗಳು ಏನಾದ್ರು? ನಾನೇ ಯೇಸು ಅನ್ನೋದಕ್ಕೆ ನೆಲಕ್ಕೆ ಬಿದ್ಬಿಟ್ರು ಅವರು. ದುರ್ವೈರಿಗಳವರು ಪ್ರಾಣ ತೆಗಿಬೇಕಂತಾನೆ ಕ್ರಿಸ್ತನ ಕರ್ಕೊಂಡು ಹೋಗಿ ಬಂದಿದ್ರು. ಹುಡುಕ್ತಾ ಇದಾರೆ ಯೇಸುನ, ಅಲ್ಲೇ ಮುಂದೆ ನಿಂತಾನೆ ಯೇಸು, ಕಾಣ್ತಾ ಇಲ್ಲ ಅವರಿಗೆ ಕಣ್ಣು. ದೇವ್ರ ಹಿಡಿಯಕ್ಕೆ ಅಷ್ಟು ಸುಲಭೇನ್ರಿ? ನರಮನುಷ್ಯ ಮಾಡಿದ ಒಂದು ಮಡಿಕೆ ಕುಂಬಾರನ ಹಿಡಿತೇನ್ರಿ? ಮಣ್ಣಿನ ಮಡಿಕೆ ಯಾರು ಮಾಡ್ತಾರ ಅದನ್ನ? ಕುಂಬಾರ ಮಾಡ್ತಾನೆ ಅದನ್ನ. ಅದು ಕುಂಬಾರಿಗೆ ಹೊಡಿಯಕ್ ಹೋಗಕ್ ಸಾಧ್ಯನಾ? ಅದ್ರ ವಿರುದ್ಧವಾಗಿ ಕುಂಬಾರ ವಿರುದ್ಧ ಎತ್ತಳಕ್ ಸಾಧ್ಯನಾ? ತಗೊಂತಂತ ದೊಣ್ಣೆ ತಗೊಂಡ್ ಹಿಂಗ ಅಂದ್ಬಿಟ್ರೆ 1000 ಮಡಿಕಿದ್ರು ಒಂದೇ ದೊಣ್ಣಿಗೆ ಮಡಿಕೆಗಳಿದ್ದಂಗೆ ಜನ. ದೇವ್ರಿಗೆ ವಿರುದ್ಧವಾಗಿದ್ರೆ ಸಾಮಾನ್ಯನ ನುಂಗಿ ಬಿಡ್ಬೇಕಂತ ಬಂದ್ರಂತೆ, ತಾವೇ ನೆಲಕ್ಕೆ ಬಿದ್ದು ಹೋದ್ರಂತೆ. ಯಾರು ಕೆಡವಲಿಲ್ಲ, ಅವರೇ ಬಿದ್ದು ಹೋದ್ರು. ಯೇಸು ಶಿಷ್ಯರು ಕೂಡ ಬಂದು ಕೆಡವಲಿಲ್ಲ ಅವ್ರನ್ನ, ಅವರೆಲ್ಲ ಓಡಾಗ್ಬಿಟ್ರು. ಯೇಸು ಒಬ್ಬನೇ ಇದ್ದಾನಲ್ಲಿ ಯೇಸು ಮನೆ ತೋಟದಾಗ. ಎದುರ್ಸಕ್ ಬಂದು ಹಿಡ್ಕೊಂಡು ಹೋಗಿ ಬಂದವರು ಏನನ್ಲಿಲ್ಲ ಯೇಸುಸ್ವಾಮಿ, ಏಯ್ ಯಾರು ನೀವು ಅಂತ ಏನಕ್ಕೆ ಕೇಳಿಲ್ಲ, ಎದುರಿಸ್ಲಿಲ್ಲ, ಬೆದರಿಸ್ಲಿಲ್ಲ. ಯಾರನ್ನ ಹುಡುಕ್ತಾ ಇದಾರೆ ಅವರು? ಯೇಸು ಎಲ್ಲಿದ್ದಾನೆ? ಏಸು ಬೇಕು ನಮಗೆ. ಯೇಸು ಕೇಳಿ ಯಾರು ಹುಡುಕ್ತದ್ರಿ? ಏಸು ಹುಡುಕ್ತದ್ರಿ. ನಾನೇ ಏಸು ಅನ್ನೋದಕ್ಕೆ ಹಿಂದಕ್ಕೆ ದಪ್ ಅಂತ ಬಿದ್ರು. ನನಗೆ ವಿರೋಧವಾಗಿ ದಂಡು ಬಂದಿಳಿದರು, ನನಗೇನು ಭಯವಿಲ್ಲ. ಆಮೆನ್. ನನಗೆ ವಿರುದ್ಧವಾಗಿ ದಂಡು ಇಳಿದು ಬಂದ್ರು ನನಗೇನು ಭಯವಿಲ್ಲ. ದಂಡು, ಏಯ್ ನಿನ್ ದಂಡ ಎಷ್ಟೈತೆ ತಗೊಂಬ ಅಂತಾರಲ್ಲ. ನಿನ್ ದಂಡ ಎಷ್ಟೈತೆ ನಾನು ನೋಡೇ ಬಿಡ್ತೀನಿ. ಆಮೆನ್. ಚದುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆಯುಳ್ಳವನಾಗಿಯೇ ಇರುವನು. ಚದುರಂಗ ಬಲ ಅಂದ್ರೇನು? 4 ದಿಕ್ಕುಗಳಲ್ಲಿ ದೊಡ್ಡ ದೊಡ್ಡ ಸೈನ್ಯಗಳು ಬಂದು ನಿಂತ್ಬಿಟ್ಟಾವ. ಈಗ ಎಲಿಸಿ ಹಿಡ್ಕೊಂಡು ಹೋಗಿ ಬಂದಾಗ 4 ದಿಕ್ಕುಗಳು ಸೈನ್ಯ ಅದು. ಆಮೆನ್. ಚದುರಂಗ ಬಲ. ಚದುರಂಗ ಬಲ ಯುದ್ಧ ಸನ್ನದ್ಧಾಗಿ ಬಂದಿತ್ತು ಎಲಿಸಿನ ಹಿಡ್ಕೊಂಡು ಹೋಗೋದಕ್ಕೆ. ಎಲಿನಲ್ಲ, ಎಲಿಯನ ಶಿಷ್ಯ ಎಲಿಶ್ಯ. ಎಲಿಸಿನ ಹಿಡ್ಕೊಂಡು ಹೋಗಿ ಬಂದಾಗ ಚದುರಂಗ ಬಲ ಬಂದಿತ್ತು. 4 ದಿಕ್ಕುಗಳಲ್ಲಿ ಪೂರ್ತಿಯಾಗಿ ಊರನ್ನ ಆವರಿಸಿಬಿಟ್ಟಿತ್ತು. ಯಾವ ರಾಜ ಹೇಳಿದ್ದ, ಅವ್ನು ಎಲಿಸಿ ಹಿಡ್ಕೊಂಬರ್ರಿ, ಅವನಿಗೆ ಅವ್ನು ಯಾವ ನೋಡ್ಕೊಂತೀನಿ ನಾನು. ಆಮೇಲೆ ಎಲಿಸಿ ಏನ್ ಮಾಡಿದ್ ಗೊತ್ತಾ? ಅವ್ರಿಗೆ ಕಣ್ಣಿಲ್ದಂಗ್ ಮಾಡಿ ಹುಡುಕ್ತದ್ರಂತ ಎಲಿಸ್ನೆ. ಅಲ್ಲೇ ನಿಂತಾನೆ. ನಿಮ್ ಎಲಿಸ್ ಇಲ್ಲಿ ಬರ್ರಿ ಅಂತೇಳಿ ಅವ್ರನ್ನೆಲ್ಲ ಕರ್ಕೊಂಡೋಗಿ ಬೇರೆ ಊರಿಗೆ ಬಿಟ್ಟು ಬಂದ. ಇಲ್ಲೇನಿರ್ಬೋದು ಹುಡುಕ್ರಿ ಅಂತ ಎಲಿಸಿನೇ ಕರ್ಕೊಂಡು ಹೋಗ್ತಾನೆ. ಈ ರೀತಿ ಇರುವಾಗ ಚದುರಂಗ ಬಲ ಯುದ್ಧ ಸನ್ನದ್ಧಾಗಿ ನಿಂತರು ಜಯ. ಭರವಸೆ ಉಳ್ಳವನಾಗಿದ್ದ, ನಿರೀಕ್ಷೆ ಉಳ್ಳವನಾಗಿರ್ತೀನಿ. ನಾನು ಕಾಪಾಡ್ತಾನೆ. ಏನ್ ಮಾಡ್ಕೊಂತೀರಿ ಮಾಡಿ ನೋಡದ ಅಷ್ಟೇ. ನೀನು ಊರ್ ಬಿಟ್ಟು ಹೊರ ಒಳ್ಳೇದಾಗಲಿ.
ನೋಡ್ಕೊಂತೀನಿ ನೋಡ್ಕ ಲಿಯಾ, ಆಮೆನ್. ಇದು ಪುಕ್ಕಲ್ರಿಗಲ್ರಿ ವಾಕ್ಯము ಪಿರಿಕಿ ಒಳಗೆ ಕಾದು ಪುಕ್ಕಲ್ರಿಗೆಲ್ಲ ಈ ವಾಕ್ಯ ಧೈರ್ಯವಾಗಿರೋರಿ ನಾವಿದ್ ಹೇಳ್ತಾನೆ ಬರ್ಲಿ ದೇವ್ರಿಗಿಂತ ದೊಡ್ಡವ್ರು ಯಾರಾದಾರ ಎಲ್ಲ ಮಣ್ಣಿನ ಮಡಿಕೆಗಳು ದೇವ್ರ ಕೈ ಎತ್ತಿ ಹಿಂಗೆ ಸುಮ್ಮನೆ ಹಿಂಗ ಅಂದ್ರು ಸಾಕು ಮತ್ ಕೈಗೆ ಏನೈತೆ ಕೋಲು ದೊಣ್ಣೆ ಇದೆ ಕುರುಬನ ಕೈಗೆ ಏನಿರ್ತತೆ ಕೋಲು ಇರ್ತತೆ ದೊಣ್ಣೆನೂ ಇರ್ತದೆ ಅಲ್ವಿಯಾ ಆಮೆನ್. ನಿನ್ನ ಕೋಲು ನಿನ್ನ ದೊಣ್ಣೆಯು ನನಗೆ ಧೈರ್ಯವನ್ನು ಕೊಡುತ್ತೆ ಆಮೆನ್. ಈ ರೀತಿ ಏನು ಮಾಡಕ್ಕಾಗಲ್ಲ. ನನಗೆ ವಿರುದ್ಧವಾಗಿ ದಂಡು ಇಳಿದು ಬಂದು ನನಗೇನು ಭಯ ಇಲ್ಲ. ಚತುರಂಗ ಬಲ ಯುದ್ಧ ಸನ್ನದ್ಧಾಗಿ ನಿಂತರೂ ಭರವಸೆಯುಳ್ಳವನಾಗಿ ಇರುವೆನು. ಇರುವೆನು. ಏನ್ ಮಾಡಕ್ ದೇವ್ರದೇ ಅಧಿಕಾರಿ ಅಲ್ಲ. ಸುಮ್ಮನೆ ಕಳ್ಳ ಹೊಕ್ಕನಾಗ ಹೊಕ್ಕಂದಾನೆ. ಹೊಲ್ದಾಗ ಒಂದು ಕಳ್ಳೆಮೆ ಬಂದಿತ್ತಂದ ಅದಕ್ಕೆ ಎದ್ರಿಕೆಂದು ಓಡೋಗ್ತೀರಿ ನೀವು. ಏನ್ ಮಾಡ್ತೀರಿ? ಓಡಿಸ್ತೀವಿ. ಅದೇ ರೀತಿ ರೈತನ್ ಬಂದು ಕಳ್ಳೆಮೆ ಹೊಕ್ಕಂದಂಗ ಹೊಕ್ಕಂದ ಈ ಹೊಲ್ದಾಗ ಎಲ್ಲ ದೇವ್ರ ಹೊಲ ಇದು. ಕಳ್ಳೆಮೆಗೆ ಎದ್ರಿಕೆಂದು ಹೋಗ್ತೀರಾ? ಅವ್ರಿಗಿರ್ದಿರ್ತಕ್ಕಂಥ ಧೈರ್ಯ ನಮಗಿದೆ. ಜಗತ್ತನ್ನ ಆಕಾಶ ಭೂಮಿ ಸೃಷ್ಟಿ ಮಾಡಿದ ದೇವ್ರು ನಮ್ಮ ದೇವ್ರು. ಆಮೆನ್. ಈ ಭೂಮಿಯನ್ನು ಸೃಷ್ಟಿ ಮಾಡಿದ ನಮ್ಮ ದೇವ್ರು. ಆಮೆನ್. ಅವ್ರೇನಂತಾರೆ? ನಮ್ಮೂರಾಗಿದ್ದು ಅವರಪ್ಪ ನಿಮ್ದು ನಿಮ್ ತಾತ ಸೃಷ್ಟಿ ಮಾಡಿದ್ನ ಮಜ್ಜ ಸೃಷ್ಟಿ ಮಾಡಿದ್ದಲ್ಲ ನಿಮ್ದು ಅನ್ನಕ್ಕೆ ಸಾಂಬಾರ್ ನಿಮ್ದಂತ ಏನೈತಿ? ಪತ್ರ ತರ್ಬೋದು. ಪತ್ರ ಅಲ್ಲಪ್ಪ ಹೇಳಿದ್ದು, ನಾನು ಇದನ್ನ ಸೃಷ್ಟಿ ಮಾಡಿದ್ದೀನಿ ಅನ್ನುವಂತ ಪತ್ರ ತಗೊಂಬರಿ. ದೇವ್ರು ಸೃಷ್ಟಿ ಮಾಡಿದ್ದೀನಿ ಎಲ್ಲ ಅಕ್ರಮವಾಗಿ ನಂದಿಟ್ಟು ಅಳ್ತಿ ಅಂತ ಹಂಚ್ಕೊಂಡು ಅದನ್ನ ತಗೊಂಬರೋದಲ್ಲ. ಇದನ್ನ ನಮ್ಮ ಅಜ್ಜ ಸೃಷ್ಟಿ ಮಾಡಿದ್ದ ಒಂದು ಹಕ್ಕುಪತ್ರ ತಗೊಂಬರ್ ನೋಡೋಣ. ಸೃಷ್ಟಿ ಮಾಡಿದ ಹಕ್ಕುಪತ್ರ ಬೇಕು ನಮಗೆ. ದೇವ್ರು ಮಾಡಿದಾನೆ. ಮತ್ತೆ ದೇವ್ರು ಮಾಡಿದ ಭೂಮಿಗೆನಪ್ಪ ನಾನು ನೀನು ಇಬ್ರು ಇದೀವಿ. ದೇವ್ರು ಬೇಡ ಅಂದ್ಲಿ ಇವತ್ತು ಹೋಗ್ತೀವಿ. ಯಾಕಂದ್ರೆ ಆತನಿಗೆ ಅಧಿಕಾರ ಪೂರ್ತಿ ಇರೋದು. ನಾವು ಆತನ ಭೂಮಿನ ಯಾರ್ದು ಹಂಚ್ಕೊಂಡು ನಂದು ಅಂದ್ರೆ ಎಲ್ಲೈತಿ? ತಗೊಂಬ ಹಕ್ಕುಪತ್ರ. ಯಾವ ಹಕ್ಕುಪತ್ರ ತರಬೇಕು? ಸೃಷ್ಟಿ. ನಮ್ಮ ಅಜ್ಜ ಇದನ್ನು ಸೃಷ್ಟಿ ಮಾಡಿದ್ದ. ಅಜ್ಜನ್ ಕಟ್ಟಿದ್ದ ಇದೆಲ್ಲ ನಮ್ಮ ಅಜ್ಜ ಅದಲ್ಲ ತಗೊಂಡದ್ದಲ್ಲ ನಾನು ಕೇಳ್ತಿರೋದು. ಸೃಷ್ಟಿ. ನೀನ್ ಬಂದಾಗ ನಾನ್ ಬಂದೆ ನೀನ್ ಬಂದಿ. ಇಬ್ರು ಅದನ್ನ ಕೈಗೆ ಅದೀವಿ. ನ್ಯಾಯ ತೀರಿಸಲ್ ಬಿಡ್ರಿ. ಇಂದು ಏನಿಲ್ಲ ನಂದು ಏನಿಲ್ಲ. ಇವತ್ತು ಭೂಮಿ ನೀನ್ ಸತ್ರು ಹೋಗ್ಬೇಕು, ನಾನು ಸತ್ರು ಹೋಗ್ಬೇಕು. ಲಾಸ್ಟಿಗೆ ಈ ಭೂಮಿಯಲ್ಲಿ ಯಾರ್ದಾಗುತ್ತೆ? ಎಲ್ಲ ಜೀವಗಳು ನಾಶ ಆದ್ರಂದ್ರೆ ಹೋಗ್ಬಿಡ್ತಾರೆ. ಎಲ್ಲೆಲ್ಲೂ ವಯನಾಡ ಎಲ್ಲ ಮನೆಗಳೆಲ್ಲ ಮುಣಿಕೊಂಡು ಹೋಗ್ಬಿಟ್ಟು ಊರು 2 ಊರು ಇಲ್ಲೇ ಇಲ್ಲ ಅಂತ. ಎಲ್ಲಿ ಅದಾವಂತ ಇಲ್ಲಿ ಇದ್ದು ಆ ಊರುಗಳು ಅನ್ನೋದೇ ಗೊತ್ತಿಲ್ಲ. ಎಲ್ಲಿ ಬಗ್ಗಿಬೇಕನ್ನೋದೇ ಗೊತ್ತಾಗ್ತಿಲ್ಲ. ಊರುಗಳು ಇಂತಿಂತ ಬಿಲ್ಡಿಂಗ್ಗಳು ಮುಣಿಕೊಂಡು ಹೋಗಿದಾವೆ. ಇಂಥ ಕಡೆ ಇದ್ದುವು, ಇಂಥ ಕಡೆ ಇದ್ದುವು. ಅವರು ನಂದು ನಂದು ಅಂತ ಹೇಳಿದ್ರ ಮತ್ ನಂದು ನಂದು ಅನ್ನೋರು ಎಲ್ಲಿ ಹೋದ್ರು ಮತ್ತೆ? ಹೊಟ್ಟೆ ಕಟ್ಟಿ ಮೆರೆದರಲ್ಲ ಏನಾದ್ರು, ಮೀಸೆ ಕಟ್ಟಿ ಆಳಿದಾರಲ್ಲ ಏನಾದ್ರು, ಮೀಸೆ ತಿರುವಿ ಇಂದವ್ರ ಮೀಸೆಗಳು ನೋಡ್ರಿ. ಚಿತ್ರದಾಗ ಎಲ್ಲಾರ ಮಧುಕರ್ ನಾಯಕ್ ಮೀಸೆ ನೋಡ್ರಿ. ಅವು ಕೂಡ ಬಿಡಕ್ಕಾಗಿಲ್ಲ ಅಂತ ಮೀಸೆಗಳು. ಆ ಮೀಸೆಗಳೇ ಮಣ್ಣಾಗಿ ಹೋದು. ಮೀಸೆಗಳು ಇವಾಗ ಯಾರಿಗೂ ಇಲ್ಲ. ನಾವು ಉಳಿತೀವ? ಮೈಸೂರು ರಾಜರ ಅರಮನೆನೇ ಬಿಟ್ಟು ಹೋದ್ರು. ಬೆಂಗಳೂರು ಬೆಳ್ಳಿ ಬಂಗಾರದ ಅರಮನೆಗಳನ್ನ ಏನ್ ಮಾಡಿದ್ರು ಅವರು? ಏನಿಲ್ಲ. ಈಗ ಬಂದಿವಿ ಸುಮ್ಮನೆ ಅದ್ಭುತವಾಗಿರ್ತಾರೆ. ಅದಕ್ಕೆ ಎದುರಿಸಿಗೆ ಬೆದರಿಕೆಗೆ ಏನು ಎದುರಂತದ್ದು ಏನಿಲ್ಲ. ಯಾರು ಅಪ್ಪಂದ ಆಸ್ತಿ ಏನಲ್ಲ. ಇದು ದೇವ್ರು ಸೃಷ್ಟಿ ಮಾಡ್ಯಾನ. ನಮ್ಮ ದೇವರು ಯೇಸು ಸ್ವಾಮಿ ಭೂಮಿಗೆ ಬುನಾದಿ ಹಾಕಿದ್ದು ಮಾತಿನಿಂದ ಬುನಾದಿ ಹಾಕಿನೆ. ಅವ್ರಿಗೆ ಕೇಳ್ರಿ ಯಾರು ಸೃಷ್ಟಿ ಮಾಡ್ಯಾರ ಅಂತ ಗೊತ್ತಿಲ್ಲ ಅವ್ರಿಗೆ. ಇದುವರೆಗೆ ಜೀವಿಸಿದ್ದಾರೆ. ಇದುವರೆಗೆ ಭೂಲೋಕದಾಗ ಅದಾರೆ. 70-80 ವರ್ಷ 90 ವರ್ಷ ಜೀವಿಸಿದ್ದಾರೆ. ಇದನ್ನ ಯಾರು ಸೃಷ್ಟಿ ಮಾಡ್ಯಾರ ಅಂತ ಅವ್ರಿಗೆ ಗೊತ್ತಿಲ್ಲ.
ಮತ್ತೆ ಗೊತ್ತಿಲ್ಲ ಅಂತಪ್ಪ ಅಂದ್ರೆ ಮತ್ತೆ ಯಾರು ಸೃಷ್ಟಿ ಮಾಡಿದ್ರು ಇದನ್ನ? ಯಾರೊಬ್ರು ಸೃಷ್ಟಿ ಮಾಡಿರ್ಬೇಕಲ್ಲ ಇದನ್ನ. ಯೇಸು ಸ್ವಾಮಿ ಸೃಷ್ಟಿ ಮಾಡಿ ಧೈರ್ಯವಾಗಿ ಹೇಳ್ಕೊಳ್ರಿ. ಆಮೆನ್. ಅಂದು ಏನಿಲ್ಲ ಇಂದು ಏನಿಲ್ಲ, ನಮ್ಮಪ್ಪ ಏಸಪ್ಪ ಸೃಷ್ಟಿ ಮಾಡಿ, ನಮ್ಮಪ್ಪ ಅಪ್ಪನ ಆಸ್ತಿ ಇದು. ಆಮೆನ್. ಎಲ್ಲೇ ತಗೊಂಬರ್ರಿ, ಓದ್ರಿ, ಇದಕ್ಕೆಲ್ಲ ಬರ್ದತೆ ಓದ್ರಿ. ಸರಿಯಾ? ಯಾರ್ಯಾರ ತಹಸೀಲ್ದಾರ್ ನಮ್ಮನ್ನೆಲ್ಲ ಹಿಡ್ಕೊಂಡು ಹೋದಾಗ ಹೇಳ್ಕೊಡಮ್ಮ ಅಂತಂದು ಅವ್ರಿಗೆ ಕೇಳಿದ್ರೆ, ಒಬ್ಬ ಹೆಣ್ಮಗಳಿಗೆ ಕೇಳಿದ್ರೆ, ತಗೊಳ್ರಿ ಸ್ವಾಮಿ ಇದ್ರಾಗ ಐತಿ ಎಲ್ಲ ಓದ್ಕೇಳ್ರಿ. ಬೈಬಲ್ ಕೊಡಕಚ್ಚಿತ್ತ ಯಾವ ಅವ್ರಿಗೆ ಸರಿ ತಹಸೀಲ್ದಾರ್ಗೆ ಏನ್ ಕೊಡಕಚ್ಚಿತ್ತ? ಎಲ್ಲ ಐತ್ರಿ ಓದ್ಕೇಳ್ರಿ. ಕೋಪ ಮಾಡ್ಕೊಳ್ತದ ನಾವು. ಬೈಬಲ್ ಕೊಡಕ್ ಬರ್ತೀನಿ ನನಗೆ. ಸ್ವಾಮಿ ಇದ್ರಾಗೆಲ್ಲ ಐತಿ ಸ್ವಾಮಿ ಓದ್ಕ ಕೊಡ್ರಿ, ಓದ್ಕೇಳ್ತಿದ್ರಾಗೆಲ್ಲ ಇತ್ತು. ಹುಟ್ಟಲ್ಲ ಅದನ್ನ ಅವರು ಇದನ್ನ ದಾರಿಗೆಲ್ಲ ಇಟ್ಟು ಬರ್ರಿ, ಸೀದಾ ಇಲ್ಲಿಗೆ ಬರ್ತದ. ಚರ್ಚಿಂದ ಇದು ಬೈಬಲ್ ಇದು ಮುಟ್ಟಬಾರ್ದು. ನಮ್ಮನೆಗೆ ಇಟ್ಕ ಒಂದು ತೊಂದರೆ ಆಗತ್ತಪ್ಪ. ಚರ್ಚ್ನವ್ರು ಕೊಟ್ಬಿಡ್ಬೇಕು ಇದನ್ನ. ಚರ್ಚ್ನವ್ರು ಯಾರನ್ನ ಪರಿಚಯ ಅದ ನಿಮಗೆ? ಟೆಸ್ಟ್ ಮಾಡ್ಬೇಕಂದ್ರೆ ಬಸ್ ಸ್ಟ್ಯಾಂಡ್ ಆಗಿದ್ದು ಇಟ್ಟು ಬರ್ರಿ ನೀವು. ಸೀದಾ ಹೆಸರು ಅಡ್ರೆಸ್ ಬರ್ದು ಇಟ್ಟು ಬರ್ರಿ, ಸೀದಾ ಅಡ್ರೆಸ್ ನಿಮ್ಮನೆಗೆ ಬರ್ತದ. ಸತ್ಯಕ್ಕೆ ಒಳಗಾದವರೇ ಮುಟ್ಟಬೇಕ ಹೊರತು ಸುಳ್ಳು ಜೀವಿತ ಜೀವಿಸೋರು, ಸುಳ್ಳಾಗಿ ಇರೋರು ಮುಟ್ಟಕ್ ಸಾಧ್ಯ ಇಲ್ಲ. ಹಿಂಗೆ ಅಡ್ರೆಸ್ ಬರೋದು, ನೀವು ಬಸ್ಸಿಗೆ ಹೋಗ್ತಿರಲ್ಲ, ಬಸ್ಸಿನ ಇದು ಸೀಟ್ನಾಗೆ ಇಟ್ಬರ್ರಿ. ಕಂಡಕ್ಟರ್ ನಂಬರ್ ಫೋನ್ ಮಾಡಿ, ಏನಮ್ಮ ಬೈಬಲ್ ಇಲ್ಲೇ ಬಿಟ್ಟು ಹೋಗಿರ ಅಂತ ಕೇಳಿದ್ರಿ, ಕೇಳ್ರಿ. ಪರೀಕ್ಷೆ ಆದ್ರೆ ಮಾಡ್ಬಿಟ್ರ ನಮಗೆ ಇಟ್ಕಂದ್ರೆ ಒಳ್ಳೇದು ಬಿಡ್ರಿ, ಓದ್ಲಿ ವಾಕ್ಯ. ಓದಲ್ಲ ಅವರು. ಇದನ್ನ ಅಲ್ಲೇ ಇಟ್ಟು ನಿಮ್ಮನ್ನ ಕರೆಸಿ ಅವ್ರು ಮುಟ್ಲಾರ್ದಂಗೆ ನಿಮ್ಮ ಕೈಲೇ ತಗೊಂಡೋಗ್ರ ಮೇಲೆ ಐತಿ ಅಂತ ಹೇಳಿದ್ರೆ ಹೇಳ್ಬೋದು. ಸತ್ಯ ಅಷ್ಟು ಸುಲಭ ಐತೆನ್ರಿ ಲೋಕದಾಗ. ಈತನ ಮಕ್ಳು ಮುಟ್ಟಕ್ಕಾಗತ್ತಾ? ಏನ್ ಸತ್ತನ ಸತ್ಯವೇದನ ಮುಟ್ಟಕ್ಕಾಗತ್ತಾ? ಮುಟ್ಟಿದ್ರು ಕೂಡ ಅದ್ರಾಗೇನು ಅರ್ಥ ಆಗಲ್ಲ. ಹಿಂಗೆ ವಾದ ಮಾಡ್ಕೊಂತ ನಮ್ದೇ ಶ್ರೇಷ್ಠ ಅಂತ ಹೇಳ್ಕೊಂತ ಹೆಣ್ ಮಕ್ಳು ಹೆಂಗಾದ್ರೂ ಬರ್ತಾರ. ಅವ್ರು ನಮ್ಗೆ ಹೆಂಗಾದ್ರೂ ಬರಕ್ ಆಗಲ್ಲ. ಒಂದ್ ವೇ ಇರ್ತದೆ, ನಮ್ಗೆ ಒಂದ್ ದಾರಿ ಇರ್ತದೆ. ಅವ್ರಿಗೆ ನಾನಾ ದಾರಿಗಳು ಹೆಂಗ್ ಬೇಕಾರು ನುಕ್ಕೊಂಡು ಹೋಗ್ಬಿಡ್ತಾರ. ಅವ್ರು ಸುಳ್ಳು ಹೇಳ್ಬೇಕಾರೆ ಸುಳ್ಳು ಹೇಳ್ಬಿಡ್ತಾರೆ, ಮೋಸ ಮಾಡೋಕ್ರ ಮೋಸ ಮಾಡ್ಬಿಡ್ತಾರೆ, ಟೋಪಿ ಹಾಕೋರೆ ಟೋಪಿ ಹಾಕ್ಬಿಡ್ತಾರೆ. ನಮ್ಗೆ ಹಂಗೆ ಮಾಡಕ್ ಬರಲ್ಲ, ಬಹಳ ಭಯ ಆಗುತ್ತೆ. ಅವ್ರ ಎಲ್ಲಾ ದಾರಿ ಗೊತ್ತವ್ರಿಗೆ. ಅವರು ಓದೋ ದಾರಿ ಎಲ್ಲ ನಾಶಿ ಸಂಕಟಗಳೇ ಉಂಟಾಗ್ತಾವಂತೆ. ಎಲ್ಲ ಅಧ್ವಾನ. ಇರ್ಲಿ, ದೇವ್ರ ವಾಕ್ಯಕ್ಕೆ ಬರೋಣ. ಅಬ್ರಾಮನ 3 ಬೀಳುವಿಕೆ ಇವತ್ತು ಮುಕ್ತಾಯ ಆಗಲೇಬೇಕು. ಇವತ್ತು ನಾವು ನೋಡಿದೀವಿ 21ನೇ ಅಧ್ಯಾಯ ಬಹಳ ಮುಖ್ಯ. 21ನೇ ಅಧ್ಯಾಯ ಏನಾಗಿದೆ? ಪ್ರಮುಖವಾಗಿದೆ, ಬಹಳ ಪ್ರಾಮುಖ್ಯವಾಗಿದೆ. ಯಾಕಂದ್ರೆ ಅದು ಎತ್ತಲ್ಪಡುವಿಕೆಯನ್ನು ಸೂಚಿಸ್ತದೆ. 21ನೇ ಏನ್ ಸೂಚಿಸ್ತದೆ? ಅದು ಅದಿಕಂಡು 21ನೇ ಅಧ್ಯಾಯ ಎತ್ತಲ್ಪಡುವಿಕೆಯನ್ನು ಸೂಚಿಸ್ತದೆ. ಸ್ವಲ್ಪ ಕಷ್ಟ ಇತ್ತು ಲೋಕದ ನಮಗೆ, ದೇವ್ರ ಮಕ್ಕಳಿಗೆ, ಸತ್ಯ ಹಿಡ್ಕೊಂಡವರಿಗೆ ಸ್ವಲ್ಪ ಕಷ್ಟ ಇತ್ತು. ಆಮೇಲೆ ಸುಖ. ಈಗ ಸುಖ ಇಲ್ಲ ನಮಗೆ, ಈಗ ಕಷ್ಟ ಇದೆ ನಮಗೆ. ಬಂದರಿಗೆಲ್ಲ ಉತ್ತರ ಹೇಳ್ಬೇಕು, ಕೇಳಿದರಿಗೆಲ್ಲ ಉತ್ತರ ಹೇಳ್ಬೇಕು. ಅದೇ ನಮ್ದೆಲ್ಲ ಎಷ್ಟು ಬೆಂಕಿ ಅಂತ ನಮ್ಗೆಲ್ಲ ಪೂರ್ತಿ ಬಿಟ್ಟು ಅದ್ಯಾವ್ದ ಪಾರಿನ ದೇವರು ಬುದ್ಧಿ ಇಲ್ಲ ಬಿಡವನಿಗೆ. ನೀನನ್ ಹೇಳ, ನಿಮ್ದು ಸಂಬಂಧಿಕಲ್ಲ ಹನುಮಂತ, ಹೋಗಿ ಹೇಳ, ಗೊತ್ತಾಗತ್ತಂತಿಲ್ಲ ಅಂತ ಅವನಿಗೆ. ಈ ರೀತಿ ಕಷ್ಟ ಇದೆ ನಮಗೆ ಸ್ವಲ್ಪ. ದೇವ್ರ ವಾಕ್ಯನೇ ಹೇಳ್ತದೆ, ಇದು ದೇವರನ್ನ ನಂಬಿದವರಿಗೆ ಯೋಗ್ಯ ಸ್ಥಳ ಅಲ್ಲ. ಇದು ದೇವ್ರ ನಂಬಿದವರಿಗೆ ಯೋಗ್ಯ ಸ್ಥಳನ ಅಲ್ರಿಗೆ, ಮೋಸಗಾರರಿಗೆ ಯೋಗ್ಯ ಸ್ಥಳ. ಲೂಟಿ ಒಡೆಯರಿಗೆ, ಗೋಪಿ ಹಾಕರಿಗೆ ಒಳ್ಳೆ ಸ್ಥಳ ಇದು. ಸತ್ ಮೇಲೆ ಅವರಿಗೆ ಸಂಕಟ, ನಮಗೆ ಈ ಲೋಕದ ಸಂಕಟ. ಟೋಪಿ ಹೊಡೆಯರಿಗೆ, ಮೋಸ ಮಾಡೋರಿಗೆ, ಅನ್ಯಾಯ ಮಾಡೋರಿಗೆ ಈ ಲೋಕದಲ್ಲಿ ಚೆನ್ನಾಗೆ, ನಮಗೆ ಆ ಲೋಕದಲ್ಲಿ ಚೆನ್ನಾಗೆ, ನಮಗೆ ಈ ಲೋಕದಲ್ಲಿ ಕಷ್ಟ ಇದೆ.
ಇದು ಈ ಲೋಕದ ಕಷ್ಟ 2 ದಿವಸ, ಆ ಲೋಕದ ಕಷ್ಟ ಶಾಶ್ವತ. ಆಮೆನ್. ಈ ಲೋಕದ ಕಷ್ಟ ಬೇಕಾ, ಆ ಲೋಕದ ಕಷ್ಟ ಬೇಕಾ? ಅದು ಶಾಶ್ವತ ಕಷ್ಟ. ಅದು ಅಲ್ಲಿ ಹುಳ ಸಾಯಲ್ಲ, ಬೆಂಕಿ ಯಾರಲ್ಲ, ಮತ್ತೆ ನಿನ್ನ ಆತ್ಮ ಯಾವಾಗಲೂ ಅಯ್ಯೋ 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 ಅಂತಿರ್ಬೇಕು. ಜೀವ, ನನ್ ಜೀವ ಅಂತಕ್ಕದ್ದು ಅಂತಾರಲ್ಲ ಕೆಲವರು, ಅಪ್ಪಂತಿದ್ದೇವಲ್ಲ, ನನ್ನ ಜೀವ ಅಂತಕ್ಕದ್ದು ಕುದ್ದು ಕುದ್ದು ಹೋಗಿದೆ. ಬಹಳ ನೋವು ತಿಂದಿ ಜೀವನದಾಗ. ಈ ಜೀವನದಾಗ ಈ ಲೋಕದ ನೋವು ಹೆಚ್ಚಲ್ಲ, ಈ ಲೋಕದ ನೋವೇ ಜಾಸ್ತಿ ಅಂತೇಳಿ ಕೆಲವ್ರು ಏನ್ ಮಾಡ್ತಾರೆ, ಆತ್ಮಹತ್ಯೆ ಮಾಡ್ಕೊಂತಾರೆ. ಅದು ಈ ಲೋಕದ ನೋವಿಗಿಂತ ಆ ಲೋಕದ ನೋವು ಬಹಳ ಐತಂತ ಅವರಿಗೆ ಗೊತ್ತಿಲ್ಲ. ಆಮೆನ್. ಈ ಲೋಕದ 2 ದಿವಸ ನೋವು, ಅದು ಶಾಶ್ವತ ನೋವು. ಅದು ಅಂದ್ರೆ ಅವ್ರ ಲೆಕ್ಕೇನು ಇಲ್ಲಿ ಕಷ್ಟ ಬಹಳ ಐತೆ, ಇಲ್ಲಿ ನಾವು ಜೀವಿಸೋದಕ್ಕೆ ಸರಿ ಇಲ್ಲ, ಸತ್ತು ಹೋಗ್ಬಿಟ್ರೆ ಆರಾಮಾಗಿ ಫ್ರೀ. ಅಲ್ಲಿ ಇವರಿಗೆ ನಂದ ಗೋಕುಲ ಇರ್ತದ ಅಂತ ತಿಳ್ಕೊಂಡ್ಬಿಡ್ತಾರೆ. ಏನಿಲ್ಲ, ಬೆಂಕಿ ಲೋಕ ಅದು. ಅಲ್ವಿಯಾ? ಆಮೆನ್. ಅದಕ್ಕಾಗಿ ಈ ಲೋಕದ ಕಷ್ಟ ಇರ್ಲಿ, ಇನ್ನೇ ಬರ್ಲಿ, ಯೇಸು ಸ್ವಾಮಿ ದಯ ನಮಗೆ ಹಲ್ಲೆಲೂಯಾ. ಇರ್ಲಿ. ಯಾಕ ಆಮೆನ್. ಜೀವದ ಕೂಡಲೇ ಎಲ್ಲ ಮುಗೀತು ನಮ್ದು. ಏನು ಆನಂದವೇ ಪರಮಾನಂದ, ಆನಂದವೇ. ನಿಮಗೆ ಈ ಲೋಕದ ಕಷ್ಟ ಬೇಕಾ, ಆ ಲೋಕದ ಕಷ್ಟ ಬೇಕಾ? ಈ ಲೋಕದಲ್ಲಿ ಜನ ಸೈ 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 ಅನ್ನಬೇಕಾ? ಇಲ್ಲಿ ನೋಡಿದ್ರೆ ಹೂವಿನ ಹಿಡ್ಕೊಂಡು ನಿಲ್ಬೇಕು ನಿಮಗೆ. ಹಂಗಾದ್ರೆ ಸಮಯ. ಇಲ್ಲಿ ನೋಡಿದ್ರೆ ಬೀದೆಗೆ ದೇವ್ರ ಮಕ್ಕಳು ಬಂದ್ರು, ತಗೊಂಬರ್ರಿ ಹಾರ ತಗೊಂಬರ್ರಿ ಅನ್ಬೇಕು. ಹಂಗಾದ್ರೆ ಖುಷಿ ನಮಗೆ. ಹಾರ ಹಂಗೆ ಅಂತ ಇಲ್ಲೇ, ಎಲ್ಲಿ ನೋಡಿದ್ರೆ ಬೈತಾರೆ. ಸಂಬಂಧಿಕರಿಗೆ ಏಸು ನಂಬಿ ಅಂತ ಹೇಳಕ ಭಯ, ಎಲ್ಲಿ ಏನಂತಾರ ಅಂತ. ಹಂಗಾಗ್ಬಿಡುತ್ತೆ ಪರಿಸ್ಥಿತಿ. ನಮಗೇನಾಗಬೇಕು? ಹಾರ. ದೇವ್ರ ಮಕ್ಕಳು ಸಭೆಗೆ ಹೋಗಿ ಬಂದ್ರು, ತಗೊಂಬರ್ರಿ ನೀರು ಹಾಕ್ರಿ, ಆಸರೆ ಇದೆ ಬಟ್ಟೆ. ಹೌದು, ದೇವ್ರ ಮಕ್ಕಳೇ ಸರಿ. ಅವ್ರಿಗೆ ಸನ್ಮಾನ ಮಾಡಿ ನಾವೇನ್ ಮಾಡೋಣ, ಊರಾಗೆ ಮೆರವಣಿಗೆ ಮಾಡೋಣ ಅಂತಾರ. ಹಂಗ ಅನ್ಬೇಕಂತ ನಮಗೆ ಆಸೆ, ಹಂಗಂತ ಇಲ್ಲೇ. ಯಾಕಂದ್ರೆ ಯೇಸು ಸ್ವಾಮಿನೂ ಕೂಡ ಆತರ, ಯೇಸು ಸ್ವಾಮಿ ಜೊತೆ ಕೂಡ ಈ ಲೋಕದ ಜನ ಆತರ ನಡ್ಕೊಂಡಿಲ್ಲ. ಆತನಿಗೆ ತೊಂದರೆ ಕೊಟ್ಟು ಈ ಲೋಕ ಬಿಡಿಸಿದ್ದಾರೆ, ನಮಗೂ ತೊಂದರೆ ಕೊಡ್ತಾರೆ. ಆಮೆನ್. ಯೇಸು ಸ್ವಾಮಿ ಹೇಳಿದ್ನಲ್ಲ, ಗುರುಗಾಗಿದ್ದು ಶಿಷ್ಯನಿಗೆ, ಆಮೆನ್. ಗುರುಗೆ ಏನಾಯ್ತು ಅದೇ ನಮಗೆ ಆಗ್ತತೆ. ಗುರುಗೆ ಏನಾದ್ರು ಚೆನ್ನಾಗಿ ನೋಡ್ಕೊಂಡ್ರ, ಬೈಲಿಲ್ಲ, ಹಿಂಸಿಸ್ಲಿಲ್ಲ, ತೊಂದರೆ ಕೊಡ್ಲಿಲ್ಲ, ಬೈಲಿಲ್ಲ, ಕೆಟ್ಟ ಮಂದಿ ನಿಂದೆ ಒರೆಸ್ಲಿಲ್ಲ, ಅದನ್ನೇ ನಮಗೂ ಮಾಡ್ತಾರೆ. ಆಮೆನ್. ಅವ್ರು ಯೇಸು ಸ್ವಾಮಿ ತಿಳ್ಕೊಂಡಿದ್ರೆ ನಮ್ಮನ್ನು ತಿಳ್ಕೊಂತಿದ್ರು. ಆಮೆನ್. ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ತಿಳ್ಕೊಳ್ಳಿಲ್ಲ ಅಂದ್ಮೇಲೆ ನಮ್ಮನ್ನು ಕೂಡ ಏನ್ ಮಾಡಲ್ಲ ಅವರು, ತಿಳ್ಕೊಳ್ಳಲ್ಲ. ಆಮೆನ್. ಯೇಸು ಸ್ವಾಮಿಗೆ ಹಿಂಸೆ ಕೊಟ್ರ ಅಂದ್ರೆ ನಮಗೂ ಕೂಡ ಅದೇ. ಆಮೆನ್. ಯೇಸು ಸ್ವಾಮಿ ದೆವ್ವ ಅಂದ್ರೆ ನಮಗೂ ದೆವ್ವ ಅಂತಾರೆ. ಪೀಡೆ ಅವನಿಗೆ ಯೇಸು ಸ್ವಾಮಿ ಪೀಡೆ ಅಂದ್ರೆ ನಮಗ ಅದೇ ಬೈಗುಳ. ಯೇಸು ಸ್ವಾಮಿ ಸನ್ಮಾನ ಮಾಡಿದ್ರೆ ನಮಗೂ ಸನ್ಮಾನ ಇತ್ತು. ಯೇಸು ಸ್ವಾಮಿ ಸಿಲುವಿಗೆ ಹಾಕ್ಲಿಲ್ಲ ಅಂದಿದ್ರೆ ನಮಗೂ ಸಿಲುವಿಗೆ ಹಾಕ್ತಿರ್ಲಿಲ್ಲ. ಆತನು ಚೆನ್ನಾಗಿ ನೋಡ್ಕೊಂಡು ಅರಮನೆಗಿಟ್ಟು ಪೂಜಿಸಿದ್ರೆ, ನೋಡ್ಕೊಂಡಿದ್ರೆ ನಮ್ಮನ್ನು ಕೂಡ ಅರಮನೆಗಿಟ್ಟು ಅವ್ರು ಏನ್ ಮಾಡ್ತಿದ್ರು, ಸನ್ಮಾನ ಮಾಡ್ತಿದ್ರು. ಅವು ನಡೆದಿಲ್ಲ ಕ್ರಿಸ್ತನ್ ಜೀವಿತ. ನಾವು ಜೀವಿತದಲ್ಲಿ ಕೂಡ ನಡೆಯಲ್ಲ. ನಾವು ಜನರಿಂದ ನಮಗೆ ಮಾನ ಬೇಕು, ಮರ್ಯಾದೆ ಬೇಕು, ಆಸೆ ಪಟ್ರೆ ಸಿಗಲ್ಲ. ನಾವು ನಮ್ಗೆ ಏನ್ ಮಾಡಿದ್ರೆ ಜನ ಅದನ್ನೇ ನಮಗೆ ಮಾಡ್ತಾರೆ. ಯಾಕಂದ್ರೆ ಆತನ ಮಕ್ಕಳು ನಾವಾಗಿ. ಆಮೆನ್. ಯೇಸು ಸ್ವಾಮಿ ಇಲ್ಲ, ಈಗ ಕಾಣಲ್ಲ, ಅದ್ ಕಣ್ಣಿಗೆ ಇದಾನೆ, ಕಾಣಲ್ಲ ಕಣ್ಣಿಗೆ. ನಾವು ಕಾಣ್ತೀವಿ, ಅವರಿಗೆ ನಂಬಿದವ್ರು ಕಾಣ್ತೀವಿ. ಅಲ್ಲಿಯ ಆಮೆನ್. ವಿರೋಧಿ ಬಂದ್ರೆ ಏನ್ ಹೇಳ್ತಾನೆ ನಮಗೆ, ಯೇಸುಗೆ ಹಂಗ ಶಿಲೆಗೆ ಹೊಡೆದ್ರಲ್ಲ ಹಂಗ ಹೊಡಿಯೋದ, ಹಂಗ ನಿನಗೆ ಹೊಡಿಯೋದಂತಾರ ಅವ್ರು. ಅವಾಗ ಬುದ್ಧಿ ಬರೋದಂತಾರೆ. ಆಮೆನ್. ಸ್ವಾಮಿಗೆ ಏನ್ ಮಾಡಿದ ಅದು ನೆನಪೈತೆ ಅವನಿಗೆ, ವಿರೋಧಿಗೆ.
ಹಂಗೆ ನಿಮಗೂ ಎಸ್ಸಮ್ಗೊಂದು ಹೇಳು ಸನ್ಮಾನ ಮಾಡಿದ್ರೆ ಎಸ್ಸಮ್ಗೆ ಹೆಂಗ್ ಸನ್ಮಾನ ಮಾಡಿದ್ರಲ್ಲ ಹಂಗೆ ಆಡ್ತೀವಿ ಅಂತಿದ್ರು ಅವ್ರ ಬಾಯಿಂದ. ಆದ್ರೆ ಆ ತರ ಇಲ್ಲ, ಅದು ಆಮೆನ್. ಲೋಕಕ್ಕೆ ಉಲ್ಟಾ ಇದೆ. ಅದಕ್ಕೆ ಭಯ ಪಡದೆ ಧೈರ್ಯವಾಗಿ ಲೋಕದಲ್ಲಿ ಜೀವಿಸ್ಬೇಕು. ಎದುರಂಗ ಬಲ ಇದ್ದ ಸನ್ನದ್ಧಾಗಿ ನಿಂತರೂ ಭರವಸೆ ಉಳ್ಳವನಾಗಿ ಭರವಸೆಯುಳ್ಳವನಾಗೇ ಇರಿ. ಆಮೆನ್. ಆಮೆನ್. ಯುದ್ಧ ಮಾಡಕ್ ನನ್ನ ಮೇಲೆ ಇವತ್ತು ಬರ್ತಾರ, ನಮ್ಮನ್ನ ಕೊಲ್ಲಕ್ ಬರ್ತಾರೆ, ಇವತ್ತು ಮುಗೀತ್ ನಮ್ ಕತೆ ಅಂದ್ರೂ ಭರವಸೆ ಉಳ್ಳವರಾಗಿರಿ. ಆಮೆನ್. ಆಮೆನ್. ಇನ್ನೊಂದು ಬಿಟ್ಟು ನಾನು ಎಡಕ್ಕಾದ್ರು ಬಲಕ್ಕಾದ್ರು ಹೋಗಲ್ಲ ದೇವ್ರೆ. ಆಮೆನ್. ಏನೇ ಆದ್ರು ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಾರ್ದವ್ರಿಗೆ ಎದುರು ಬಿಡ್ರಂತೆ ಸಮಯ. ಆಮೆನ್. ದೇಹನ್ ಕೊಲ್ತಾರೆ, ನಮ್ಮ ಆತ್ಮ ಬಿಡ್ಕೊಳಕ್ಕಾಗತ್ತ ಅವ್ರಿಗೆ? ಬಲೆ ಹರಿದು ಹೋಯ್ತು, ಈ ಬಲೆ ಹರಿದು ಹೋಗುತ್ತೆ, ನಾವು ತಪ್ಪಿಸಿಕೊಳ್ಳಿ. ಆಮೆನ್. ನಮ್ಮನ್ನು ಕೊಂದಾಕ್ತಾರೆ. ಇದೊಂದು ಬಲೆ ಶರೀರ ಅನ್ನೋದು ಹಿಡಿದಿಟ್ಕೊಳ್ಳೋದು ನಮ್ಮನ್ನ ಇಲ್ಲಿ. ಅವ್ರು ಅರ್ಧ ಹಾಕಿದ್ರು ಒಂದು ವೇಳೆ ಅಂದ್ರೆ ನಮಗಿನ್ನೂ ಆರಾಮ ಆತು, ದೇವ್ರ ಹತ್ರ ಹೋಗ್ಬಿಟ್ಟು. ನಾವು ಕೊಂದ್ಕಂದ್ರೆ ಪಾಪ, ಇನ್ನೊಬ್ರು ಯಾರು ನಮ್ಮನ್ನು ಕೊಲ್ತಾರಪ್ಪ ಅಂದ್ರೆ ಎಷ್ಟು ಸಂತೋಷ. ದೇವ್ರ ಹತ್ರ ಬೇಗ ಹೋಗ್ತೀವಿ ನಾವು, ಆಮೆನ್. ತೀರಿದ್ವು ನಮಗೆ. ಇನ್ನು ಮುಂದೆ ಏನೇನು ಬೈಗಳಿದ್ವು, ಏನೇನು ಇದ್ವು, ಇನ್ನೂ ಕಷ್ಟಗಳು ಏನೇನಿತ್ತು, ಅವೆಲ್ಲ ತಪ್ಪಿದ್ವಲ್ಲ ನಮಗೆ ಅಂತ ಖುಷಿ ಪಡ್ಬೇಕು ನಾವು. ಆಮೆನ್. ಅವ್ನು ಖುಷಿ ಪಡಲ್ಲ. ಫೋನ್ ಮಾಡಿ ನನ್ನ ಇವತ್ತು ಪಾಸ್ಟರ್ ಕೊಲ್ಲಕ್ ಬರ್ತಾರೆ, ಎಲ್ಲ ಸಭೆಯವ್ರು ಬರ್ತಾರಂತ ನೀನು ಬರ್ತೀಲ್ಲ. ಫೋನ್ ಮಾಡೋದಲ್ಲ, ಅಕ್ಕ ತಂಗಿ ಅಣ್ಣ ತಮಗೆ ಯಾರಿಗೋ ಇದ್ದರಿಗೆ ನಂಬಿದಕ್ಕೆ ನನಗೆ ಊರಿಂದ ಹೊರಗೆ ಹಾಕ್ತಾರಂತೆ, ಒಂದ್ ಸ್ವಲ್ಪ ಅವನಿಗೆ ವ್ಯಕ್ತಿಗೆ ಬುದ್ಧಿ ಹೇಳು. ರೆಕಮೆಂಡೇಶನ್ ಬೇಕಾ? ಇಲ್ವಿಯಾ? ಆಮೆನ್. ಜೀವ ಹೋಗ್ಬೇಕಾದ್ರೂ ನಂಬಿಗಸ್ತನು ಆಗಿರೋ ಆಮೆನ್. ಜೀವ ಎಂಬ ಜಯಮಾಲಿಯನ್ನು ಕೊಡ್ತಾರೆ. ಒಬ್ಬ ಭಕ್ತನಿಗೆ ಕೇಳ್ತಾರೆ ಜೀವ ಬೇಕಂದ್ರೆ, ಎಲ್ಲ ಕಟ್ಟಿದಾರೆ ಆಗಲಿ, ಎಲ್ಲ ರೆಡಿ ಮಾಡಿದಾರೆ, ಎಲ್ಲ ಬೆಂಕಿ ಇಟ್ಟು ಸುಡಕ್ ರೆಡಿ ಮಾಡಿದ್ದಾರೆ. ಲಾಸ್ಟ್ಗೆ ಹೇಳ್ತಾರೆ ಚಿತ್ರ, ಅದು ವಿಡಿಯೋ ಇದೆ ಯೂಟ್ಯೂಬ್ನಾಗ. ಲೆಲುಯಾ? ಆಮೆನ್. ಎಲ್ಲ ರೆಡಿ ಮಾಡಿದ್ದಾರೆ, ಕಂಬಕ್ಕೂ ಕಟ್ಟಿದ್ದಾರೆ, ಎಲ್ಲ ಕಟ್ಟಿಗೆ ಮೇಲೆ ಒಂದು ಕಂಬಿಟ್ಟು ಆ ಕಂಬಕ್ಕೆ ಕಟ್ಟಿಕರಿ, ಇನ್ನು ಕಟ್ಟಿಗೆಲ್ಲ ಪೆಟ್ರೋಲ್ ಹಾಕಿ ಇಟ್ರೆ ಸಾಕು, ಮುಗಿದ್ ಸತ್ತೋದಂತ ಅವ್ನು. ಇಲ್ಲಿನೂ ಕೇಳ್ತಿದಾರೆ ಅವರು, ನೋಡು ಈಗೂ ಚಾನ್ಸ್ ಐತಿ, ಇನ್ನು ಬೆಂಕಿ ಇಟ್ಟಿಲ್ಲ, ಇನ್ನು ಲಾಸ್ಟ್ ಚಾನ್ಸ್. ಹೆಸರು ಬಿಡ್ತೀಯಾ? ನಂಬಿದ್ದನ್ನ ಬಿಡ್ತೀಯಾ? ನಮ್ಮಂತೆ ಆಚಾರ ಪದ್ಧತಿಗಳನ್ನ ನೀನ್ ಏನ್ ಮಾಡ್ತೀಯಾ? ನಂಬ್ತೀಯಾ? ಮಾಡ್ತೀಯಾ? ಹೇಳ್ತಾನ ಅವನು. ನಾನು ಇನ್ನೊಂದ್ಸರಿ ನಿಮ್ಮೊಟ್ಟಿಗೆ ರಾಜಿಯಾಗಿ ನನ್ನ ಮುಖ ಕನ್ನಡಿಗೆ ನೋಡ್ಕೊಂಡು ನಾನು ಜೀವಿಸ್ಲಾರೆ. ಇದೇನೈತಿ ಅದನ್ನ, ಈ ಪದ್ಧತಿ ಏನೈತಿ ನಿಮ್ದು ಮಾಡ್ರಿ. ಆಮೆನ್. ಹಾಡು ಹೇಳ್ತಾನ ಅವ್ನು, ಸುಡ್ಬೇಕಾರೆ ಹಾಡು ಹೇಳ್ತಾನ ಅವನು. ಕೆಲವ್ರು ನೋಡಿರ್ತೀರ, ಸುಡ್ಬೇಕಾರೆ ಏನ್ ಮಾಡ್ತಾನ ಅವನು? ನಾನು ನಿನ್ನ ಮಹಿಮೆಗೆ ಪ್ರವೇಶ ಆಗ್ತಾ ಇದ್ದೇನೆ, ಆಮೆನ್. ನಿನ್ನ ವಾಕ್ಯದ ಪ್ರಕಾರ ನಡ್ಕೊಳ್ಳೋದು ನನಗೆ ತೃಪ್ತಿ ಇದೆ, ಆಮೆನ್. ನಿನ್ನ ವಾಕ್ಯದ ಪ್ರಕಾರ ನಿನಗೇನು ಹಿಂಸೆ ಆಯ್ತು ಅದ್ರಲ್ಲಿ ನನಗೂ ಭಾಗ ಆಗಿದ್ದಕ್ಕೆ, ನಾನು ಕೂಡ ಭಾಗಿಯಾಗಿದ್ದಕ್ಕೆ ನನಗೆ ಎಷ್ಟೋ ಸಂತೋಷ ಇದೆ. ಆಮೆನ್. ಪೌಲಪೇತ್ರ ಏನಂತಾರೆ, ಅದನ್ನ ವಾಕ್ಯ ನಿಮಿತ್ತ ನಮ್ಗೆ ಯಾರನ್ನ ಬೈತಾರಪ್ಪ ಅಂದ್ರೆ ನಾವು ಎಷ್ಟು ಸಂತೋಷ ಪಡ್ತೀವಿ ಅಂತಾರೆ. ಸತ್ಯ ನಿಮಿತ್ತವಾಗಿ ನಮ್ಗೆ ಯಾರನ್ನ ಬೈತಾರಪ್ಪ ಅಂದ್ರೆ, ಸತ್ಯ ನಂಬಿದ್ದಕ್ಕೆ ಯಾರನ್ನ ಬೈತಾರ ಅಂದ್ರೆ ನಮಗೆ ಸುಳ್ಳು ನಂಬಿದ್ ಬೈಲಿ, ಅದು ಯಾರು ಒಪ್ಕೊಳ್ಳಲ್ಲ. ಸತ್ಯ ನಂಬಿದ್ದಕ್ಕೆ ಬೈತಾರಪ್ಪ ಅಂದ್ರೆ ಅವ್ರ ಅಪರಾಧಿಗಳಾಗಿ ನಿರ್ಣಯಿಸಲ್ಪಡ್ತಾರೆ ದೇವ್ರ ಮುಂದೆ. ಆಮೆನ್. ಅದಕ್ಕೆ ಸತ್ಯದಲ್ಲಿ ಸತ್ಯ ಕ್ರಿಸ್ತನಾಗಿದ್ದಾನೆ. ಆಮೆನ್. ಆಮೆನ್. ಆತನನ್ನು ನಾವು ನಂಬಿದಾಗ ಈ ಲೋಕದಲ್ಲಿ ಏನಿಲ್ಲ, ಒಳ್ಳೇದೇನು ಇರಲ್ಲ. ಧೈರ್ಯವಾಗಿರ್ರಿ. ಲೆಲುಯಾ? ಆಮೆನ್. ಈ ರೀತಿ ಲೆಲುಯಾ? ಆಮೆನ್. ಅಭಿಮೇಲಕನಿಂದ ಸಾರಳಿಗೆ ಒತ್ತಡ ಬಂತು. ಎತ್ತಲ್ಪಡಕ್ಕಿಂತ ಮುಂಚೆ ಅಭಿಮೇಲಕನ ಒತ್ತಡ. ಅಭಿಮೇಲಕನ ಒತ್ತಡ ಏನ್ ಮಾಡ್ದವನು? ತನ್ನ ಹೆಂಡತಿಯಾಗಿ ತೆಗೆದುಕೊಂಡು ಹೋಗಿದ್ದ. ಲೆಲುಯಾ? ಆಮೆನ್. ಮೊನ್ನೆ ಅವ್ರ ಮನೆಗೆ ಅಭಿಮೇಲಕ್ ಬಂದಿದ್ರು. ಅಭಿಮೇಲಕ್ ಬಂದು ಏನ್ ಕೇಳಿದ್ರು? ಒತ್ತಡ. ಏನ್ ಹೇಳಿದ್ರೆ ಕೇಳಲ್ಲ, ನಿನ್ಗೆ ಗೊತ್ತೈತೆ, ಆದ್ರೂ ಹೇಳ್ತಾನೆ. ಏನ್ ಹೇಳಿದ್ರೆ ಕೇಳಲ್ಲ ಅಂತ ಹೇಳ್ತದಾನೆ ಅವನ ಬಾಯಿಂದೇನೆ. ಈಗೆಲ್ಲ ಬ್ರೈನ್ ವಾಶ್ ಆಗೈತೆ ಅಂತಾನು ಹೇಳ್ತಾನೆ, ಮುಗಿಸ್ತೀನಿ ಅಂತಾನೆ ಹೇಳ್ತಾನೆ, ಮುಗಿಸಂಗಿಲ್ಲ.
ಅಲ್ವಿಯಾ ಅವ್ರ ಪಾಸ್ಟರ್ ಅವ್ರ ಚರ್ಚ್ಗೆ ಹೋಗ್ತಿದ್ರು ಹಿಂದೆ ಅವ್ರ ಪಾಸ್ಟರ್ ಬಂದಿದ್ದು ಬಹಳ ವಾದ ಮಾಡಿದ ಅವ್ರು. ಅಲ್ವಿಯಾ ನಮ್ದೇ ಸತ್ಯ. ಅಭಿಮೇಲಕ್ಕೆ ಬಂದಿದ್ದ, ಒತ್ತಡ ಹಾಕಿದ. ಅಲ್ವಿಯಾ ಈಗ ಎತ್ತಲ್ಪಡೋ ಮುಂಚೆ ಒತ್ತಡಗಳು ಇರ್ತವೆ. ಅಬ್ರಾಮ್ ನೆಂಟಿಗೆ ಒತ್ತಡ ಇದ್ದಂತೆ, ಅಬ್ರಾಮ್ ಒತ್ತಡ ಇಲ್ಲ, ಅಬ್ರಾಮ್ ಹೆಂಡತಿಗೆ, ಸಭೆಗೆ. ಕ್ರಿಸ್ತನಿಗೆ ಒತ್ತಡ ಇಲ್ಲ. ಈಗ ಕ್ರಿಸ್ತನ ಒತ್ತಡ ಎಲ್ಲ ಮುಗೀತು, ಮರಣ ಜಯಿಸಿ ಹೊರಗಡೆ ಬಂದ್ರು. ಈಗ ನಮ್ದು ಐತಲ್ಲ ಭಾಗ, ಈಗ ನಮ್ ಭಾಗ ನಾವು ತೀರಿಸ್ಬೇಕಲ್ಲ. ನಾವು ಮರಣದಿಂದ ಬಿಡುಗಡೆ ಆಗ್ಬೇಕೀಗ. ನಮ್ಮ ಗಂಡ ಅಂದ್ರೆ ಯೇಸು ಕ್ರಿಸ್ತನು ಬಿಡುಗಡೆ ಆದಂತೆ ಮರಣದಿಂದ ನಾವು ಕೂಡ ಮರಣದಿಂದ ಬಿಡುಗಡೆ ಆಗ್ಬೇಕು. ಆ ಮರಣದ ನೋವು ಐತಲ್ಲ, ನಾವು ಅನುಭವಿಸ್ತಾರೆ ಜೀವ ಬಿಡ್ತೀವ? ಅನುಭವಿಸ್ಬೇಕು. ಕೊರಿಗಿ ಏನ್ ನೋವಾಯ್ತೋ, ಕಾಯಿಲೆ, ಏನ್ ಕಷ್ಟನೋ, ಇನ್ನೊಂದು ಏನ್ ನೋವಾಯ್ತು, ಮರಣ ಜೀವ ಹೋಗ್ಬೇಕ, ಸುಮ್ಮನೆ ಹೋಗಲ್ಲ ಅದು. ದೇಹದಿಂದ ಹೊರಗಡೆ ಬರ್ಬೇಕಂದ್ರೆ ಜೀವ ಒತ್ತಾಡಿ ಬರ್ತದ. ಅದು ಬೀಜ ಬಿತ್ತಿದ್ದು ಸುತ್ತಿಗೆ ಕಷ್ಟ ಅನುಭವಿಸಿ ಅದು ಸತ್ತು ಹೋಗಿ ಆಮೇಲೆ ಅದರಿಂದ ಒಂದು ಜೀವ ಬರ್ತದೆ, ಮೊಳಕೆ ಹೊಡಿತತೆ. ಈ ಮೊಳಕೆ ಹೊಡೆದ ಮೇಲೆ ಸ್ವಲ್ಪ ತೆಗೆದು ನೋಡ್ರಿ, ಸ್ವಲ್ಪ ಒಂದ್ 2 ಎಲೆ 3 ಎಲೆ ಆದ್ಮೇಲೆ ತೆಗೆದು ನೋಡ್ರಿ, ಆ ಬೀಜ ಏನಾಗಿರ್ತದೆ ಅಲ್ಲಿ, ನೀವು ಹಾಕಿದ ಬೀಜ ಕಾಣದೇ ಇಲ್ಲ, ಅದು ಎಲ್ಲ ಸತ್ತೋಗಿರ್ತದ. ಅದು ಸತ್ತೋಗಿರ್ತದ. ನೀವು ಹಾಕಿದ ಬೀಜ, ಜೋಳದ ಬೀಜ ಹಂಗಿರ್ತದೆ ಅಂತ ತಿಳ್ಕೊಂಡ್ರೆ, ಅಲ್ಲಿ ಗೊಂಜಾಳ ಬೀಜ ಹಂಗಿರ್ತದೆ ಅಂತ ತಿಳ್ಕೊಂಡ್ರೆ ಇಲ್ಲ, ಸತ್ತೋದ್ಮೇಲೆ ಇವೊಂದು ಹೊಸ ಬರ್ತದೆ. ಹಂಗ ನಾವು ಈ ಶರೀರದಿಂದ ಬಿಡುಗಡೆ ಆದ್ಮೇಲೆ, ಇದರಿಂದ ಹೊರಗೆ ಬಂದ ಮೇಲೆ ಪರಲೋಕಕ್ಕೆ ಹೋಗಿ ಯೇಸು ಸ್ವಾಮಿನ ನೋಡ್ತೀವಿ. ಆ ರೀತಿ ಒತ್ತಡ ತಾಳ್ಮೇಲೆ ಬಂದಾಗ, ಅಲ್ಲೆಲೂಯಾ, ಆ ಭೇಟಿ ಅಬ್ರಹ್ಮ ಕುರಿತಾಗಲ್ಲ. ಇದು 21ನೇ ಭೇಟಿ, ದೇವರ ಭೇಟಿ ಆಗಿದ್ದು ಅಬ್ರಹ್ಮನಿಗೆ ಆಗಿಲ್ಲ, ಅದು ಸಾರಳಿಗಾಗಿ. 21ನೇ ಏನದು? ಸಾರಳನ್ನ ಭೇಟಿ ಮಾಡಿದ್ದು. ಈಗ ಬರ್ತಿರೋದು ಯಾರನ್ನ ಭೇಟಿ ಮಾಡಕ್ಕೆ? 2ನೇ ಬರೋಣದಲ್ಲಿ ವಧುವನ್ ಭೇಟಿ ಆಗ ಕ್ರಿಸ್ತನ್ ಬರ್ತಾನೆ, ಮಧ್ಯಾಕಾಶಕ್ಕೆ ಬರ್ತಾನೆ, ಭೂಮಿ ಮೇಲೆ ಬರಲ್ಲ, ಮಧ್ಯಾಕಾಶಕ್ಕೆ ಬರ್ತಾನೆ. ಮಧ್ಯಾಕಾಶ, ನಾವು ಭೂಮಿ ಮೇಲಿಂದ ಮಧ್ಯಾಕಾಶಕ್ಕೆ ಹೋಗ್ತೇವೆ, ಆತ್ನಲ್ಲಿ ಇಳಿದು ಬರ್ತಾನೆ, ಇಬ್ಬರಲ್ಲಿ ಕುಡಿಕೊಂತೀವಿ. ಅದ್ಭುತವಾದದ್ದು. ಲೋಕದಲ್ಲಿ ಮರಣ ಜಯಿಸೋದು ಎಷ್ಟು ಅದ್ಭುತವಾದದ್ದು. ಮರಣ ಜಯಿಸ್ಬೇಕಂತ ಅನ್ನುವಂತ ಒಂದು ರೀತಿನೇ ಲೋಕಕ್ಕೆ ಗೊತ್ತಿಲ್ಲ. ಮರಣದಲ್ಲಿ ಸುಮ್ಮನೆ ಸತ್ತೋಗ್ತಾರೆ ಜನ. ಅಂತಾರೆ ವಿದ್ಯೆ ಇರೋರಾಗಲಿ, ಬುದ್ಧಿ ಇರೋರಾಗಲಿ, ತತ್ವಜ್ಞಾನಿಗಳಾಗಲಿ, ಎಲ್ಲರೂ ಲೋಕದಲ್ಲಿ ಏನಾಯ್ತು, ಮರಣ ಅವ್ರನ್ನ ಬಿಡ್ಲಿಲ್ಲ. ಬುದ್ಧಿವಂತರಾಯ್ತು, ಮರಣದಿಂದ ತಪ್ಪಿಸಕ್ ಆಗಿಲ್ಲ. ನೋಡು, ಮರಣದಿಂದ ತಪ್ಪಿಸ್ಕೊಂಡಂತ ಯೇಸು ಸ್ವಾಮಿ ನಾವು ನಂಬಿದೀವಿ ಬಂದ್ರೆ ಧನ್ಯತೆ ನಮಗೆ, ಧನ್ಯತೆ. ಮರಣ ತಪ್ಪಿಸ್ಕೊಳ್ಳಂತ ಒಂದು ದೊಡ್ಡ ಭಾಗ್ಯಕ್ಕೆ ನಾವು ನಡೆಸಲ್ಪಟ್ಟಿದ್ದೇವೆ ಅಂದ್ರೆ ಎಷ್ಟು ದೊಡ್ಡ ಅದ್ಭುತ, ಆಶ್ಚರ್ಯ. ನೀವು ಮರಣದಿಂದ ಬಿಡುಗಡೆ ಆಗ್ಬೇಕಂತ ಇದ್ದೀರಾ? ಜನ ಎಲ್ಲದರಿಂದ ಬಿಡುಗಡೆ ಹೊಂದಬಹುದು. ಇಂತೆಂತ ಕಷ್ಟಗಳಿಂದ ಬಿಡುಗಡೆ ಆಗಿ ನಾವು ಸಾಕಾರ ಆದ್ವಿ ಅನ್ಬೋದು. ಆದ್ರೆ ಮರಣದಿಂದ ಬಿಡುಗಡೆ ಆಗೋದಕ್ಕೆ, ಈ ಮರಣದ ವಿಷಯದಲ್ಲಿ ಸಾವುಕಾರ ಆಗೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆಸ್ತಿದಲ್ಲಿ ಆಸ್ತಿ ಮಾಡ್ಕೋಬಹುದು, ದುಡ್ಡಿದ್ದಲ್ಲಿ ದುಡ್ಡು ದುಡ್ಕೋಬಹುದು, ಬೇಕಾದ್ದೆಲ್ಲ ಏನೆಲ್ಲ ಮಾಡ್ಕೋಬಹುದು, ಏನೆಲ್ಲ ಅಭಿವೃದ್ಧಿ ಆಗ್ಬೋದು, ಕಷ್ಟದಿಂದ ಬಿಡುಗಡೆ ಆಗ್ಬೋದು, ಕಾಯಿಲೆ ಬಂದ್ರೆ ಕಾಯಿಲೆಯಿಂದಲೂ ಬಿಡುಗಡೆ ಆಗ್ಬೋದು. ಮರಣದಿಂದ ಬಿಡುಗಡೆ ಆದಂತ ಡಾಕ್ಟರ್ ಆಗ್ಲಿ, ಸರ್ಜನ್ ಆಗ್ಲಿ, ವಿಜ್ಞಾನಿ ಆಗ್ಲಿ, ಚಂದ್ರಲೋಕಕ್ಕೆ ಹೋಗಿ ಬಂದವನಾಗ್ಲಿ, ಇನ್ಯಾವ ಲೋಕಕ್ಕೆ ಹೋದವ್ರು ಮರಣ ಬಿಡಲ್ಲ. ಎಂತ ಜ್ಞಾನಿಗಳಾಗಿರ್ಲಿ, ಪಂಡಿತರಾಗಿರ್ಲಿ, ಪಾಮರರಾಗಿರ್ಲಿ, ವಿದ್ಯೆ ಇಲ್ದವರಾಗಿರ್ಲಿ, ಯಾರನ್ನು ಸಣ್ಣವರಾಗಿರ್ಲಿ, ದೊಡ್ಡವರಾಗಿರ್ಲಿ, ಮಧ್ಯ ವರ್ಗದವರಾಗಿರ್ಲಿ, ಶ್ರೀಮಂತರಾಗಿರ್ಲಿ, ಕೋಟಿ ಅಂದ್ರೆ ನನಗೇನು 1 ಪೈಸೆ 2 ಪೈಸೆ ಇದ್ದಂಗ ಅಂತ ವ್ಯಕ್ತಿನೂ ಕೂಡ ಮರಣ ಬಿಡಲ್ಲ. ಮರಣ ಎಂತರೂ ಕೂಡ ಬಿಡಲ್ಲ. ಅಂತ ಮರಣದಿಂದ ಬಿಡುಗಡೆ ಆಗುವಂತ ಒಂದು ಅದ್ಭುತವಾದ ದಾರಿ ನಮಗೆ ದೇವ್ರು ತೋರಿಸ್ಯಾನ್ರಿ. ಯಾವ ಮನುಷ್ಯರು ತೋರಿಸ್ಲಿಲ್ಲ ನಮಗೆ, ನಮ್ ತಂದೆ ತಾಯಿ ತೋರಿಸ್ಲಿಲ್ಲ, ಅವ್ರಿಗೂ ತೋರ್ಸಕ್ ಬರಲ್ಲ. ಅದು ಬೇರೆ ಯಾರಿಗೂ ತೋರ್ಸಕ್ ಬರಲ್ಲ. ಅದು ದೇವರೇ ತೋರಿಸ್ಬೇಕು. ಎಷ್ಟು ಸಮಯ ಹೇಳಿದ್ರೆ
ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನೇ ನಿಮ್ಮ ನಾನೇ ನಿಮ್ಮನ್ನ. ಆಮೆನ್. ಆಮೆನ್. ಹಾಲೆಲೂಯ. ಇಂಥ ಭಾಗ್ಯದ ವಿಚಾರವನ್ನ ದಯವಿಟ್ಟು ಚೆನ್ನಾಗಿ ವಿಶ್ವಾಸ ಇಡ್ರಿ. ಆಮೆನ್. ಮರಣದಿಂದ ಬಿಡುಗಡೆ ಆಗಿ ಶಾಶ್ವತ ಲೋಕಕ್ಕೆ ನಾವು ಹೊಂಟಿದೀವಿ. ಆಮೆನ್. ರೆಡಿ ಆಗದವ್ರಿಗೆ, ರೆಡಿ ಆಗದೆ ಇರ್ತಕ್ಕಂಥವ್ರು, ನಂಬದೇ ಇರತಕ್ಕಂಥವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಆಮೆನ್. ಅವ್ರು ಏನ್ ಮಾಡ್ಲಿ? ಬೇಗನೆ ರೆಡಿ. ನಂಬಲಿ. ಅಬ್ರಾಮನು ಬೀಜ ಆಗ್ಲೇ ಸಜೀವವಾಗಿದೆ. ಆಮೆನ್. ಆ ದರ್ಶನ ಅದು ಸಾರಳಿಗೆ ಆಗಿದೆ. ಆಮೆನ್. 21ನೇ ದರ್ಶನ ಏನಿದೆ? ಸಾರಳಿಗೆ. ಆಕೆ ಮತ್ತೆ ಗರ್ಭ ಧರಿಸುವುದಕ್ಕೆ, ಆದರೆ ಅವರ ಮನಸ್ಸುಗಳು ಅದನ್ನು ಹಿಡಿದುಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಆಮೆನ್. ಇದನ್ನೇ ಗರ್ಭ ಧರಿಸುದು ಅಂತಾರೆ. ಈ ವಾಕ್ಯ ಚೆನ್ನಾಗಿ ಕೇಳಿಸ್ಕೊಂಡ್ರಪ್ಪ ಅಂದ್ರೆ, ಕೇಳಿಸ್ಕೊಂಡು ವಾಕ್ಯ ನಿಮ್ಮ ಹೃದಯದಲ್ಲಿ ಉಳಿತಂದ್ರೆ ನಿಮ್ಮಲ್ಲಿ ಬೀಜ ಐತಂತ ಅರ್ಥ. ಆಮೆನ್. ಇಲ್ಲಾಂದ್ರೆ ಬೀಜ ಇಲ್ಲ ಅಂತ ಅರ್ಥ. ಎಲ್ಲೆಲ್ಲ ನೋಡ್ಕೊಂತೀರಿ, ಏನೋ ಮಂಗಂತರ ಕುತ್ಕೊಂಡ ಅಲ್ಲಿ ಮಾಡ್ತಲ್ಲ, ಮಂಗನಲ್ಲಿ ಕುತ್ಕೊಂಡು ಬಡ ಕುತ್ಕೊಂಡು ಹಂಗ್ ಮಾಡಿದ್ರೆ ಅಂದ್ರೆ ದೇವಸ್ಥಾನದಲ್ಲಿ ಕುತ್ಕೊಂಡು ಆಮೇಲೆ ಬೀಜ ವಾಕ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆಸಕ್ತಿಯಿಂದ ಕೇಳ್ಬೇಕು ವಾಕ್ಯ. ಆಮೆನ್. ಆಮೆನ್. ಆಸಕ್ತಿಯಿಂದ ಕೇಳಿದ್ರೆ ಇಂಥವ್ರು ಬರಲಿ, ಮುಂದೆ ನಿಲ್ಲಕ್ಕಾಗಲ್ಲ. ಅವ್ರು ಆಮೆನ್. ವಾದ ಮಾಡ್ರೆ ಬರ್ಲಿ. ಬೀಜ ಎಲ್ಲಿಂದ ಬರ್ತದ ಮತ್ತೆ ನಿಮಗೆ? ನಾವು ಭೂಮಿ ಸರಿಯಾದ ರೀತಿ ಇದಾಗಿರ್ಬೇಕ್ರಿ, ಅದು ಆಗಿರ್ಬೇಕು. ಆಗ ಹಾಕ್ರಿ ಬೀಜನ, ಹುಡ್ಕ್ಯಂತತೆ. ಎಂತೆಂತ ಕಾಡು ಭೂಮಿ ತಗದ ಬೀಜ ಹಾಕಿದ್ರೆ ಹೆಂಗ್ ಹುಡ್ಕ್ಯಂತದು? ಕಾಡು ಭೂಮಿ ಅಂದ್ರೇನು? ಎಲ್ಲ ಆಲೋಚನೆಗಳು, ಆ ಆಲೋಚನೆ, ಈ ಆಲೋಚನೆ, ಅದು ಇದು ಲೋಕ ತುಂಬ್ಕೊಂಡು ಈ ತಲೆನೇ ಒಂದು ಏನ್ ಮಾಡಿದ್ರೆ ಮುನ್ಸಿಪಾಲಿಟಿ ತಟ್ಟಿನ ಮಾಡ್ಕೊಂಡು ಎಲ್ಲರ ಕಸ ಹಾಕಿರ್ತಾರೆ ಇದಕ್ಕೆ ತಲೆಯಾಗೆ. ಅವ್ರ ಕಸ, ಇವ್ರ ಕಸ, ಬಂಧುಗಳು ಏನೋ ಅಂದ್ರು ಒಂದ್ ಕಸ, ಅವ್ರೇನೋ ಅಂದ್ರ ಅಂತ ಒಂದ್ ಕಸ, ಎಲ್ಲ ಕಸಗಳು ತುಂಬ್ಕೊಂಡ್ರಿ. ಈ ವಾಕ್ಯ ಹೆಂಗ್ ಹೋಗ್ತಾವ್ರಿ? ಕಸದೊಳಗೆ ವಾಕ್ಯ ಹೋತಂದ್ರೆ ಅದು ಸುಟ್ಕೊಂಡ್ ಹೋಗತ್ತದು, ಕೊಳ್ತಾ ಬಿಡ್ತದ. ಅದು ಕೊಳ್ತದ್ರ ಗೊಬ್ಬರದ ಜೊತೆಲಿ ಇದು ಕೊಳ್ತಾ ಬಿಡ್ತದ. ನಿರ್ಮಲ ಚಿತ್ತದವರು ಧನ್ಯರು, ಆಮೆನ್. ಅವರು ದೇವರನ್ನ ನೋಡುವರು. ನೋಡು. ಆಮೆನ್. ನಿರ್ಮಲ ಆಮೆನ್. ಚಿತ್ತ. ಯಾವುದೇ ಎರೆ ಅಂದ್ರೆ ಅದು ತಲೆ ಒಳಗೆ ತಗೋಬಾರದು. ಅದು ಯೋಚನೆ ಒಂದು 10 ನಿಮಿಷ ಅರ್ಧ ಗಂಟೆಗೆ ಮಾಯ ಆಗ್ಬಿಡ್ಬೇಕು. ಅದು ಯಾರನ್ನ ಏನೋ ಅಂದದ್ದು ಆಮೆನ್. ಅದನ್ನೇ ದಿನ ಇಡೀ ಕೂತ್ಕೊಂಡು ಹಿಂಗ ಅಂದ್ಬಿಟ್ರ ಸ್ವಾಮಿಗೆ ಅಂದ್ರೆ ಏನ್ ಮಾಡೋದು? ನಿನಗೆ ಅಂದ್ ದೊಡ್ಡದ, ಸ್ವಾಮಿಗೆ ಅಂದ್ ದೊಡ್ಡದ? ಆಮೆನ್. ದೇವರಿಗೆ, ಲೋಕ ಸೃಷ್ಟಿ ಮಾಡಿ ದೇವರಿಗೆ ಅವರು ಅಂದಾಗ ನಮಗೆ ಅಂದೇ ಬಿಡ್ತಾರ? ಆ ಯೇಸು ಸ್ವಾಮಿಗಿಂತ ನಾವೇ ದೊಡ್ಡರ? ಅದನ್ನೇ ಅನಿಸ್ಕೊಂಡು ಸುಮ್ಮನೆ ಅದ. ನಾವ್ ಯಾಕೆ ತಿರುಗಿ ವಾದ ಮಾಡಕ್ ಹೋಗಿ ನೀನ್ ಹಿಂಗ ಅಂದೆ ಅಂತೆ, ನನ್ಗೆ ಹೆಂಗ ಅಂದಿ ಕೇಳಕ್ ಮತ್ತೆ ಹೋಗಿ ಅಲ್ಲೊಂದು ದೊಡ್ಡ ಜಗಳ ಆಗಿ ಅವ್ರೊಂದ್ 4 ಜನ ಬಂದು ಬಿಡಿಸಿ ಬಿಡ್ರಿ ಅಂತೇಳಿ ಹೋಗ್ರವ, ಇಬ್ಬರು ದೇವ್ರ ನಂಬಿದಿರಿ. ದೇವ್ರ ನಂಬಿದಲ್ಲ, ಗೊತ್ತಾಗಲ್ಲ, ನೀನ್ ಸುಮ್ಮನೆ ಇರ್ಬೇಕಲ್ಲ. ಅದು ತಲೆ ಕೆಟ್ಟದ್ದು ಅಂತ ಅವ್ರ ಹತ್ರ ನಾವು ಬುದ್ಧಿ ಹೇಳಿಸ್ಕೊಂಡು ಯಾಕೆ ಬೇಕು ಹೇಳ್ರಿ? ಬೇಕಾ? ಸ್ವಾಮಿಗೆ ಅಂದಾರೆ, ಅದನ್ನ ತಿಳ್ಕೊಬೇಕು ನಾವು. ಅದನ್ನ ನಮ್ ತಲೆ ಒಳಗೆ ಸಡನ್ ಆಗಿ ಬರ್ಬೇಕು. ಆಮೆನ್. ಸ್ವಾಮಿಗೆ ಅಂದ್ರಪ್ಪ, ನಮ್ಗೆ ಅನ್ನೋದೇಂತ ಅಂದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಅಂದ್ರೆ ನನಗೆ ಆಶೀರ್ವಾದ ಸಿಗ್ತದೆ ಅನ್ಬೇಕು. ಅವ್ರ ಅನ್ನಗಲ್ಲ, ನಮ್ಗೆ ಆಶೀರ್ವಾದ ಸಿಗುತ್ತೆ. ಆಮೆನ್. ಆಮೆನ್. ಅಂದರಿಗೆ ಒಳ್ಳೇದಾಗಲ್ರಿ, ಅನಿಸ್ಕೊಂಡವ್ರಿಗೆ ಒಳ್ಳೇದಾಗತ್ತಂತ ಆಮೆನ್. ಐತಿ. ಆಮೆನ್. ಅಂದರಿಗೆ ಒಳ್ಳೇದಾಗಲ್ಲ, ಅನಿಸ್ಕೊಂಡವ್ರಿಗೆ ಒಳ್ಳೇದಾಗುತ್ತೆ. ಆಮೆನ್. ಚೀತು ಅಂದದ್ದು ಅದನ್ನ ದೇವ್ರ ಆಶೀರ್ವಾದ ಮಾಡ್ತಾರೆ. ನಾವಿದನ್ನ ನೋಡ್ರಿ, ಚೀತು ಅಂದು ಅವನು ಹೊರಗಾಕಿದ್ರು. ಅವ್ರ ಅಪ್ಪರಮ್ಮ ಲೆಕ್ಕಕ್ಕಿದ್ದಿಲ್ಲ, ಅವನು ಕೋಲಿ ಪುಡಾರಿ ತರ, ಏನು ಉಪಯೋಗ ಇಲ್ಲ, ಹುಂಬ ಅಂತ ಬಿಟ್ಟದ್ದು ದೇವ್ರ ಆರಿಸ್ಕೊಂಡ. ಆಮೆನ್. ಆಮೆನ್. ಅವ್ರೆಲ್ಲ ಮಕ್ಕಳು ತೋರಿಸ್ತಾನ ಒಂದು ಸಮಯ ಬಂದಾಗ. ಆದ್ರೆ ಇನ್ನೊಬ್ಬನ ಅದನ್ನಂತ ಕೂಡ ಪರಿಚಯ ಮಾಡಲ್ಲ. ಆಮೇಲೆ ಕೇಳ್ತಾನೆ, ಇನ್ನೊಬ್ಬ ಮಗ ಇದನ್ರಿ ಅಂತ. ಅದನ್ರಿ, ಅವನು ಉಪಯೋಗ ಇಲ್ದವನು, ನಾವು ಕುರಿ ಕಾಯಕ್ಕೆ ಇಟ್ಬಿಟ್ಟಿ, ಅವನು 4 ಕುರಿ ತಂದು ಕೊಟ್ಟಿವ. ಅವನೇ ಅವನು ಬರೋವರೆಗೆ ನಾವ್ ಯಾರು ಊಟ ಮಾಡಬಾರ್ದು. ಬರೋವರೆಗೆ ಏನ್ ಮಾಡಬಾರ್ದು? ಮಾಡಬಾರ್ದು. ಅವ್ನು ಬಂದಲ್ಲಿ ದೇವ್ರೇನ್ ಹೇಳ್ದ? ಇವನೇ ಅಭಿಷೇಕ್ಸ ಸಮೇಲ ಅಂತಂದ್ ದೇವ್ರ ಸಮೇಲ್ನಿಗೆ. ಆಮೆನ್. ರಾಜ ಅದ ನೋಡ್ರಿ, ಬಿಟ್ಟಕಲ್ಲೇ ಮೂಲೆಗಲ್ಲು ಆಯ್ತು. ಆಯ್ತು. ಆಮೆನ್. ಬೇಡ ಅಂತ ಬಿಟ್ಟಕಲ್ಲೇ ಮುಖ್ಯ ಮೂಲೆಗಲ್ಲಾಯಿತು. ಮುಖ್ಯ ಮೂಲೆ. ಚೀತು ಅನ್ಲಿ ನಮಗೆ, ನಾವ್ ಎಲ್ಲಿರ್ತೀವಿ ಅಂತ ಅವ್ರು ನೋಡ್ತಾರ. ಆಮೆನ್.
ಹಾಜರನಂತ ಬಡ ಸ್ಥಿತಿಯಲ್ಲಿ ಇದ್ರು ಒಂದೇ ಶ್ರೀಮಂತ ನಮ್ಮನ್ನು ನೋಡ್ತಾರೆ, ಅಕ್ಕಪಕ್ಕದಲ್ಲಿ ಏನು ತಿರಸ್ಕಾರ ಮಾಡಿರ್ತಾರಲ್ಲ, ಛೀ ತೂ ಏ ವಾಸ್ನಿ ಹಾಜರ್ ತೂ ವಾಸ್ನಿ ಅಂತ ಮೂಗು ಮುಚ್ಚಿ ಇದ್ದವನು ಯಾರು? ಶ್ರೀಮಂತ ಶ್ರೀಮಂತ. ಧನವಂತ. ಧನವಂತ. ಹಾಜರು ಧನವಂತ ಕತೆ ಕೇಳಿದ್ರಾ? ಅವನಲ್ಲಿ ಶ್ರೇಷ್ಠವಾಗಿ ಅಂತ ಉನ್ನತಿ ಎಂದು ಇರ್ತಕ್ಕಂಥ ಕೈಯಿಂದ ಈಗ ನೀರು ಬಯಸ್ತದನೆ. ಒಂದು ಹನಿ ಆ ಲಾಜರನ್ನ ಅದನ್ನ ನಮ್ಮ ಮನೆ ಮುಂದೆ ಇದ್ದವನು ಒಂದ್ಸರಿ ನೋಡಿದ್ದೆ ನಾನು. ಹೋಗ್ಬಿಟ್ಟು ಅವನು, ನಾನು ಇಲ್ಲಿ ಸುಡ್ತಾ ಇತ್ತು ಬೆಂಕಿ. ಏನ್ ಮಾಡೋದು? ಅಯ್ಯೋ ಅಪ್ಪೋ ಲಾಜರು ಸುಬ್ರಹ್ಮಣ್ಯ, ಲಾಜರು ಸ್ವಲ್ಪ ಕಳಿಸ್ಕೊಟ್ಟು ಒಂದು ಹನಿ ಅವನ ಕೈಯಿಂದ ಒಂದು ಹನಿ ನನ್ನ ನೀರು ಹಾಕಿದ್ರೆ ತಣ್ಣಗಾಗ್ಬೋದು. ತಣ್ಣಗಾಗತ್ತೆ. ಅವನ್ ಪ್ಲಾನ್ ಏನು? ಅವನ್ ಬಂದ್ರೆ ನಮ್ಮನ್ನ ಬೆಂಕಿಯಿಂದ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾನಂತ ಲೆಕ್ಕ ಹಾಕಿದಾನ ಅವನು. ಹಾ ಮತ್ತೆ ನಾನು ಸಾವುಕಾರ ಅಲ್ಲ, ನನ್ನ ಟೇಬಲ್ ನಿಂದ ಬಿದ್ದು ತಿಂದು ಬದುಕಿದ್ದ. ಅವನ್ ಬಂದ್ರೆ ನನಗೆ ಒಂದ್ ಹನಿ ಬಿಟ್ಟೆ ಅಂದ್ರೆ ನಾನು ಕೂಡ ಅಮೃತ ಧರಿಸ್ಕೊಂಡು ಎತ್ತಲ್ಪಟ್ಟು ದೇವ್ರ ಬಳಿಗೆ ಹೋಗ್ಬೋದಲ್ಲ ಅಂತ ಲೆಕ್ಕ ಹಾಕಿದ್ದಾನ. ಹೋದ್ರವರಿಗೆ ಬುದ್ಧಿ ಬರಲ್ಲ, ಮತ್ತೆ ಸ್ವರ್ಗಕ್ಕೆ ಹೋಗ್ಬೇಕಂತ ಆಸೆ. ಸ್ವರ್ಗ ಯಾರಿಗೆ ಬೇಡ್ರಿ ಹೇಳ್ರಿ? ಸ್ವರ್ಗ ಯಾರಿಗೆ ಬೇಡ್ರಿ? ಸ್ವರ್ಗಕ್ಕೆ ಹೋದವರಿಗೂ ಸ್ವರ್ಗ ಬೇಕು. ಅದಕ್ಕೆ ದೇವ್ರೇನ ಅಬ್ರಹ್ಮ ಏನಲ್ದ ಹಂಗ ಬರಲ್ಲ. ನಿನ್ನಿಂದ ಈ ಕಡೆಯಿಂದ ಆ ಕಡೆಗೆ ಹೋಗಕ್ಕೂ ಬರಲ್ಲ, ಆ ಕಡೆಯಿಂದ ಈ ಕಡೆಗೆ ಹೋಗಕ್ಕೂ ಬರಲ್ಲ. ಮಧ್ಯೆ ಬಹಳ ದೊಡ್ಡ ಇದೈತದ, ರಕ್ತ ಪ್ರಪಾತ ಐತೆ. ಸಾಧ್ಯ ಇಲ್ಲ ಸಾವುಕಾರ, ನಿನ್ ಕಾಲಾದಿ ಮಿತಿಗಳು ಮುಗಿದೋದು ಅಂತ ಹೇಳಿದಾಗ ಆತು. ಅಬ್ರಹ್ಮನೆ, ನನ್ನ ತಂದೆ ಮನೆಯಲ್ಲಿ ಭೂಲೋಕದಾಗ 5 ಜನ ಅಂತಂಬಳದಾರೆ. ಅವ್ರ ಬಳಿಗೆ ಆದ್ರೂ ಸ್ವಲ್ಪ ಲಾಜನ್ ಕಳಿಸಿಕೊಟ್ರೆ ಅವರು ಪಾವನ ಆಗ್ಬೋದು. ನನ್ನ ಇಂಥ ಬೆಂಕಿಗೆ ಬರದಂತೆ ಅವರು ಕೂಡ ತಪ್ಪಿಸ್ಕೊಳ್ತಾರೆ. ದೇವ್ರ ಒಪ್ಪಿದ್ನ? ಇಲ್ಲಿಂದ ಯಾರನ್ನೊಬ್ರು ಹೋಗಿ ಸತ್ತವ್ರು ಹೋದ್ರೆ ದೇವ್ ಅಂತ ಇವನೇ ಹೊಡೆದಾಕ್ತಾರ ಹೊರತು ಅವ್ರು ನಂಬಲ್ಲ ಅಂತ ದೇವ್ರು ಹೇಳಿದ್ರು. ಆಮೆನ್. ಈ ರೀತಿ ಅವರೆಲ್ಲ ಆಸೆಗಳು, ನರಕಕ್ಕೆ ಹೋಗೋ ಆಸೆಗಳು, ನಿರಾಸೆಗಳೆಲ್ಲ ಕೆಲ್ಸಕ್ಕೆ ಬರಲ್ಲ. ಅವರು ಆಸೆಗಳೆಲ್ಲ ದೇವ್ರು ನೆರವೇರಿಸಲ್ಲ. ಆಮೆನ್. ಅದಕ್ಕೋಸ್ಕರ ಅಂತ ಅದ್ಭುತವಾದಂತ ಒಂದು ಸ್ಥಿತಿಗೆ ದೇವರು ನಮ್ಮ ತೆಗೆದುಕೊಂಡು ಬಂದಿದ್ದಾನೆ. ಆಮೆನ್. ಅದಕ್ಕೆ ಅಂತ ಸ್ಥಿತಿ ಬಿಟ್ಟು ನಾವು ಹೋಗ್ಲಿಕ್ಕೆ ಮನಸ್ಸಾಗುತ್ತಾ? ನೋಡ್ರಿ, ನಾವು ನೋಡ್ತೇವೆ ಅಲ್ಲಿ ಗರ್ಭ ಧರಿಸಿದ್ಲು, ವಾಕ್ಯವನ್ನು ಇಂಟ್ರೆಸ್ಟ್ ಕೊಟ್ಟು ಕೇಳುವಂಥದ್ದು, ಆಸಕ್ತಿ ಕೊಟ್ಟು ಕೇಳುವಂಥದ್ದು, ಅವಾಗ ನಮ್ಮ ಬೀಜ ಉಳಿತವೆ. ಆಮೆನ್. ಆಕೆ ನನ್ನನ್ನು ಅಲ್ಲೆಲೂಯಾ, ಆಕೆಯನ್ನು ತೆರೆಯಲ್ಪಡುವುದು ಅವಶ್ಯವಾಗಿದೆ. ಅವು ತೆರೆಯಲ್ಪಟ್ಟಿದೆ, ಆದ್ರೆ ಆಕೆ ಮನಸ್ಸು ಜೀವ ಹೊಂದುವುದು ಅವಶ್ಯ ಆಗಿದೆ. ಈ ದೇವ್ರು ನಂಬಿದ್ರಿ ಎಲ್ಲ ಆಯ್ತು, ಈಗ ಮನಸ್ಸೊಂದು ಕೊಡ್ಬೇಕು. ನೀವು ಪ್ರವಾದಿ ಹೇಳ್ತಾರೆ ಇಲ್ಲಿ ಮನಸ್ಸು ಕೊಡ್ಬೇಕು. ದೇವ್ರ ನಂಬಿದಿರಿ, ಅಷ್ಟು ದೂರಿಂದ ಬಂದಿದ್ದೀರಿ, ಬಹಳ ದೂರಿಂದ ಬಂದಿದ್ದೀರಿ, ಓಕೆ ಎಲ್ಲ ಆಯ್ತು, ಕೆಲಸ ಬಿಟ್ಟು ಬಂದಿದ್ದೀರಿ. ಇವತ್ತು ಹೋಗಿದ್ರೆ ಒಂದು 200 ರೂಪಾಯಿ 300 ರೂಪಾಯಿ ಕೆಲಸ ದುಡ್ಕೊಂಬರ್ತಿದ್ರಿ. ಇಬ್ರು ಬಂದ್ರೆ ಅವ್ರಿಗೆ ಒಂದು 600 ರೂಪಾಯಿ ದುಡ್ಡು ದುಡಿಯುವಂಥದ್ದು ಇತ್ತು. ಇವತ್ತು ಇಲ್ಲಿ ಬಂದು ಸಮಯ ಕಳೆಯೋ ಬದಲು ಕೆಲ್ಸಕ್ಕೆ ಹೋಗಿ ಸಮಯ ಕಳೆದ್ರೆ ಒಂದು 600 ರೂಪಾಯಿ ಸಿಗ್ತಿತ್ತು ಇವತ್ತು ನಿಮಗೆ. ಆದ್ರೆ ಇಲ್ಲಿಗೆ ಬಂದಿದ್ದೀರಿ. ಆದ್ರೆ ಇಲ್ಲಿ ಬಂದು ಏನ್ ಮಾಡ್ಬೇಕು? ನೀವು ಅಷ್ಟು ದೂರದಿಂದ ಬಂದು ವ್ಯರ್ಥವಾಗಿ ಹೋಗದಂತೆ ನೀವೇನ್ ಮಾಡ್ಬೇಕು? ಈಗ ನಿಮ್ಮ ಮನಸ್ಸನ್ನ ಕೊಡ್ಬೇಕು. ಆಮೆನ್. ಮನಸ್ಸು ಏನಾಗಬೇಕು? ಈಗ ಮನಸ್ಸು ಕೊಡ್ಬೇಕು. ಆಗ ನಿಮಗೆ ಇದು ಲಾಭ ಆಗುತ್ತೆ. ಆಮೆನ್. 600 ರೂಪಾಯಿಗಿಂತ ಇದು ಹೆಚ್ಚು ಲಾಭ ನಿಮಗೆ ಏನ್ ಮಾಡ್ತದೆ? ಆಮೆನ್. ಕೊಡುವಂತದ್ದಾಗಿದೆ. ದೇವರ ಆಶೀರ್ವಾದವನ್ನೇ ನೀವು ತೆಗೆದುಕೊಂಡು ಹೋಗಿ. ಆಮೆನ್. ಹಲ್ಲೆಲೂಯಾ. ಹೌದಾ? ಆಮೆನ್. ನಾವ್ ಹೇಳಿದ ವಾಕ್ಯಗಳ ನೆನಪಾದ್ವಾ? ಆಮೆನ್. ನೆನಪಿನ ಇದಾವ? ಆಮೆನ್. ಹಲ್ಲೆಲೂಯಾ. ಆಮೆನ್. ಆದ್ರಿಂದ ಮನಸ್ಸು ಜೀವ ಹೊಂದುವುದು ಅಗತ್ಯವಾಗಿದೆ. ನಮ್ಮ ಮನಸ್ಸು ಜೀವ ಹೊಂದಬೇಕೀಗ. ಅಂದ್ರೆ ಹೊಸದಾಗಿ ತೆರೆಯಲ್ಪಡುವುದು ಯಾವುದೂ ಇರಲ್ಲ. ಈಗ ಹೊಸದ ತೆರೆಯಲ್ಪಡುತ್ತದೆ ಏನಿಲ್ಲ. ಈಗ ಎಲ್ಲ ತೆರೆಯಲ್ಪಟ್ಟಿದೆ. ಪ್ರವಾದಿ ಸಂದೇಶ ಏನಂತ ಅರ್ಥ ಆಗಿದೆ. ಆಮೆನ್. ಬಂದಿದ್ದೀರಿ. ಈಗ ನೆಕ್ಸ್ಟ್ ಬೆಳವಣಿಗೆಗೆ ಈಗ ಹುಟ್ಟೈತಿ. ಈಗ ಬೀಜ ಹುಟ್ಟಿದ ಮೇಲೆ ಮತ್ತೇನ್ ಬೇಕೀಗ? ನೀರು ಬೇಕು. ಅದಕ್ಕೆ ಬೇಕಾದಂತ ಆಹಾರ, ಗೊಬ್ಬರ, ಅದು ಏನ್ ಮಾಡ್ಬೇಕು? ಸರಿಯಾದ ರೀತಿಯಲ್ಲಿ ಈರ್ಕೆಬೇಕೀಗ. ಬೇರುಗಳು ಈರ್ಕೊಂಡಂಗೆ ಸುಮ್ಮನೆ ಕುಂತು ಅಂದ್ರೆ ಮತ್ ಒಣಗಿ ಹೋಗತ್ತ. ನೀವು ಎಲ್ಲದಕ್ಕೂ ಬಂದಿದ್ದೀರಿ, ಈಗ ಹುಟ್ಟಿದಿರಿ, ಎದ್ದಿದಿರಿ. ಈಗ ಮತ್ತೆ ಪ್ರವಾದಿ ಸಂದೇಶ ಕೂಡ ನಿಮ್ಗೆ ಅರ್ಥ ಆಗಿದೆ. ಬೇರುಗಳು ಏನಾಗ್ಬೇಕೀಗ? ಚಟುವಟಿಕೆ ಆಗ್ಬೇಕೀಗ. ಮನಸ್ಸೇನಾಗ್ಬೇಕು? ಲಕ್ಷ್ಯ ಆಗ್ಬೇಕು. ಯಾವುದು ಮುಖ್ಯ ಅಲ್ಲ ನಮಗೆ. ದುಡ್ಡು, ಆಸ್ತಿ ಎಷ್ಟಾದ್ರೂ ಇರ್ಲಿ ನಿಮ್ ಕಡೆ, ಅದು ಮುಖ್ಯಕ್ಕೆ ಬರಲ್ಲ. ಇಲ್ಲಿ ಸತ್ತೋದಾಗ ಪ್ರಾಮುಖ್ಯಕ್ಕೆ ಬರದೇ ಇಲ್ಲ ಅದು.
ಡಾಕ್ಟರ್ ಆಗಿರ್ತಾನೆ. ನಮ್ಮ ಕಡೆ ನಮ್ಮೂರ ಹತ್ರ ಒಬ್ಬ ಡಾಕ್ಟರ್ ಇದ್ದ. ಪಾಪ ಚೆನ್ನಾಗಿ ನೋಡ್ತಿದ್ದ, ಒಳ್ಳೆ ಗಳಿಕೆ ಇತ್ತು, ದುಡ್ಡು ಚೆನ್ನಾಗಿ ದುಡಿತಾ ಇದ್ದ. ತಕ್ಷಣ ತೀರ್ಕೊಂಡ್ಬಿಟ್ಟ. ಏನಾಯ್ತು? ಅಷ್ಟೆಲ್ಲ ಓದಿ ಅಷ್ಟೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಅಷ್ಟೆಲ್ಲ ದುಡ್ಡು ಮಾಡಿ ಈಗ ಸತ್ತೋದ್ನಂದ್ರೆ ಆ ರೀತಿ ಈ ಲೋಕದಲ್ಲಿ ಏನೇ ಇದ್ರು ಅದು ನಮಗೆ ಜೀವ ಹೋದ್ಮೇಲೆ ಕೆಲ್ಸಕ್ಕೆ ಬರಲ್ಲ. ಅದು ಜೀವ ಇರತನಕ ಅಷ್ಟೇ ಕೆಲ್ಸಕ್ಕೆ ಬರ್ತದೆ. ಅದು ಆಮೆನ್ ಬೆಳ್ಳಿ ಆಗಲಿ, ಬಂಗಾರ ಆಗಲಿ, ಸಂಬಂಧಿಕರಾಗಲಿ, ಅವ್ರು ಇವರು ಅದು ಇದು ಉದ್ಯೋಗ, ದೊಡ್ಡ ಉದ್ಯೋಗದಾಗಿದ್ದೆ ಅಂದ್ರು ಕೂಡ, PM CM ಆಗಿದ್ರು ಇರೋ ತನಕ ಅಷ್ಟೇ. ಅದು ಈ ಜೀವ, ಈ ಬಾಡಿ, ಇಲ್ಲಿ ಭೂಲೋಕದ ಈ ಬಾಡಿ ಇರೋ ತನಕ. ಬಾಡಿ ಬಿಟ್ಟ ಮೇಲೆ ಯಾವುದು? ಅದಕ್ಕಾಗಿ ಇದು ಬಹಳ ಮುಖ್ಯ. ಆಮೆನ್. ಇದು 2 ದಿವಸ, ಈ ಬಾಡಿ 2 ದಿವಸ ಬಿಟ್ಟು ಹೋದಾಗ ಆಮೆನ್. ಶಾಶ್ವತ ಕಲಿಯೋದಕ್ಕೆ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಬಹಳ ದೂರದಿಂದ ಬಂದಿದ್ದೀರಿ. ಪ್ರವಾದಿ ಯಾತ್ರೆಯಲ್ಲಿ ನಿಮ್ಮ ಮನಸ್ಸು ಕೊಡ್ಬೇಕು. ಆಮೆನ್. ಹೊಸದಾಗಿ ತೆರೆಯಲ್ಪಡುವುದು ಯಾವುದು ಇಲ್ಲ. ಹೊಸದಾಗಿ ತೆರೆಯಲ್ಪಡೋದು ಏನಿಲ್ಲ, ಆಲ್ರೆಡಿ ತೆರೆಯಲ್ಪಟ್ಟಿದೆ. ಈಗ ಮನಸ್ಸು ಆಮೆನ್. ಕೊಡ್ಬೇಕು. ಈಗ ನೀವು ಆಮೆನ್. ಆಮೆನ್. ಬಿದ್ದು ಹುಟ್ಟಿದಿರಿ. ಈಗ ಅದು ಏನ್ ಮಾಡುದು, ಅಲ್ಲಿ ರೈತ ಹಾಕುವಂತ ಎಲ್ಲ ಗೊಬ್ಬರ ಏನು ಇಲ್ಲ, ನೀರು ಅದೆಲ್ಲ ಹೀರ್ಕೋಬೇಕು. ಈಗ ಆಮೆನ್. ಪ್ರವಾದಿ ಸಂದೇಶಕ್ಕೆ ನೀವೇನ್ ಮಾಡ್ಬೇಕು? ಮನುಷ್ಯಗಳು ತಗೊಂಡು ಮನಸ್ಸಿನಾಗ ಇಟ್ಕೋಬೇಕು. ಈಗ ಆಮೆನ್. ಮನಸ್ಸಿನಾಗ ಇಟ್ಕೊಂಡ್ರೆ ಎಂತವ್ರೆ ನಿಮಗೆ ಕ್ವಶನ್ ಹಾಕಿದ್ರು ಕೂಡ ನಾವು ವಿದ್ಯಾವಂತ ಆದ್ರೆ ಸಂಬಂಧ ಇಲ್ಲ. ನಾವ್ ಹೇಳೋದ್ ಕೇಳಿದ್ರೆ ಸಾಕು. ನೀವು ಇಲ್ಲಿ ಏನ್ ಹೇಳ್ತಾರ ಅದನ್ನ ಸ್ವಲ್ಪ ಮನಸ್ಸಿನಾಗ ಇಟ್ಕೊಂಡ್ರೆ ಅವ್ರಿಗೆ ಈಜಿಯಾಗಿ ಉತ್ತರ ದೇವ್ರೇ ಕೊಡ್ತಾನೆ. ಆಮೆನ್ ದೇವ್ರ ಕೇಳ್ತತಿ. ಯಾರಾದ್ರೂ ಕ್ವಶನ್ ಮಾಡಕ್ ಬಂದ್ರೆ ನೀವು ಮಾತಾಡ್ಬೇಡ್ರಿ, ನಾನೇ ಮಾತಾಡ್ತಂತ ಹೇಳಿ ವಾಕ್ಯ ಇದೆ. ಆಮೆನ್ ಹಲ್ಲೆಲೂಯಾ. ದೇವರಾತ್ಮನ ಇದ್ದು ನಮ್ಮ ಕಡೆ ಇದ್ದು ಮಾತಾಡ್ತತೆ. ಸ್ಟೆಪ್ಪೆನನ್ನು ವಾದಿಸ್ಬೇಕಾದ್ರೆ ಆ ಸ್ಟೆಪ್ಪೆನ್ನು ವಾದಕ್ಕೆ ಯಾರು ನಿಲ್ಲಿಲ್ಲ ಅಂತ. ಅದಕ್ಕೆ ಸಿಟ್ಟಿಗೆದ್ದು ನಮ್ಮನ್ನೇ ಇದು ಮಾಡ್ತಾರಲ್ಲ ಅಂತ ಸಿಟ್ಟಿಗೆದ್ದು ಕಲ್ಲು ತಗೊಂಡು ನೋಡೋದು ಸಾಯಿಸಿದ್ರು ಅವನು. ತರ ನಮ್ಮ ವಾದಕ್ಕೆ ಯಾರು ನಿಲ್ಲೋ ಸಾಧ್ಯ ಇಲ್ಲ. ನಾವು ಎದ್ದು ಕುಂತೀವಿ, ವಾಕ್ಯ ಕೇಳಕ್ ಹಚ್ಚಿದ್ವಿ ಅಂದ್ರೆ ಅವರು ಫೇಲ್ ಆಗಿಬಿಡ್ತಾರೆ. ಆಮೆನ್ ಫೇಲ್ ಆದಿವಲ್ಲ ಅನ್ನೋಂತ ಒಂದು ಸಿಟ್ಟಿಗೆ ಏನ್ ಮಾಡ್ತಾರೆ, ನಮಗೆ ಏನಂತ ತೊಂದರೆ ಮಾಡ್ಬೋದು. ಆಮೆನ್ ಅದು ದೇವ್ರ ಚಿತ್ತಾನುಸಾರ. ಆಮೆನ್. ಅದನ್ನು ಹೊಂದಲು ಆಕೆ ಇನ್ನೂ ತಯಾರಿರ್ಲಿಲ್ಲ. ಆಕೆ ಭೇಟಿ ಆಗೋದು ಅವಶ್ಯ ಆಗಿತ್ತು. ಅದಕ್ಕೆ 2ನೇ ಬರೋಣದಲ್ಲಿ ಕ್ರಿಸ್ತನ್ ಬರ್ತಾ ಇರೋದು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ಆಕೆ ಗರ್ಭ ತೆರೆಯಲ್ಪಡೋದಕ್ಕೆ, ಆಕೆ ಪ್ರಕಟಣೆ ಕೊಡುವುದಕ್ಕೆ, ಆಮೆನ್. ಕೊನೆಯದಾಗಿ ತಿರುಗಿ ಜೀವಿಸುವುದಕ್ಕೆ, ತಿರುಗಿ ಹೋಗುವುದಕ್ಕೆ. ಇದು ನಿಮಗೆ ಅರ್ಥವಾಯ್ತಾ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ? ಹಲ್ಲೆಲೂಯಾ. ಆಮೆನ್. 7 ಗುಡುಗಳು ಇಲ್ಲಿಯೇ ಇವೆ, ಆಮೆನ್. ಆದ್ರೆ ಅವು ಎದುರು ನೋಡ್ತಾ ಇವೆ. ಒಂದು ಸಮಯಕ್ಕಾಗಿ ದೇವರು ನಮ್ಮನ್ನ ಭೇಟಿಯಾದಾಗ ಈ ಸಾರ ಎಂಬ ಸಭೆ ಮನಸ್ಸು ತಿರುಗಿಸಿ ಜೀವಿಸುವಂತೆ ಮಾಡಿದಾಗ ಆಗ ಗೊತ್ತಾಗುತ್ತದೆ ಹೊಸ ಹೆಸರು ಏನು ನಮಗೆ ಅಂತ. ಹಲ್ಲೆಲೂಯಾ. ಆಮೆನ್. ಎತ್ತಲ್ಪಟ್ಟು ಹೋದಾಗ ನಮಗೆ ಗೊತ್ತಾಗುತ್ತೆ ಹೊಸ ಹೆಸರು ಏನು. ಆಮೆನ್ ಆಮೇಲೆ ಹಳೆ ಹೆಸರುಗಳೆಲ್ಲ ಹೋಗ್ತವೆ. ಹೊಸ ಹೆಸರು ದೇವ್ರು ಏನ್ ಮಾಡ್ತಾನೆ? ಕೊಡ್ತಾನೆ. ಆಮೆನ್. ಹಲ್ಲೆಲೂಯಾ. ಬಚ್ಚಿಟ್ಟಿರ್ತಕ್ಕಂಥ ಮನ್ನವನ್ನು ಕೊಡ್ತಾನೆ. ಆಮೆನ್. ಅರ್ಥವಾಯ್ತಾ ನಿಮಗೆ? ಆಮೆನ್. ಮತ್ತೆ ಕೆಲವು ವಿಷಯಗಳು ಆಗ ಶರೀರಗಳು ಬದಲಾಗುತ್ತವೆ. ಆ ಸಮಯ ಇಲ್ಲಿದೆ, ಶರೀರಗಳು ಬದಲಾಗ್ತವೆ. ನಮ್ಮದು ಈ ದೇಹದಲ್ಲಿ ಇದ್ರೆ ನಾಳೆ ಬಂದ ಯೇಸು ಅಂತ ತಿಳ್ಕೊಂಡು ಈ ದೇಹದಲ್ಲಿ ಇದೀವಿ ನಾವೀಗ. ನಮ್ಮ ದೇಹ ಏನ್ ಮಾಡ್ತದೆ? ಇದ್ದಕ್ಕಿದ್ದಂತೆ ಮಾರ್ಪಾಟ ಆಗುತ್ತೆ. ಆಮೆನ್. ಒಂದು ಮಾಂಸ ಶರೀರ ಮಾರ್ಪಾಟಾಗಿ ಮಹಿಮ ಶರೀರವಾಗಿ, ಆಮೆನ್. ಇದು ಭೂಲೋಕ ಶರೀರ. ಇದು ಆದ್ರೆ ಪರಲೋಕ ಶರೀರ ಕೂಡ ಒಂದಿದೆ. ಆಮೆನ್. ಅದಕ್ಕೆ ಮಹಿಮಾ ಶರೀರ ಅಂತ ಕರೀತಾರೆ. ಆಮೆನ್. ಅದಕ್ಕೆ ಥಿಯೋಫಿನಿ ಬಾಡಿ ಅಂತ ಕರೀತಾರೆ. ಹಲ್ಲೆಲೂಯಾ. ಆ ಮಹಿಮಾ ಶರೀರವಾಗಿ ಮಾರ್ಪಾಟ ಆಗ್ಬೇಕಿದು. ಆಮೆನ್. ನೋಡ್ರಿ, ಬೀಜ ಒಂದು ರೂಪದಾಗಿರ್ತತೆ, ಆ ಬೀಜದಿಂದ ಬಂದ ಪೈರೇ ಒಂದು ರೂಪದಾಗಿರ್ತದೆ. ಈಗ ಬೀಜದ ರೂಪದಲ್ಲಿ ಇದೀವಿ ನಾವೀಗ. ಆಮೆನ್. ಭೂಮಿ ಬಿದ್ರೆ ಅಲ್ಲಿ ಒಂದು ಹೊಸ ಬೀಜ, ಹೊಸ ಕುಡಿ, ಪೈರು ಬರ್ತದೆ. ಆಮೆನ್. ಆಮೆನ್ ಅದು ಬರ್ಬೇಕಾಗಿದೆ. ವಾಕ್ಯ ಬೀಜ ನಮ್ಮೊಳಗೆ ಬಂದ್ರೆ ನಮ್ಮನ್ನ ಆ ರೀತಿ ಮಾರ್ಪಡಿಸ್ತದೆ. ಆಮೆನ್. ನಾವು ಮಾರ್ಪಾಟಾಗಲ್ಲ. ನಮ್ಮಲ್ಲಿರ್ತಕ್ಕಂಥ ವಾಕ್ಯ ಏನಾಗುತ್ತೆ? ನಮ್ಮನ್ನ ಬದಲಾವಣೆ. ಆಮೆನ್. ಹಲ್ಲೆಲೂಯಾ. ವಾಕ್ಯ ಕೇಳಿಲ್ಲ ಅಂತ ತಿಳ್ಕೊಳ್ರಿ, ಸರಿಯಾಗಿ ಇಂಟ್ರೆಸ್ಟ್ ಕೊಟ್ಟು ವಾಕ್ಯ ಕೇಳಿಲ್ಲ, ತಲೆ ಕರ್ಕೊಂಡ್ ಕುಂತ್ರಿ, ಅಥವಾ ಇನ್ನೊಬ್ರು ಅಲ್ಲಿ ತಲೆಗೆ ಏನು ಹೋಗ್ತಲ್ಲ ಹೋಗ್ಬೇಕಾಯ್ತು, ಅದೆಲ್ಲ ಬೇಡ್ರೆ ಹೋಗ್ಲಿ. ಅದು ಅವ್ರನ್ನ ತಿನ್ಲಿ. ಅದು ಎಲ್ಲಿಗಾರ ಹೋಗ್ಲಿ, ಇನ್ನೊಬ್ರಿಗೆ ಯಾರೋ ಹೋಗ್ಲಿ. ಹಲ್ಲೆಲೂಯಾ. ಆಮೆನ್. ಹೆಣ್ಮಕ್ಳು ಏನ್ ಹುಡ್ಕೋದ್ ಜಾಸ್ತಿ? ಹಿಂದೆ ಕುಂತವ್ರು. ಇಲ್ಲಿ ಏನು ಹೋಗ್ತಿತ್ತು ಹಿಡ್ಕೊಳಕ್ ಮತ್ತೆ ಫಾಸ್ಟ್ ಬೈತಾರಂತ ಭಯದಿಂದ ಎಲ್ಲಾರ ಹೋಗ್ಬಿಡ.
ಇದನ್ನೆಲ್ಲ ಮಾಡ್ಕೋಬೇಡ್ರಿ. ದೇವ್ರ ವಾಕ್ಯ ಕೇಳಿಸ್ಕೊಡ್ರಿ. ಆಮೇನ್. ಏನಲ್ಲ ಅವ್ರ ತಲೆಗೆ ಆವೇ ಹೊಂಟಿರ್ಲಿ. ನೀವು ವಾಕ್ಯ ಮುಗಿಯತಕ್ಕ ಏನ್ ಮಾಡ್ಬೇಡ್ರಿ, ಏನ್ ಮಾಡ್ಬೇಡ್ರಿ, ಆ ಕಡೆ ಲಕ್ಷ್ಯ ಕೊಡ್ಬೇಡ್ರಿ. ಆಮೆನ್. ಅರ್ಥ ಆಗ್ತಿದೆ ನಾನು ಹೇಳೋದು? ಅಲ್ಲೆಲ್ಲೂಯ್ಯ. ಆಮೇನ್. ಜನಗಳು ಬದಲಾಗಬೇಕಾಗಿದೆ. ನೋಡ್ತೀವಿ, ನಾವು ಲೋಟನ ಹೆಂಡತಿಯನ್ನು ಕುರಿತು ಮಾತಾಡ್ತಿಲ್ಲ. ಲೋಟನ ಹೆಂಡತಿ ನಮಗೆ ಸಂಬಂಧ ಇಲ್ಲ. ಲೋಟನ ಹೆಂಡತಿ ಉಪ್ಪಿನ ಕಂಬ ಆದ್ಲ, ಆಕಿಗೆ ನಮಗೆ ಆಕಿಗೆ ಏನು ಸಂಬಂಧ ಇಲ್ಲ. ಉಪ್ಪಿನ ಕಂಬ ಆಗಾರಿಗೆಲ್ಲ ನಮಗೆ ಯೋಚನೆ ಅಲ್ಲ. ಅವ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ, ಅವ್ರ ಬಗ್ಗೆ ನಾವು ಸ್ಟಡಿನೂ ಮಾಡಲ್ಲ. ಈಗ ಏನಾಗಿದೆ ಅಂದ್ರೆ, ಸೂರ್ಯೋದಯ ಸಭೆಯ ಸಂಪ್ರದಾಯ ಸಭೆಗಳು ಏನ್ ನಡೀತಿದೆ ಅಂತಂದ್ರೆ, ಇಬ್ಬರು ಮಕ್ಕಳು ಲೋಟನ ಬಗ್ಗೆ ನಾವು ನೋಡಿದ್ರೆ, ಲೋಟನ ಹೆಂಡತಿ ಉಪ್ಪಿನ ಕಂಬ ಆದ್ಲು. ಅವ್ರಿಬ್ಬರು ಮಕ್ಕಳಿದ್ರು ನೋಡಿ, ಹೆಣ್ಮಕ್ಳು. ಹಿಂದಿಗೆ ದ್ರಾಕ್ಷಿ ಸಸ್ಯ ಕುಡಿಸಿ ಹಿಂದಿಂದನೇ ಮಕ್ಕಳನ್ನು ಪಡ್ಕೊಂತಾರೆ. ವಿಚಿತ್ರವಾದದ್ದಲ್ಲಿ ಎಲ್ಲಿಯ ಆಮೆನ್. ಆ ಲೋಟನ ಹೆಂಡತಿ ಮಕ್ಕಳೇನದಾರಲ್ಲ, ಪ್ರವಾದಿ ಹೇಳ್ತಾರೆ ಇಲ್ಲಿ, ಲೋಟನ ಹೆಂಡತಿ ಮಕ್ಕಳು ಸಂಪ್ರದಾಯ ಸಭೆ. ಎಲ್ಲಿಯ ಆಮೇನ್. ಲೋಟನ ಹೆಂಡತಿ ಮಕ್ಕಳು ಏನಾಗಿದ್ರು ಇಲ್ಲಿ? ಸಂಪ್ರದಾಯ ಸಭೆ, ಸಂಪ್ರದಾಯ ಸಭೆಯರಾಗಿದ್ದಾರೆ. ಆಮೆನ್. ಅಲ್ಲೆಲೂಯಾ. ಅಲ್ಲ, ಅವರು ಕರೆಕ್ಟ್ ದೇವ್ರ ಹೇಳಿದ ಮಾತಿನಂತೆ ಹುಟ್ಟಿದವರಲ್ಲ, ಅವರು ಅಕ್ರಮವಾಗಿ ಹುಟ್ಟಿದವರು. ಅದಕ್ಕೆ ನಮಗೆ ಅಕ್ರಮವಾದ ಪ್ರಶ್ನೆಗಳು ಕೇಳ್ತಾರೆ. ಕೇಳಬಾರ್ದು ಕ್ವಶನ್ಗಳೆಲ್ಲ ಕೇಳ್ತಾರ ಅವರು. ತಲೆ ಕೆಟ್ಟು ಕೇಳ್ತಾರೆ. ಆ ಕಡೆ ಬೇಕಾದ್ರೆ ಅವರು ಹಾವಿನಂತೆ ತಿರುಗ್ತಾರೆ. ಅವ್ರು ಎರಡು ಹಾವಿ ಇದೆ, ಎರಡು ನಾಲಿಗಿದೆ ಅವರಿಗೆ. ಎಲ್ಲಿಯಾ ಆಮೇನ್. ಇಲ್ಲೊಂದು ಮಾತಾಡ್ತಾರೆ, ಒಳಗೊಂದು ಇಟ್ಕೊಂಡಿರ್ತಾರೆ, ಹೊರಗೊಂದು ಮಾತಾಡ್ತಿರ್ತಾರೆ. ಎರಡು ಹಾವು. ಹಿಂಗ್ ಮಾಡ್ತಿರ್ತ ನೋಡ್ರಿ ಹಾವು ಬಾಯಿಂದ. ಅವ್ ಸಂಪ್ರದಾಯ ಸಭೆಯವರು, ಆ ಡಿನಾಮಿನೇಷನ್ ಅವರು ಅವಧಿ ಹೇಳ್ತಾರೆ ಇಲ್ಲಿ, ಲೋಟನ ಇಬ್ಬರು ಹೆಣ್ಣು ಇದ್ರಲ್ಲ, ಅವರಿಂದ ಬಂದ ಸಂತಾನ ಅಂತ ಅವ್ರು. ಇಲ್ಲಿಯಾ ಆಮೇನ್. ಅವರಿಂದ ಬಂದ ಸಂತಾನನ ಮೊವೆಬ್ಬರು ಮತ್ತು ಅಮ್ಮೋರಿಯರು. ಮೊವೆಬ್ಬರ್ ಅಂತ ಅವ್ರು. ಮತ್ತೆ ಅಮ್ಮೋನಿಯರು ಮೊವೆಬ್ಬರ್ ಅಂದ್ರೆ ಏನು? ಅದು ಬಿಳಾಮ್ ಸಂತಾನ. ಅದು ಜಿಜಿಬೇಲ್ ಸಂತಾನ. ಅದು ಇಜ್ಬೇಲ್. ಇಲ್ವಯ್ಯ? ಆಮೇನ್. ಇಜ್ಬೇಲ್ ಏನ್ ಮಾಡ್ತಾ ಇದ್ಲು? ಯಾ ಸಂಬಳ ಕೊಟ್ಟು ಪಾಸ್ಟರ್ನಿಟ್ಟು ಕೆಲಸ ಮಾಡೋದು ಪದ್ಧತಿ ದೇವ್ರ ವಾಕ್ಯದಲ್ಲಿ ಇಲ್ಲ. ಅದ್ರ ದೇವ್ರ ಲೈನ್ನಾಗ ಇಲ್ಲ ಅದು. ಆದ್ರೆ ಸಂಬಳ ಕೊಟ್ಟು ಪಾಸ್ಟರ್ನಿಟ್ಟು ಸಾಕಿ ಸಮಸ್ಯೆ ಮಾಡೋದೇನೈತಲ್ಲ, ಅದು ಇಜಬೇಲಲ್ಲಿದೆ. ಇಜಬೇಲ್ ಯಾರು? ದೇವರಿಗೆ ವಿರೋಧಿ. ಅವನು ಎಷ್ಟು ಜನರಿಗೆ ಊಟ ಆಗ್ತಿದ್ದ, ಎಷ್ಟು ಜನ ಸಂಬಳ ಕೊಡ್ತಿದ್ದ? 400 ಜನ ಪ್ರವಾದಿಗಳಿಗೆ ಸಂಬಳ ಕೊಡ್ತಿದ್ದ. ಅದ್ರಾಗ ಒಬ್ಬ ಮೀಕ ಅಂತಿದ್ದ, ಮೆಕಾಹಿಯು. ಅವನು ಆಹಾಬನ ಮಾತು ಕೇಳಿದವನಲ್ಲ. ಆಮೇನ್. ಆಹಾಬನಿಂದ ಸಂಬಳ ತೆಗೆದುಕೊಂಡವನು ಅಲ್ಲ. ಆಮೇನ್. ಅವ್ರ ಗುಂಪಿಗೆ ಸೇರದವನು ಅಲ್ಲ. ಆಮೇನ್. ಆ ರೀತಿ ನಾವು ಆ ಒಂದು ಕಾಲದ ಸಂಬಳಕ್ಕೆ ಸೇರ್ಕೊಂಡಿದ್ದೀವಿ, ಆದ್ರೆ ಅದನ್ನ ಬಿಟ್ಟು ಬಂದಿವಿ. ಆಮೇನ್. ಹಲ್ಲೆಲೂಯಾ. ಆಮೇನ್. ಅವಾಗ ನಮಗೆ ಕೊಡ್ತದ ಸಂಬಳ ಎಷ್ಟಂದ್ರೆ 6 ಅಲ್ಲ, 600 ರೂಪಾಯಿ. 600 ರೂಪಾಯಿಗೆ 50,000 ಕೆಲಸ ಮಾಡ್ಕೊಂತಿದ್ರು. ಲೆಕ್ಕ ಬಾಳ. ಬೆಳಿಗ್ಗಿಂದ ಸಾಯಂಕಾಲದವರೆಗೆ ಎಲ್ಲಿ ಹೋಗಿದ್ದೆ? ಬೆಳಿಗ್ಗೆ 6 ಗಂಟೆಗೆ ಎದ್ದೆ, ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ಪ್ರಾರ್ಥನೆ ಮಾಡಿದ್ರೆ ಬರೀಬೇಕಲ್ಲಿ. ಇದು ಪ್ರಾರ್ಥನೆಗೆ ಹೋಗ್ಲಿಲ್ಲಪ್ಪ ಅಂದ್ರೆ ಆಗಿದ್ದೆ ಅಂತ ಬರೀಬೇಕು. ಇಲ್ಲ ಏನಾಯ್ತು ಹೋಗಿದ್ದೆ ಅಂತ ಬರೆಯಂಗಿಲ್ಲ, ತೆಗೆದಾಕ್ಬಿಡ್ತಾರೆ ಸಂಸ್ಥೆಯವರು. ಹಂಗೆ ಬರೆದ್ರೆ ಪ್ರಾರ್ಥನೆಗೆ ಹೋಗಿದ್ದೇನೆ ಅಂತಾನೆ ಬರೀಬೇಕು. ಯಾರಿಗೂ ಕರಪತ್ರ ಕೊಡಲಿಲ್ಲ, ಯಾರಿಗೂ ಸುವಾರ್ತೆ ಹೇಳಿಲ್ಲಪ್ಪ ಅಂದ್ರು 50 ಜನಕ್ಕೆ ಸುವಾರ್ತೆ ಹೇಳಿದೆ. 100 ಅಲ್ರಿ, 10,000 ಕರಪತ್ರ ಹಂಚಿದೆ. ನನಗೆ ನಮ್ಮ ಪಾಸ್ಟ್ ಹೇಳ್ತದೆ, ಸೊನ್ನೆಗಳು ಹಾಕಪ್ಪ, ನೀನು ಸೊನ್ನೆ ಯಾಕೆ ಕಷ್ಟಪಡ್ತಿ, ಸೊನ್ನೆ ಹಾಕಕ್ಕೆ ಯಾಕೆ ಕಷ್ಟಪಡ್ತಿ ಅಂತ ಕೇಳ್ತಿದ್ದೆ ನನಗೆ. ಆ ಸೊನ್ನೆಯಿಂದ ನನಗೆ ಸಮಸ್ಯೆ ಅಂತ ನಾನು ಹೇಳ್ತಿದ್ದೆ. ಸುಳ್ಳು ಬರಿಬೇಕಲ್ಲ. ಅತ್ತೇನ್ ಮಾಡ್ತಿದ್ದ, ನನ್ನನ್ನ ಬಟ್ಟೆ ಅಂಗಡಿಗೆ ಹೋದ್ರೆ ಬಟ್ಟೆ ಅಂಗಡಿಗೆ ಹೋಗ್ಬೇಕು, ಕಿರಾಣಿ ಅಂಗಡಿಗೆ ಹೋದ್ರೆ ಅದರಿಂದ ಒಟ್ಟು ಕಾದಂಗೆಲ್ಲ ಹೋಗ್ತಿರ್ಬೇಕು. ಮಗನ ಸ್ಕೂಲಿಗೆ ಬಿಡೋದು, ಬೆಳಿಗ್ಗೆ ಸಾಯಂಕಾಲ ಸ್ಕೂಲಿಂದ ಕರ್ಕೊಂಬರೋದು, ಇಂಥ ಕೆಲಸ ಉಪಯೋಗ ಮಾಡಿಕೊಂಡು ನನಗೆ ಮತ್ತೆ ರಿಪೋರ್ಟ್ ಬರೀ ಅಂದ್ರೆ ಹೆಂಗೆ ಬರೀಬೇಕು ನಾನು? ಬನ್ನಿ ಯಾಕಪ್ಪ ಅಂತಿದ್ದ ನಾನು. ಇನ್ನಷ್ಟು ದಡ್ಡ ಯಾರಿಲ್ಲ ನೋಡಂತಿದ್ದ. ಹೌದು, ನಾನು ದಡ್ಡ ಬಿಡ್ರಿ, ಸುಮ್ಮನೆ ವೇಸ್ಟ್ ನೀನು.
ಬುದ್ಧಿನೇ ಇಲ್ಲ ನಿನಗೆ. ಎಂತೆಂತರ ಮೇಲೆ ಬರ್ತದಾರಲ್ಲಿ, ಇನ್ನು ಏನು ಉಪಯೋಗ ಇಲ್ಲ. ಎಲ್ಲಿದ್ರು ಬರಲ್ಲ, ಇನ್ನೆಲ್ಲಿದ್ರು ಬರಲ್ಲ, ನಿನಗೆ ಸೊನ್ನೆ ಹಾಕಕ್ ಬರಲ್ಲ ಅಂತ ಬೈತಿದ್ ನನಗೆ. ಅವ್ರು ಹೇಳ್ದಂಗೆ 10,000 ಹಾಕೋದು 10,000 ಹಾಕ್ಬೇಕು ನಾನು, ಹಂಗಾರು ಬುದ್ಧಿವಂತ ನಾನು ಅವ್ರ ಲೆಕ್ಕದಾಗ. ನಾನು ಏನು ಕೇಳ್ತಿದ್ದಪ್ಪ ಅಂದ್ರೆ ಇದು ಯಾವ ಮಾರ್ಗ ಅಂತ ಕೇಳ್ತಿದ್ದೆ. ಸೊನ್ನೆ ಹಾಕಿ ಸುಳ್ಳು ಹೇಳಿ ರಿಪೋರ್ಟ್ ಕೊಟ್ಟು ಸುಳ್ಳು ಹೇಳಿ ದುಡ್ಡು ತರಿಸಿ ನಾವು ಹೊಟ್ಟೆ ತುಂಬಿಸಿ ಅಂದ್ರೆ ಇದು ಯಾವ ಮಾರ್ಗ? ಇದನ್ನ ಪರಲೋಕದ ಮಾರ್ಗನ ನರಕದ ಮಾರ್ಗನ ಅಂತ ನಾನು ಕೇಳ್ತಿದ್ದೆ. ಅವ್ನು ಸಿಟ್ಟು ಬಂದ್ಬಿಡ್ತಿತ್ತು. ನಂಬಿ ಇನ್ನು 3 ತಿಂಗಳಾಗಿಲ್ಲ, ನನಗೆ ಕ್ವಶನ್ ಮಾಡ್ತೀಯ ಅಂತ ನನಗೆ ಕೇಳ್ತಿ. ನನಗೆ ಆ ಸೊನ್ನೆ ಹಾಕಕ್ಕೆ ಬರಲಿಲ್ಲ. ಸೊನ್ನೆ ಹಾಕಕ್ಕೂ ಧೈರ್ಯ ಬೇಕು ಬಿಡ್ರಿ. ಅವ್ನು ಕಾಯಿನ್ಸ್ ಅಂತಂದವನೇ ಆಗಿರ್ಬೇಕು ಸೊನ್ನೆ ಹಾಕಕ್ಕೆ. ಸುಮ್ಮನೆ ಎಲ್ಲರ ಕೈಲೂ ಆಗಲ್ಲ. ನಿನ್ನ ರಿಪೋರ್ಟು ಸೈ, ನೀನು ಸೈ, ನಮಸ್ಕಾರ ಮಾಡಿ ರಾಜೀನಾಮೆ ಕೊಟ್ಟು ಹೊರಗೆ ಬಂದೆ. ಆಮೆನ್. ನೋಡು ಬಹಳ ಚೆನ್ನಾಗೈತೆ ನಮ್ಮ ಸಂಸ್ಥೆ. ನಿನ್ ಸಮಸ್ಯೆ ಚೆನ್ನಾಗಿದ್ರು ಬೇಡ, ಬರೇ ವಜ್ರದ ಹಳ್ಳೆ ತಿನ್ನುವಂತ ಸಮಸ್ಯೆ ಆಗಿದ್ರು, ಬಂಗಾರದ ಊಟ ಹಾಕ್ಸಂತ ಸಮಸ್ಯೆ ಆಗಿದ್ರು, ಈ ಸುಳ್ಳು ಹೇಳೋದ್ರಿಂದ ನಾವೆಂದೂ ಸುಳ್ಳು ಹೇಳಿಲ್ಲ, ಸುಳ್ಳು ಹೇಳಕ್ ಹೋಗಲ್ಲ, ಸುಳ್ಳು ರಿಪೋರ್ಟ್ ಬರೆದು ನಾವು ದುಡ್ಡು ತರಿಸಿ ಅಂತ ತಿನ್ನಲ್ಲ. ನಿಮ್ಮ ಸಂಸ್ಥೆಗೂ ನಿಮಗೂ ದೊಡ್ಡ ನಮಸ್ಕಾರಗಳಂತೇಳಿ ಹೊರಗೆ ಬಂದೆ. ನೋಡ್ರಿ ಅದಾವಲ್ಲಿ ರಿಪೋರ್ಟ್ ಕೊಡ್ಬೇಕು, ರಿಪೋರ್ಟು ಸಪೋರ್ಟು. ರಿಪೋರ್ಟ್ ಕೊಡ್ಲಿಲ್ಲಪ್ಪ ಅಂದ್ರೆ ಆ ತಿಂಗಳು ಸಂಬಳ ಕಳ್ಸಲ್ಲ ಅವರು. ರಿಪೋರ್ಟ್ ಕೊಡೋದ್ರ ಬಹಳ ಹುಷಾರಾಗಿರಿ. ಜೀವನ ಹೆಂಗಾದ್ರೂ ಆಕತೆ. ನರ್ಕಕ್ಕೆ ಹೋದಪ್ಪ ಅಂದ್ರೆ ಮತ್ತೆ ವಾಪಸ್ ಬರಕ್ಕಾಗಲ್ಲ. ದುಡ್ಡೇ ಮುಖ್ಯ ಅಲ್ಲ. ಸುಳ್ಳು ರಿಪೋರ್ಟ್ ಒಪ್ಪಲಿಲ್ಲಪ್ಪ ಅಂದ್ರೆ ದಯಮಾಡಿ ಅವ್ರಿಗೆ ಸಮಸ್ಯೆ ನಮಸ್ಕಾರ ಮಾಡಿ ಫ್ರೀ ಆಗ್ಬಿಡ್ರಿ. ಪಂಜರದ ಕಟ್ಟಿ ಹಾಕಿ ಅವ್ನು ಏನ್ ಮಾಡ್ತಾನೆ, ನಿಮ್ಮನ್ನ ಆಟ ಆಡಿಸ್ತಾನೆ. ಆಟ ಆಡಿಸಿ ಟಿಕೆಟ್ ಕಲೆಕ್ಟ್ ಮಾಡ್ತಾನ, ದುಡ್ಡು ಕಲೆಕ್ಟ್ ಮಾಡ್ತಾನ ಅವನು. ಇದೆಲ್ಲ ಪಂಜರದಾಗಿಟ್ಟು ಸಿಮ್ಗಳನ್ನ ಅದೆಲ್ಲ ಫೋನ್ನಾಗಿಟ್ಟು ಕರಡಿನ ಎಲ್ಲ ಆಟ ಆಡಿಸ್ತಾನ. ಸರ್ಕಸ್ ಅಂತ ಕರೀತಾರಲ್ಲ, ಆ ತರ ಸರ್ಕಸ್ ಮಾಡ್ಕೊಬಿಟ್ರ ನಿಮ್ಮನ್ನ. ಅವನಂತ ಜೀವನ ಬೇಡ ನಮಗೆ. ಆಮೆನ್. ಭಿಕ್ಷೆ ಬೇಡ್ಕೊಂಡು ಎಲ್ಲಾರ ಅಪ್ಪ ಅಮ್ಮ ಕೈ ಕಾಲು ಇಲ್ಲಪ್ಪ ಅಂತ ಹೇಳಿ ಬದುಕೋದು ಎಷ್ಟೋ ಶ್ರೇಷ್ಠ. ಜೀತದಾಳು ಪದ್ಧತಿ ಮನೆ ಆಗ್ಬೇಕು. ಆಮೆನ್. ಇಂಥ ಒಂದು ದಾಸತ್ವ, ಅದಕ್ಕೆ ಏನು ಅಂದ್ರೆ ಪಾಪದ ದಾಸತ್ವ ಇದು. ಅಲ್ವಿಯಾ? ಆಮೆನ್. ಪಾಪದ ದಾಸತ್ವದಿಂದ ಏನ್ ಮಾಡ್ರಿ, ಬಿಡುಗಡೆ ಹೊಂದಿ. ಬಿಡುಗಡೆ ಆದೆ ನಾನು. 9 ತಿಂಗಳು ಅಷ್ಟೇ ಇದ್ದದ್ದು ನನ್ನ ಸಂಸ್ಥೆಗೆ. ಅವತ್ತೇ ನಾನು ಪ್ರಾರ್ಥನೆ ಮಾಡಿದೆ, ಬಿಟ್ಟು ತಿರುಗಿ ಅವತ್ತೇ ರಾತ್ರಿ ಪ್ರಾರ್ಥನೆ ಮಾಡೀನಿ, ದೇವ್ರೆ ನೀನ್ ನನ್ನನ್ನು ಸ್ವಂತಾಗಿ ನಿಲ್ಲಿಸಿದ್ರೆ ನಾನು ಸೇವೆ ಮಾಡ್ತೀನಿ. ಇನ್ನೊಂದು ಸಾರಿ ಯಾವ ಸಂಸ್ಥೆಗೆ ನಾನು ಹೋಗ್ಬೇಡ ಅಂತ ಹೋಗಂತ ನನಗೆ ತೋರಿಸ್ಬೇಡ, ನಾನು ಹೋಗೋದು ಇಲ್ಲ. ಆಮೆನ್. ನೀನಾಗಿ ನನ್ನನ್ನು ಸ್ವಂತಾಗಿ ನಿಲ್ಲಿಸ್ತೇನೆ ಅಂದ್ರೆ ಸೇವೆ ಮಾಡ್ತೀನಿ, ಇಲ್ಲದ್ರೆ ಕೂಲಿ ಗೀಲಿ ಏನಾದ್ರು ಮಾಡ್ಕೊಂಡು ಈ ಪಂಡೊಟ್ಟೆ 4 ದಿವಸ ವಿಶ್ವಾಸಿಯಾಗಿ ಬದುಕಿಸ್ಕೊಳ್ತೀನಿ ಅಂತೇಳಿ ಪ್ರಾರ್ಥನೆ ಮಾಡಿದೆ. ಆಮೆನ್. ದೇವರ ಅವತ್ತಿಂದ ಇವತ್ತುವರೆಗೂ ಆ ಸಂಸ್ಥೆಗೆ ಕಳಿಸ್ಲಿಲ್ಲ. ದೇವರ ಅದ್ಭುತವಾಗಿ ತಾನು. ಆಮೆನ್. ದೇವ್ರ ತನ್ನ ಮಕ್ಕಳನ್ನ ಆರಿಸ್ಕೊಂಡ್ ಮಕ್ಕಳನ್ನ ಕೈ ಬಿಡ್ತಾನ? ಕೈ ಬಿಡೋಲ್ಲ, ಎಂದಿಗೂ ಕೈ ಬಿಡೋಲ್ಲ. ಎಂದಿಗೂ ಕೈ ಬಿಡಲ್ಲ. ಆಮೆನ್. ಹಲ್ಲೆಲೂಯಾ. ಆಮೆನ್. ಅಂತ ಜೀತದ ಬದುಕು, ಪಾಪದ ಬದುಕು ಮನೆ ಆಗ್ಬೇಕಂತಾನೆ ಕ್ರಿಸ್ತನ ಬಂದಿದ್ದು. ಆಮೆನ್. ನೋಡ್ರಂದ್ರೆ ಮುಂದೆ ಅಭಿಮೇಲೆಕನ ಬಳಿಗೆ ಹೋದ್ಲು. ಅಲ್ಲಿ ಆತನ ಏನ್ ಮಾಡ್ದ, 60-70 ವರ್ಷಗಳ ನಂತರ ಅನೇಕ ಮಂದಿ ಅಭಿಮೇಲಕರು ಬಂದ್ರು. ಹಲ್ಲೆಲೂಯಾ. ಆಮೆನ್. ಈ ವಧುವನ್ನು ಹಿಡ್ಕೊಳ್ಳಕ್ ಕೂಡ ಅಷ್ಟೇ ಎಷ್ಟೋ ಜನ ಅಭಿಮೇಲಕರು ಬಂದ್ರು. ನಮ್ ಸಭೆ ಬರ್ರಿ, ನಮ್ ಸಭೆ ಬರ್ರಿ. ನನಗೆ ಒಂದು ಫೋನ್ ಬಂತು, ಫಾಸ್ಟ್ರೇ ಎಷ್ಟು ಕೇಳಿದ್ರು ಸಂಬಳ ಕೊಡ್ತೀವಿ ನಾವು, ನಮ್ಮ ಸಂಸ್ಥೆಗೆ ನೀವು ಬರ್ರಿ. ಯಾರು ಬಿಡ್ರಿ, ನಮ್ಗೆ ದುಡ್ಡಿನ ಆಸೆನೇ ಇಲ್ಲ. ದುಡ್ಡಿನ ಆಸೆ ಇಲ್ಲ. ಯಾವ ಲೋಕದ ಪ್ರಾಣಿಯಪ್ಪ ನೀನು? ಆ ಲೋಕದ ಪ್ರಾಣಿ. ದುಡ್ಡಿನ ಆಸೆ ಇಲ್ಲ. ಒಬ್ಬ ನಾನು ಕೇಳ್ತದಾನೆ, ಇನ್ನು ಮದುವೆ ಆಗಿರ್ಲಿಲ್ಲ, ಮಕ್ಕಳ ಮಗಳದಾವೆ, ಎಷ್ಟು ಕೇಳ್ತಿ ಕೇಳು ಅಂತ ಹೇಳ್ತದೆ. ಅಂದ್ರೆ ಮದುವೆ ಆಗಕ್ಕೆ ವರದಕ್ಷಿಣೆ ಎಷ್ಟು ಕೇಳ್ತಿ, ಎಷ್ಟು ಡಿಮ್ಯಾಂಡ್ ಮಾಡ್ತೀಯ ಅಂದ. ದುಡ್ಡೇ ಬೇಡ ನನಗೆ, ದುಡ್ಡು ಹಾಕ್ಬೇಕಂತ ಕೇಳಿದೆ. ಅಯ್ಯೋ ದುಡ್ಡು ಬೇಡ? ಓ ನೀನ್ ಜೀವನ ಮಾಡೋನಲ್ಲ, ನೀನು ಓಡಾಗ ಮಾತಾಡ್ಲೇ ಇಲ್ಲ, ನಿಂತ್ಕೊಳ್ಳೇ ಇಲ್ಲ ನನ್ನ ಕಡೆ, ಓಡಾಗ ಬಿಟ್ಟ. ದುಡ್ಡು ಬ್ಯಾಡ ಅಂದದಕ್ಕೆ ಕೊಡ್ರಿ, 1-2 ಲಕ್ಷ ಕೊಡ್ರಿ ಅಂದದ್ರೆ ಖುಷಿ ಆಗ್ತಿದ್ ನಂಗೆ. ಅವನು ನೋಡ್ರಿ ಇಂಥ ಜನ ಅದಾರೆ, ನೀತಿ ಬಗ್ಗೆ ಮಾತಾಡಂಗೆ ಇಲ್ಲ. ಜನ ಓಡಾಗ್ಬಿಡ್ತಾರೆ. ಇವನ್ ಕೆಲ್ಸಕ್ಕೆ ಬರ್ತಾನಪ್ಪ, ಇವನು ಏನು ಮಾಡ್ಕೊತೀನಲ್ಲ, ಇವನು ಓಡಾಗ ಇವನು
ಅಲ್ವಿಯಾ ಅಲ್ಲ ಕನ್ಯಾ ನೋಡಕ್ಕೆ ನಾನು ದುರ್ಗಕ್ಕೆ ಹೋಗಿದ್ದೆ. ಚಿತ್ರದುರ್ಗದಲ್ಲಿ ಕನ್ಯಾ ನೋಡಕ್ಕೆ ಯಾರೋ ಹೇಳಿದ್ರು ಹೋದೆ. ಅವ ಚಪ್ಪಲಕ್ಕೆ ನಿನ್ಸೆಟ್ ಮಾಡ್ಕೊಂಡು ಹೋಗಿದ್ದೆಪ್ಪ. ಕನ್ಯಾನ ಕೊಡ್ಬಾರ್ದ ಪ್ರಾರ್ಥನೆ ಮಾಡೋಣಪ್ಪ ಅಂತ ಹೇಳಿ ಕಳಿಸ್ತ ಅವ್ನು ಮಾವ. ಬೂಟ್ ಹಾಕ್ಯಂಡ್ ಹೋಗಿದ್ರೆ ಅವ್ ಪ್ರಾರ್ಥನೆ ಇರ್ತಿರ್ಲಿಲ್ಲ, ಪ್ರಾರ್ಥನೆ ಬೇಡ ಅವಾಗ. ಅವ್ನು ಕಳ್ಸ ಇವ್ರನ್ನ ಕಳ್ಸ ನೀವು ಅಪ್ಪಾಜಿ ಕಳ್ಸ ಅಂತೆಲ್ಲ ಹೇಳ್ತಿದ್ದೆ ನಾನು ಅವೈ ಚಪ್ಪಲಿ ಹಾಕ್ಯಂದು ಅದು ಮಳೆ ಬಂದ್ರೆ ಇಲ್ಲಿಗೆಲ್ಲ ಬರ್ತದೆ. ಇನ್ಸೆಟ್ ಮಾಡ್ಕೊಂಡು ಹೋದ್ರೆ ಎಲ್ಲಿಯೋ ಮಲಗಿಸಿದ, ಹುಡುಗಿನೇ ತೋರಿಸ್ಲಿಲ್ಲ, ಎಲ್ಲಿಯೋ ಯಾರೋ ಮನೆಯಾಗ ಮಲಗಿಸಿದ ನನ್ನ. ಬೆಳಿಗ್ಗೆ ಬಿಸಿ ಸ್ವಲ್ಪ ಏನೋ ತಿನ್ನಕ್ ಕೊಟ್ಟು ಆಯ್ತಪ್ಪ ಪ್ರಾರ್ಥನೆ ಮಾಡೋಣ, ನೀವು ಪ್ರಾರ್ಥನೆ ಮಾಡ್ರಿ, ಯಾಕಂದ್ರೆ ವೈಚಪ್ಪಿ ಬೇರೆ ಹಾಕ್ಯ ಬಂದಿದ್ದಿ. ಅವ್ರು ನೋಡಿದ್ರೆ ಸಿಟಿಯಾಗಿರೋರು ಅವಳ ಜೀವನದ ನಡುವುದು ನಮ್ಮ ಜೀವನದ ಸತ್ಯ ಹಿಡ್ಕೊಳ್ಳೋದಕ್ಕೆ ಇದೆಲ್ಲ ನಮಗೆ ಬಂತು. ಅವು ಸೊನ್ನೆಗಳ ಆಕಾರ ಆಗಿದ್ರೆ ವಿಮಾನದಾಗಿರ್ತಿದ್ವಿ, ವಿಮಾನದಾಗ ಆಟ ಆಡ್ತಿದ್ದೆ ನಾವು. ಅಲ್ಲಿಯ ಆಮೆನ್. ಸೊನ್ನೆಗಳ ಹಾಕಕ್ ಬರ್ಲಿಲ್ಲ ನಮಗೆ. ಇಲ್ಲೇ ಇದೀವಿ ಇನ್ನು, ಇಲ್ಲೇ ಜೈಲಿಗೆ ಹೋಗ್ಯಂತ, ಇಲ್ಲೇ ಜನರ ಹತ್ರ ಬಯಸ್ಕೊಂತ ಈಗ ಒಂದು ಸಣ್ಣ ಸಭೆಗೆ ದೇವರು ಸಣ್ಣ ಸಭೆ ಕೊಟ್ಟ. ಇದೆಲ್ಲ ಯಾಕೆ ಬೇಕಾಗಿತ್ತು ನನಗೆ? ಅಲ್ಲಿಯಾ ಆಮೆನ್. ಆಮೆನ್. ಮದುವಾದ ಕೂಡಲೇ ಮದುವಾದ ಒಂದು ತಿಂಗಳಿಗೆನೆ ಫಾರಿನರ್ ಕರೆದ್ರು ನಮಗೆ, ಬರ್ರಿ ನಮ್ಮ ಜೊತೆಗಿರಿ ಅಷ್ಟೇ, ನೀವು ಏನ್ ಮಾಡಕ್ ಹೋಗ್ಬೇಡ್ರಿ, ನಮ್ಮ ಜೊತೆಗಿರಿ ನೀವು. ಅಂದ್ಬಿಟ್ಟಿದ್ರೆ ಇವತ್ತು ನಾನು ಎಲ್ಲಿ ನಮ್ಮ ಮಕ್ಳು ಎಲ್ಲಿ ಇರ್ತಿದ್ರು, ನಾವೆಲ್ಲಿ ಇರ್ತಿದ್ವಿ? ಎಲ್ಲ ಫಾರಿನ, ಎಲ್ಲಿ ಭಾರತ ನಾವ್ ಇರ್ತಿರ್ಲಿಲ್ಲ. ಯಾರಿಗ್ ಗೊತ್ತು? ಹೇಳ್ತದೀನಿ ಒಂದು ಪುಲ್ಪಿಟ್ ಮೇಲೆ. ಲೆಲುಯಾ ಆಮೆನ್. ಅವ್ರ ಮಾತು ಕೇಳಿದ್ದಂದ್ರೆ ನಮಗೆ, ನೀವೇನು ಮಾಡೋದು ಬೇಡ, ಸುವರ್ ಸಾರದು ಬೇಡ, ಇನ್ನೊಂದು ಬೇಡ, ನಮ್ಮ ಜೊತೆಗಿರಿ ಅಂತ ಕರ್ತಾರೆ ಅವ್ರು. ಅವ ನಮಗೆ ಕರ್ನಾಟಕ ಸೇವೆ ಮಾಡ್ಬೇಕಂತ ಬಹಳ ಆಸೆ. ಆಮೆನ್. ಸಾಯಂಕಾಲ 6 ಗಂಟೆಯಿಂದ ರಾತ್ರಿ ಬೆಳಿಗ್ಗೆ 12 ಗಂಟೆವರೆಗೂ ಕೇಳಿದ್ರು, ತೀರ್ಮಾನ ಮಾಡಿದ್ರಾ? ಹೂ ಅಂದ್ರೆ ಸಾಕು, ನಮ್ಮ ಜೊತೆಗೆ ಬಂದ್ಬಿಟ್ರಿ, ಈಗ ಹೋಗೋಣ. ಇಲ್ರಿ ಬರಲ್ಲ, ನಮ್ಮ ಕರ್ನಾಟಕ ಸೇವೆ ಮಾಡ್ಬೇಕಂತ ಹೇಳಿ ಆಮೆನ್. ಹಲ್ಲೆಲೂಯಾ. ಹೇಳಿ ನೋಡ್ರಿ, ಸತ್ಯ ಹಿಡ್ಕೊಂಡು ಇಲ್ಲಿಗೆಲ್ಲ ಬಂದಿದ್ದಕ್ಕೆ ಒಂದೆರಡು ದಿವಸ ಜೈಲ ಕೂಡ ಇರ್ಬೇಕಾಗ್ತದೆ. ಅಲ್ಲಿ ಹೋಗಿದ್ರೆ ಯಾವ ಜೈಲು ಇದ್ದಿಲ್ಲ, ಯಾವ್ದಿದ್ದಿಲ್ಲ, ಆರಾಮಾಗೆ ನಮ್ಮನ್ನ ನೋಡಿದಾರಲ್ಲ, ಹಿಂಗೆ ಇವ್ರು ಹಂಗಿರ್ಬೇಕು ನೋಡು. ಇದ್ರೆ ಮಕ್ಕಳು ಹುಟ್ಟಿದ್ರೆ ಹಿಂಗಿರ್ಬೇಕು ಅಂತ ಇವತ್ತು ನಮ್ಮನ್ನ ನೋಡಿದ್ರೆ ಅವನ ನಾವು ಎಷ್ಟಾಗಿದೀವಿ ಈಗ. ಸತ್ಯ ನಂಬಿಕೆಯಿಂದ ಏನಾಗಿದ್ವಿ ನಾವು? ಜನರ ಲೆಕ್ಕದಾಗ ಏನಾಗಿದ್ವಿ? ಎಷ್ಟಾಗಿ ಆಮೆನ್. ಹುಬ್ಳ್ಯಾಗ ವಿಮಾನ ನಿಲ್ದಾಣ ಇಳಿದು ಹೆಲಿಕಾಪ್ಟರ್ ಅಂತ ಬಂದು ಅಲ್ಲಿ ಹಳ್ಳಿಯಾಗ ಇಳಿದಿದ್ರೆ ಹೋಗ್ರಿ, ಹಳ್ಳಿ ಜನನೇ ಕುಡ್ಕೊಂಡ್ಬಿಡ್ತದೆ. ಏನು ಹೂನ್ಯಾರುಗಳು ಕೇಳ್ತೀರಾ? ಎಂತ ಸನ್ಮಾನ, ಸೂಟ್ ಏನ್ ಕೇಳ್ತಿ, ಬೂಟ್ ಏನ್ ಕೇಳ್ತಿ? ಇವತ್ತಿವ್ರು ಬೂಟ್ ತಗೋಣಕ್ ಆಗಿಲ್ಲ ನನ್ನ ಕೈಲಿ. ಸೂಟ್ ಏನ್ ಕೇಳ್ತಿ, ಬೂಟ್ ಏನ್ ಕೇಳ್ತಿ? ಎಷ್ಟೋ ಶೂಟ್ ಬೂಟ್ಗಳು ಇಷ್ಟೊತ್ತಿಗೆ ಅರ್ಧೋಗ್ಬಿಡೋನು ನಾವು. ಒಂದು ಶೂಟ್ ಕೂಡ ನನ್ನದ್ರಿಲ್ಲ ಇವತ್ತು. ನಮ್ಮ ಮಕ್ಕಳು ಹೇಳ್ತಾರೆ, ನಾವು ತಂದ್ಕೊಡ್ತೀವಿ ಅಪ್ಪಾಜಿ, ಹಾಕ್ಯ ನೀನು ಇರ್ಬೇಕು ಅಂತ. ಯಾಕೆ ಬೇಕಮ್ಮ ಹಂಗಿರ್ಬೇಕಾದ್ರೆ ಸೂಟ್ ಹಾಕ್ಬೇಕು ಅಂತ? ಹಂಗೆ ಅರ್ಧೋಗ್ಲಿ, ಆಮೇಲೆ ಸೂಟ್ ನೋಡೋಣ ಅಂತ. ಆಮೆನ್. ಅಲ್ಲೆಲೂಯಾ. ಆಮೆನ್. ಅಂದ್ರೆ ನಮ್ಮ ಮಕ್ಕಳು ಸ್ಟ್ಯಾಂಡರ್ಡ್ ಮಾಡ್ಬೇಕು ನನ್ನ ಅಂತ ನೋಡ್ತಿದಾರೆ. ನಾನು ಸ್ಟ್ಯಾಂಡರ್ಡ್ ಆಗ್ತಾ ಇಲ್ಲ. ಹಳೆಯ ಕಾಲದ ಮನುಷ್ಯ. ಗೋಲ್ಡ್ ಇಸ್ ಗೋಲ್ಡ್. ಆಮೆನ್. ಸಾಕ ಸಾಕು, ಅಷ್ಟು ಸಾಕು. ಸಾಕ ಅನ್ಲರಿ ಬೇರೆ ಬರ್ತಾ ಇದೀರಿ, ಸೂಟ್ ಬಿಟ್ಟಿದ್ರಿ ಚೆನ್ನಾಗೆ ಕಾಣ್ರಿ ಅಂತ. ಅಲ್ಲೆಲೂಯಾ. ಆಮೆನ್. ನೋಡ್ರಿ, ಸತ್ಯ ಹಿಡ್ಕಂದ್ರೆ ಇಷ್ಟೆಲ್ಲ ಸಮಸ್ಯೆಗಳದಾವ. ಸತ್ಯ ಹಿಡ್ಕಂದ್ರೆ ನಾವು ಲೋಕಕ್ಕೆ ಏನಾಗಿರ್ತೀವಿ? ವೇಸ್ಟ್. ನನ್ನ ಎದುರಿಗೆ ಒಬ್ಬನದ ನಮ್ಮೂರಾಗ ಒಳ್ಳೆ ವಿದ್ಯಾವಂತ ಇದ್ದ ಮಗ, ಒಳ್ಳೆ ಹುಡುಗ ಇದ್ದ. ಅಡ್ಡಗ್ರಾಚಾರ ಬಂದು ಇವನ್ ತಗೊಂಡು ಹೋಗ್ಬಿಡ್ತು. ಯೇಸು ಸ್ವಾಮಿ ಅಡ್ಡಗ್ರಾಚಾರ ಅಂತೆ. ನನ್ನ ಎದುರಿಗೆ ಅಂತಾನೆ, ಜೀವಂತಿಲ್ಲಿ ಇವತ್ತಾತ. ನನ್ನ ಎದುರಿಗೆ ಮಧ್ಯಾಹ್ನ ಆಗೈತಿ, ಸುಮಾರು 12-1 ಗಂಟೆ ಸುಮಾರು ಬಂದ. ನಾನು ಹೊರಗೆ ನಿಂತಿದ್ದೆ, ಬಂದ. ಹುಡುಗೇನು ಒಳ್ಳೆಯನು, ಒಳ್ಳೆ ಚೆನ್ನಾಗಿ ಡಿಗ್ರಿ ಎಲ್ಲ ಓದಿದ್ದೆ, ಕೆಲಸ ತಗೋಬೋದಾಗಿತ್ತು, ಗೌರ್ಮೆಂಟ್ ಕೆಲಸ. ಅಡ್ಡಗ್ರಾಚಾರ ಬಂದು ಏನ್ ಮಾಡಕ್ಕ, ಅಡ್ಡಗ್ರಾಚಾರಿಗಳು ಬಂದು ತಗೊಂಡು ಹೋಗ್ಬಿಡ್ತಪ್ಪ. ನಮಗೆ ಬಹಳ ದುಃಖ ಐತಿ ನಿನ್ನ ಬಗ್ಗೆ.
ಯೇಸು ಸ್ವಾಮಿ ಅಡ್ಡಗ್ರಾಚಾರ. ಅಡ್ಡಗ್ರಾಚಾರನ ನೋಡಿ, ಅವನು ಇವತ್ತು ಭೂಮಿ ಮೇಲೆ ಇಲ್ಲ, ಅವನು ಅಡ್ಡಗ್ರಾಚಾರ. ಆಮೆನ್. ಸಾಕಷ್ಟು ನೋವುಗಳನ್ನ ಎಲ್ಲವನ್ನು ಪಟ್ಟು ಇಲ್ಲಿಗೆ ಬಂದಿದ್ದೀವಿ ನಾವು. ಆಮೆನ್. ಆದ್ರೆ ದುಡ್ಡು ಮಾಡಕ್ ಮನಸ್ಸು ಮಾಡ್ಲಿಲ್ಲ, ಯೇಸು ಸ್ವಾಮಿ ಅಂತ ಜೀವಿಸಕ್ ಮನಸ್ಸು ಮಾಡಿದ್ವಿ. ಆಮೆನ್. ದೇವ್ರ ಹಾಕಿನ ಹೇಳ್ತೀವಿ, ಯೇಸು ಸ್ವಾಮಿ ಅಂತ ಯೇಸು ಸ್ವಾಮಿ ಅಂತ ನಡ್ಕೊಳಕ್ ಮನಸ್ಸು ಮಾಡಿದ್ರೆ ಹಿಂಸೆಗೊಳಗಾಗ್ತಾರ. ಆಮೆನ್. ಮೋಸೆ ನೋಡ್ರಿ ಎಂತ ರಾಜನ ಆಗ್ಬೇಕಾಯ್ತು ಸನ್ನಿವೇಶಗಳು. ರಾಜ ಆಗ್ಬೇಕಾಗಿತ್ತು, ನಾನೆಲ್ಲ ಬಿಡ್ರಿ ಏನೋ ಬಿಕಾರಿ, ಅವೆಲ್ಲ ಬಡವರು. ಅದನ್ನ ರಾಜ ಆಗ್ಬೇಕಾದಂತ ಒಂದು ಸಂದರ್ಭ. ಪೆರವನ್ ಬಿಟ್ರೆ ನೆಕ್ಸ್ಟ್ ಇವನೇ ಇದ್ದ ಲೆಕ್ಕದಾಗೆ. ಪೆರವ್ ಸತ್ನಂದ್ರೆ ಇವನಿಗೆ ಪಟ್ಟಾಭಿಷೇಕ ಆಗ್ತಿತ್ತು. ಯಾರಿಗೆ? ಮೋಶೆ. ಮೋಸೆಗೆ. ಐಶ್ವರ್ಯನೇ ಬೇಡ, ಅದು ಐಶ್ವರ್ಯದಿಂದ ಉಂಟಾಗುವಂತ ಪಾಪದ ಭೋಗ ಬೇಡ ಅಂತೇಳಿ ಬಿಟ್ಟು ಕುರಿ ಕಾಯಕ್ ಹೋದ. ಆಮೆನ್. ಸಕಲ ವಿದ್ಯೆ ಪಾರಂಗತವನು, ಸಕಲ ವಿದ್ಯೆ ಗೊತ್ತವನಿಗೆ. ಒಂದು ವಿದ್ಯೆ ಅಲ್ಲ, ಎರಡು ವಿದ್ಯೆ ಅಲ್ಲ. ಈಗ ದೇಶಕ್ಕೆ ಏನ್ ವಿದ್ಯೆಗಳದಾವೋ, ಜಗತ್ತಿಗೆ ಏನ್ ವಿದ್ಯೆ ಇದ್ವೋ ಎಲ್ಲ ಕಲ್ತಂತ ವ್ಯಕ್ತಿ ಮೋಸೆ. ನೋಡ್ರಿ ಅಷ್ಟಿಗೆ ಎಲ್ಲಿಗೆ ಹೋದ? ಕುರಿ ಕಾಯ್ಲಿ. ಕುರಿ ಕಾಯಕ್ಕೆ ಹೋಗ್ತೀಯ. ಇಲ್ಲಿಂದ ಎಲ್ಲಿಗೆ? ನಾನೇ ಡಿಗ್ರಿ ಎಲ್ಲ ಓದಿ ಊರ್ ಮನೆಗೆ ಎಮ್ಮೆ ಕಾಯ್ತಾ ಇದ್ದೆ. ಏನಂತಾರ ಅವನ್ನ? ನೇಬರ ಸರಿ ಇಲ್ಲ, ವಿಧಿ ಮುಂಡೆ ಸರಿಯ ಬರ್ದಿಲ್ಲ. ಯಾರ್ಯಾರು ಏನೋ ಬೈಕ್ ಅಂತ ಗೊತ್ತಿಲ್ಲ. ಎಲ್ವಿಯಾ? ಆಮೆನ್. ಇರ್ಲಿ, ನಮಗೆ ಸತ್ಯನೇ ಇರ್ಲಿ, ಅದರಿಂದ ಉಂಟಾದಂತ ಹಿಂಸೆನೇ ಇರ್ಲಿ. ಇಲ್ಲ ಇರ್ಲಿ. ಅನೇಕ ಮಂದಿ ಅಭಿಮೇಲಕರು ನಮ್ಮನ್ನ ಏನ್ ಮಾಡಿದ್ರು? ನೋಡಿದ್ರು. ಅನೇಕ ಜನ ನಮ್ಮನ್ನ ಸತ್ಯದಿಂದ ಬಿಡಿಸಕ್ ನೋಡಿದ್ರು. ಯಾರ ಪಾರಿನ ಕಾಲದಲ್ಲಿ ನನಗೆ ಅದು ಕೂಡ ಸತ್ಯದಿಂದ ಬಿಡಿಸಂತ ವಿಚಾರನೇ. ಅದು ಕೂಡ ಅವ್ರೇನು ಬೇರೆ ಅನ್ಯರಲ್ಲ, ಇದು ದೇವರ ಯೇಸು ನಂಬಿದವರು. ಅವರು ಕೂಡ ಅಲ್ಲಿಗೆ ಹೋಗಿದ್ರೆ ನಾನು ಈ ಪ್ರವಾದಿ ಸಂದೇಶಕ್ಕೆ ಬರ್ತಿದ್ದಿಲ್ಲ, ಗೊತ್ತಿಲ್ಲ. ಆಮೆನ್. ಆಮೆನ್. ದೇವ್ರ ಎಲ್ಲವನ್ನು ಕೂಡ ನನಗೆ ಏನ್ ಮಾಡ್ದ ಜೀವನದಾಗೆ ಸತ್ಯ ಹಿಡ್ಕೊಳ್ಳಿ ಅಂತೇಳಿ ಆ ಮಾರ್ಗಗಳು ನನಗೆ ತೋರಿಸ್ಕೊಂತ ಬಂದ. ನಾನು ಹಿಡ್ಕೊಂಡೆ. ಒಂದ್ ವೇಳೆ ದೇವ್ರೆಲ್ಲೇನ ಬಾಗಿಲು ಅಸತ್ಯದ ಬಾಗಿಲು ಓಪನ್ ಮಾಡ್ಬಿಟ್ಟಿದ್ರೆ ಅಲ್ಲೇ ಹೋಗ್ಬಿಡ್ತಿದ್ ನಾನು. ಸದ್ಯ ಅದೇನು ಮಾಡಿಲ್ಲ, ದೇವ್ರು ನನಗೆ ಸೀದಾ ಮಾರ್ಗದಲ್ಲಿ ನಡೆಸ್ತಾ ಇದ್ದಾನೆ. ಆಮೆನ್. ಹಲ್ಲೆಲೂಯಾ. ಇವತ್ತು ದೇವರು ಆ ಒಂದು ನಿಜವಾದ ದಾರಿಯನ್ನು ನಾವು ಕಷ್ಟಪಡ್ತಿರೋದ್ರಿಂದ ಈ ಪ್ರವಾದಿಯನ್ನು ಕೂಡ ಕೊನೆಗೆ ಆಮೆನ್. ಹಲ್ಲೆಲೂಯಾ. ಈ ಪ್ರವಾದಿ ಪರಿಚಯ ಮಾಡ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ ಅದು. ಹಲ್ಲೆಲೂಯಾ. ಈ ಪ್ರವಾದಿ ಬಗ್ಗೆ ನನಗೆ ಇಲ್ಲಿ ಯಾವಾಗ ಗೊತ್ತಾ? 92ರಾಗ ಗೊತ್ತು ನನಗೆ. 93ರಿಂದ ಈ ಪ್ರವಾದಿ ಬಗ್ಗೆ, ಈ ಪ್ರವಾದಿ ಯಾವ್ದಾರ ಒಬ್ಬ ಲೋಕದಾಗ ಯಾರೋ ಪ್ರಣಾಮ್ ಅಂತದಾರೆ ಒಂದು ಗುಂಪು ಇತ್ತು. ಅವ್ರ ಮನೆಗೆಲ್ಲ ಊಟಕ್ಕೆಲ್ಲ ಹೋಗಿದ್ವಿ ನಾವು. ಆದ್ರೆ ಅವ್ರು ಹೇಳದ್ ನನ್ನ ತಲೆಗೆ ಹೋಗಿದ್ದಿಲ್ಲ ಅವಾಗ. ಆಮೆನ್. ಪರಿಚಯ ಐತಿ 92ರಿಂದ 93ರಿಂದ ಪರಿಚಯ ಐತೆ. ನಾನೆಂತಕ್ಕಂದ್ರೆ ಅದು ಓನ್ಲಿ ಜೀಸಸ್. ಅವ್ರ ಪುಸ್ತಕ ಎಲ್ಲ ಕೊಟ್ಟಿದ್ದು ನನಗೆ. ನಾನು ಸುಮ್ಮನೆ ಇಟ್ಟಿದ್ದೆ, ಓನ್ಲಿ ಜೀಸಸ್ ಅಲ್ಲ, ನಾವ್ಯಾಕೆ ಓದ್ಬೇಕು ಮತ್ತೆ ಹಿಡ್ಕೊಂಡಿತ್ತೋದು ಅಂತ. ಓದ್ಬೇಕ್ರೆ ಯಾಕಂದ್ರೆ ಹಿಡ್ಕೊಂಡ್ಬಿಟ್ರೆ ಬೇಡ, ಸವಾಸನೆ ಬೇಡ ಅಂತ ಸುಮ್ಮನೆ ಅದನ್ನ ಹಿಡ್ಕೊಂಡು ಇಟ್ಟಿದ್ದೆ. ಲಾಸ್ಟಿಗೆ ಮೂಲಕ ಬರ್ಬೇಕಲ್ಲ, ಅವ್ರ ಮೂಲಕ ಬಂತು, ಹಿಡ್ಕೊಳ್ಳುವಂತ ಸಂದರ್ಭ ಬಂತು. ಆ ಹಿಡ್ಕೊಳ್ಳುವಂತ ಅದ್ಭುತವಾಗಿ ಸಿಕ್ಕೇತ್ ನನಗೆ ಇದು. ಈ ಹಿಡ್ಕೊಳ್ಳುವಂತ ಸಂದರ್ಭ ಕೂಡ ಅದ್ಭುತವಾದದ್ದೇ ಸಿಕ್ತು. ಅಲ್ಲೆಲ್ಲೂಯಾ. ಆಮೆನ್. ದೇವರು ವಾಕ್ಯಗಳನ್ನ ಆಶೀರ್ವದಿಸಲಿ. ಅಲ್ಲೆಲ್ಲೂಯಾ. ಆಮೆನ್. ಅದೇ ಸಂಸ್ಥೆಗೆ ಅಲ್ಲೇ ರಿಪೋರ್ಟ್ ಸುತ್ಕೊಂಡು ಅಲ್ಲೇ ರಿಪೋರ್ಟ್ ಬರ್ಕೊಂಡು ಸುಳ್ಳು ಬರ್ಕೊಂಡು ಅಲ್ಲೇ ಇರ್ತಿದ್ರು. ದೇವ್ರ ಅಭಿಮೇಲಕನ ಕೈಗೆ ನಮ್ಮನ್ನು ಕೊಡ್ಲಿಲ್ಲ. ಆಮೆನ್. ಮುಟ್ಟಕ್ಕೂ ಟಚ್ ಮಾಡಕ್ಕೂ ನಮಗೆ ನಾವು ಸಾರಳಲ್ಲ. ಎಲ್ಲ ಪರಿಸ್ಥಿತಿಗಳಿಂದ ದೇವರು ನಮ್ಮನ್ನ ಆಮೆನ್ ಒಂದು ವಾಕ್ಯಕ್ಕೆ ನಿಲ್ಲಿಸಿದ. ಆಮೆನ್. ಇವತ್ತು ಕಷ್ಟ ಇರ್ಬೋದು, ಇವತ್ತು ಸಮಸ್ಯೆ ಇರ್ಬೋದು. ಒಂದ್ ದಿವಸ ನಾವು ಕಷ್ಟ ಇಲ್ದಿರ್ತಕ್ಕಂಥ, ಸಮಸ್ಯೆ ಇಲ್ದಿರ್ತಕ್ಕಂಥ, ಆಮೆನ್, ಕಣ್ಣೀರ್ ಇಲ್ದಿರ್ತಕ್ಕಂಥ, ಆಮೆನ್, ಲೋಕದಾಗ ಏನೈತೆ ಶ್ರಮೆ ಏನಿಲ್ದಿರ್ತಕ್ಕಂಥ ಅದ್ಭುತವಾದಂತ ಸಂತೋಷಕ್ಕೆ ನಾವು ಹೊರಟಿದ್ದೇವೆ. ಆಮೆನ್. ಆ ಸಂತೋಷ ನಮಗಿರೋದ್ರಿಂದ ಈ ಕಾಲದ ಕಷ್ಟಗಳು ನಮಗೆ ಅಲ್ಪನೇ ಸರಿ. ಆಮೆನ್. ಹಲ್ಲೆಲೂಯಾ. ಪೌಲ್ ಹೇಳ್ತಾರೆ, ಆ ಸಂತೋಷ ನಮಗಿರೋದ್ರಿಂದ, ಅಂತ ಒಂದು ಅದ್ಭುತ ಶಾಶ್ವತ ಸಂತೋಷ ನಮಗಿರೋದ್ರಿಂದ ಈ ಕಾಲದ ಕಷ್ಟಗಳು ಇರ್ತಾವಂತ. ಇವನು ಬೇಡ, ಇಲ್ಲಿ ಸುಖವಾಗಿಟ್ರೆ ಅಲ್ಲಿ ಸುಖವಾಗಿಟ್ರೆ ಅಂದ್ರೆ ಆಗಲ್ಲ. ಇಲ್ಲ ಅನ್ನೋದ್ ಕಡೆ ಸುಖ, ಇಲ್ಲ ಅನ್ನೋದ್ ಕಡೆ ಕಷ್ಟ. ಇಲ್ಲಿ ಕಷ್ಟ ಇದ್ರೆ ಅಲ್ಲಿ ಸುಖ ಇರ್ತತೆ, ಇಲ್ಲಿ ಸುಖ ಇದ್ರೆ ಅಲ್ಲಿ ಕಷ್ಟ ಇರ್ತತೆ. ಆಮೆನ್. ಆ ಶ್ರೀಮಂತ ಲಾಜರಿನ ಕತೆ ನೋಡ್ರಿ. ಶ್ರೀಮಂತಿಗೆ ಸುಖ ಇತ್ತು, ಅಲ್ಲಿ ಕಷ್ಟ ಆಯ್ತು. ಆಮೆನ್. ಲಾಜರಿಗೆ ಇಲ್ಲಿ ಕಷ್ಟ ಇತ್ತು, ಅಲ್ಲಿ ಸುಖ ಆಯ್ತು. ಹಲ್ಲೆಲೂಯಾ. ಯಾವ್ದು ಬೇಕು ನಿಮಗೆ?
ನಮ್ಗೆ ಯಾವ್ದು ಕಷ್ಟ ಬೇಡ್ರಿ, ಯಾವ್ದು ಸಮಸ್ಯೆ ಬೇಡ್ರಿ, ಆರಾಮಾಗಿರ್ಬೇಕ್ರಿ, ನಾವು ದೇವ್ರ ನಂಬಿದ್ವಿ ಅಂದ್ರೆ ನೀವು ದೇವ್ರ ನಂಬಿದ ಮಕ್ಕಳೇ ಅಲ್ಲ ನೀವು. ಆಮೇನ್ ನಿಮಗೆ ಕಷ್ಟ ಇಲ್ಲ ಅಂದ್ರೆ ನೀವು ದೇವ್ರ ನಂಬಿಲ್ಲ ಅಂತಾನೆ ಅರ್ಥ. ಆದ್ರೆ ಕೊಟ್ಟಿದ್ರಂತ ವಾಕ್ಯ ಹೇಳ್ತತೆ, ನೀವು ಮಕ್ಕಳಲ್ಲ ನನಗೆ. ಇಬ್ಬರಿ ಪತ್ರಿಕೆ 12ನೇ ಓದ್ರಿ ಮನೆಗೆ ಹೋಗಿ. ಆದ್ರೂ ಕುಡಿದ ಹೊರತು ಮಕ್ಕಳಲ್ಲ ಅಂತ ವಾಕ್ಯ ಹೇಳ್ತತೆ. ನಿಮಗೆ ಶಿಕ್ಷೆ ಇಲ್ಲ, ಕಷ್ಟ ಇಲ್ಲ, ನಾನು ಆರಾಮದೀನಿ ನೋಡ್ರಿ, ಯಾವ್ದು ಕಷ್ಟ ಇಲ್ಲ ಅನ್ಬೇಡ್ರಿ. ಕಷ್ಟ ಇರ್ಬೇಕು, ಕಷ್ಟ ಇದ್ರೇನೆ ದೇವ್ರ ಮಾತು ಕೇಳೋದು. ಆಮೇನ್ ದೇವ್ರ ಮಾತು ಕೇಳಕ್ ಸಾಧ್ಯ ಇಲ್ಲ. ಇದು ಬಗ್ಬೇಕು, ಇದು ಬೆಂಕಿ ಸುಡಕ್ಕಾಗತ್ತಾ? ಬಂಗಾರ ಶುದ್ಧಿ ಆಗ್ಲಿ ಅಂತೇಳಿ ಬೆಂಕಿಗೆ ಹಾಕ್ತಾರೆ. ಇದನ್ನ ತಗೊಂಡ ಶುದ್ಧಿ ಆಗ್ಲಿ ಅಂತ ಬೆಂಕಿಗೆ ಸುಡ್ಕೊಂಡ ಹೋಗ್ತೀರಿ ನೀವು. ಅದಕ್ಕೆ ಇದನ್ನು ಬೆಂಕಿಗೆ ಸುಡಲ್ಲ ದೇವ್ರು, ಕಷ್ಟಗಳಿಂದ ಸುಡ್ತಾನೆ. ಆಮೇನ್ ಕಷ್ಟಗಳೇ ಸುಡಂತ ಕಷ್ಟಗಳೇ ಬೇಡ ಅಂದ್ರೆ ನೀವು ಬಂಗಾರ ಹೆಂಗ್ ಕ್ಲೀನ್ ಆಗ್ತೀರಿ ಹೇಳ್ರಿ? ನಿಮ್ಮ ನಂಬಿಕೆ ಬಂಗಾರಕ್ಕಿಂತ ಶ್ರೇಷ್ಠ ಅಂತೆ. ಆಮೇನ್ ಹಾಲೆಲೂಯಾ. ಅದಕ್ಕಿಂತ ಶ್ರೇಷ್ಠ, ಬಂಗಾರಕ್ಕಿಂತಲೂ ಶ್ರೇಷ್ಠ. ಬಂಗಾರಕ್ಕಿಂತ ಶ್ರೇಷ್ಠವಾದ ನಂಬಿಕೆನ ನೀವು ತಗೊಂಡ ಬೆಂಕಿಗೆ ಹಾಕ್ಲಿಲ್ಲಪ್ಪ ಅಂದ್ರೆ ಶುದ್ಧಿ ಹೆಂಗ್ ಹಾಕತ್ತದು? ಶುದ್ಧ ಆಗಲ್ಲ. ಅದ್ರತಕ್ಕಂಥ ಕಲ್ಲು ಬೆಳ್ಳಿ ಅದು ಇದು ಮಿಕ್ಸ್ ಲೋಗಳು ಹೆಂಗ್ ಹೊರಗಡೆ ಬರ್ತಾವೆ ಹೇಳ್ರಿ? ಬೆಂಕಿಗೆ ಹಾಕೋದು ಯಾಕಂದ್ರೆ ಅದ್ರತಕ್ಕಂಥ ಶುದ್ಧಿ ಅಂತಕ್ಕಂಥ ಕಲ್ಮಶಗಳು ತೆಗಿಯಕ್ಕೆ. ಈ ಕಲ್ಮಶ ತೆಗಿಯಕ್ಕೆ ಇಷ್ಟಪಡಲ್ಲ, ಕಷ್ಟನೇ ಬೇಡ. ಓ ಕಷ್ಟ ಕಷ್ಟ ಕಷ್ಟ, ದುಃಖ ಎಷ್ಟಾದ್ ಬೇಕಾದ್ರೆ ನಾವು ಅನುಭವಿಸ್ತೀವಿ. ಕಷ್ಟ ಬಂದ್ಕೊಳ್ಳಿ ಕಷ್ಟ, ವಿಪರೀತ ಕಷ್ಟ. ಹೇಗೆ ಸಿಲಿಬಿಗೆ ಹಾಕಿ ಹಂಗೆ ನೇತ್ ಹಾಕ್ಬಿಟ್ರಲ್ಲಿ. ಇಲ್ಲಿ ಸಿಲಿಬಿಗೆ ಯಾರು ಸಿಲಿಬಿಗೆ ಹಾಕಿ ಕೈ ತೋರಿಸ್ರಿ, ಓಲುಗಳದಾವನ್ರಿ ತೋರಿಸ್ರಿ. ಕಷ್ಟ 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 ಅಂತೀರಲ್ಲ, ತೋರಿಸ್ರಿ ನೋಡ. ಯಾರಿಗೆ ಕೈ ಎತ್ತಿರಿ ನೋಡೋಣ, ಕೈದಾಗ ಯಾರ ಓಲಿಗಿಲ್ ಮಾಡಿರ ಬಂಡೆ ಏನು ಅಲ್ಲಿ ಸಿಲಿಬಿಗೆ ಹಾಕಿದಾರೆ ಎಲ್ಲ ಮರದಾಗ ನೋಡ್ರಿ. ಯೇಸು ಸ್ವಾಮಿಗಿಂತ ಕಷ್ಟ ಬಂದಾವ ನಿಮಗೆ? ನೀತಿವಂತನಾಗಿದ್ದು ಕಷ್ಟ ಅನುಭವಿಸಿದ. ಆಮೇನ್. ನಾವು ಪಾಪಿಗಳಾಗಿದ್ದು ಕಷ್ಟ ಅನುಭವಿಸೋದು ದೊಡ್ಡದಲ್ಲ. ಆಮೇನ್ ನೀತಿವಂತ ಶುದ್ಧ, ಅಶುದ್ಧತ್ವನೇ ಇಲ್ಲ ಆತ್ಮೊಳಗೆ ಅಂತ ಮಹಾಪರಿಶುದ್ಧ ಆತ್ಮ ಆಗಿರ್ತಕ್ಕಂಥ ಪರಿಶುದ್ಧಾತ್ಮದಿಂದ ಹುಟ್ಟಿದವನಿಗೆ ಕಷ್ಟ ಬಂದು ಅಂದ್ರೆ ಪಾಪಿಗಳಿಗೆ ಇನ್ನೆಷ್ಟು ಕಷ್ಟ ಬರಬೇಕು? ಆಮೇನ್ ಆ ಕಷ್ಟದಲ್ಲಿ ಜಾಸ್ತಿ ತಾಳ್ಕೊಳ್ಳಲ್ಲ ಅಂತ ದೇವ್ರು ಏನ್ ಮಾಡ್ತಾನೆ, ಅವಾಗವಾಗ ಕಷ್ಟ ಕೊಟ್ಟು ಅವಾಗವಾಗ ಏನ್ ಮಾಡ್ತಾನೆ, ಸರಿ ಪರಿಹಾರ ಮಾಡ್ತಾ ಬರ್ತಾ ಇದಾನೆ. ಆಮೇನ್. ಇವಾಗ ಕಷ್ಟ ಹಿಡ್ಕೊಂಡ್ ಬಿಡ್ತಪ್ಪ ನೀವು ದೇವ್ರ ಯೇಸು ಸ್ವಾಮಿ ದೇವ್ರ ಅನ್ನಲ್ಲ ನೀವು ನೋಡ್ರಿ. ಜನಗಳದೇವಿ ಅಂತ ಕಳ್ರ ಆ ಒಂದು ಕಟ್ಟು ಮನಸ್ಸು ಐತೆ ನಮ್ ಕಡೆ. ಆದ್ರೆ ದೇವ್ರ ಏನ್ ಮಾಡ್ತಾನಪ್ಪ, ನಾವು ಅವನ್ನೆಲ್ಲ ಕ್ಲೀನ್ ಮಾಡ್ತಾ ಅವಾಗ ಕೊಡ್ತಾ ಕಷ್ಟ ಕೊಡ್ತಾನೆ. ಮತ್ತೆ ಸಮಸ್ಯೆ ಆದ್ಮೇಲೆ ಮತ್ತೆ ಪರಿಹಾರ ಕೊಟ್ಟು ಸಮಾಧಾನ ಮಾಡಿಸಿ ಮತ್ತೆ ಕಷ್ಟ, ಆಮೇಲೆ ಈ ತರ ಇರ್ತತೆ ಜೀವನ. ಅದಕ್ಕೂ ಬೇಡ ಅನ್ಬೇಡ್ರಿ. ಲೆಲುಯ್ಯ. ಆಮೇನ್. ಆ ಮೂಲಕ ಅಲ್ಲಿ ಗರ್ಭ ಧರಿಸ್ತಾಳೆ. ಲೆಲುಯ್ಯ. ಟೇಪಿನ ಮೂಲಕ ಗರ್ಭ ಧರಿಸ್ತಾಳೆ, ಸಂದೇಶದ ಮೂಲಕ ಗರ್ಭ ಧರಿಸ್ತಾಳೆ. ಅಲ್ಲೆಲುಯ್ಯ. ವಾಕ್ಯದ ಮೂಲಕ ಗರ್ಭ ಧರಿಸ್ತಾಳೆ. ಸಿದ್ಧಾಂತಗಳು ಮಾತ್ರ ಬೇಡ. ಸಿದ್ಧಾಂತಗಳು ಮರಳಾಗಲ್ಲ, ಓದು ವಾಕ್ಯಕ್ಕೆ ಮರಳಾಗ್ತದೆ ಹೊರತು ಸಿದ್ಧಾಂತಕ್ಕೆ ಕೇಳಲ್ಲ, ಸಿದ್ಧಾಂತ ಆಚಾರಗಳು ಕೇಳಲ್ಲ, ಸಂಪ್ರದಾಯಕ್ಕೆ ಕೇಳಲ್ಲ. ವಾಕ್ಯ ಬೇಕು ಓದು. ಆಮೇನ್. ವಾಕ್ಯವನ್ನ ಪಾಲಿಸುವಂತ, ವಾಕ್ಯವನ್ನ ನಡ್ಕೊಳ್ಳುವಂತ ಒಂದು ಒಂದು ಜನ ಇದೆ ಈ ಲೋಕದಲ್ಲಿ. ಗ್ಲೋರಿ. ಅದಕ್ಕೆ ಪ್ರವಾದಿ ಸಂದೇಶ ಬಂದಿರೋದು. ವಾಕ್ಯ ನಂಬುವಂತ ಜನ ಈ ಲೋಕದಾಗ ಇಲ್ಲ ಅಂದಿದ್ರೆ ಪ್ರವಾದಿನೂ ಬರ್ತಿರ್ಲಿಲ್ಲ, ಸಂದೇಶ. ಯೇಸು ಸ್ವಾಮಿನೂ ಇರ್ತಿರ್ಲಿಲ್ಲ. ಆಮೇನ್. ಯೇಸು ಸ್ವಾಮಿ ಇರೋದಕ್ಕೆ ತನ್ನ ಮಕ್ಕಳು ಅದಾರಂತ ಇದೆ. ಆಮೇನ್. ಪ್ರವಾದಿ ಸಂದೇಶ ಬಂದಿದ್ದಕ್ಕೆ ತನ್ನ ವಧು ಇದೆ ಅಂತಾನೆ ಪ್ರವಾದಿ ಸಂದೇಶ. ಗ್ಲೋರಿ. ಆಮೇನ್. ಆ ರೀತಿಯಲ್ಲಿ ಅಬ್ರಾಮನು ನಾವು ನೋಡ್ತೇವೆ, ಅಭಿಮೆಲೆಕನಿಗೆ ಎಲ್ಲಿವರೆಗೂ ಅವರು ಸ್ತ್ರೀಯರು ಬಂಜೆ ಆದ್ರಂದ್ರೆ, ಈ ಸಂಪ್ರದಾಯ ಸಭೆಯವರು ಅವರೆಲ್ಲ ಬಂಜೆ ಆಗಿದಾರೆ. ಈಗೆಲ್ಲ ನಮ್ಮನ್ನ ಹಿಡ್ಕೊಳಕ್ ಬಂದ್ರು, ನಮ್ಮನ್ನ ಹಿಡ್ಕೊಳಕ್ ಸಾಧ್ಯ ಆಗ್ಲಿಲ್ಲ ಅವ್ರಿಗೆ. ಅಲ್ಲಿ ದೂರದಿಂದನೇ ಕತ್ತಿ ಮಸೀತದಾರ. ಸಿಗಂಗಿಲ್ಲ. ಈಗ ಅವರೆಲ್ಲ ಬಂಜೆ ಆಗ್ಯಾರ. ಈಗ ಅಂದ್ರೆ ವಾಕ್ಯದ ಮಕ್ಕಳನ್ನ ಎರಕ್ ಸಾಧ್ಯ ಇಲ್ಲ ಅವರಿಗೆ. ಸಂಪ್ರದಾಯ ಸಭೆಗೆ ಆಮೇನ್. ವಾಕ್ಯದ ಮಕ್ಕಳನ್ನ ಏರೋದಕ್ಕೆ ಸಾಧ್ಯ ಇಲ್ಲ ಅವರಿಗೆ. ಅಲ್ಲಿರೋ ಎಂತ ವಾಕ್ಯ ಎಂತ ಜನ ಅಂದ್ರೆ ಬಂಜೆ. ಎಲ್ಲ ಸಂಪ್ರದಾಯ ಸಭೆ ಜನಗಳು. ಕ್ರಿಸ್ಮಸ್ ಇದ್ರೆ ಹೋಗ್ತಾರೆ, ಕ್ರಿಸ್ಮಸ್ ಇಲ್ಲಪ್ಪ ಅಂದ್ರೆ ಬೇರೆ ಸಭೆಗೆ ಹೋಗ್ಬಿಡ್ತಾರೆ. ವಾಕ್ಯಕ್ಕಾಗಿ ಅಲ್ಲ ಅವರು. ಹಬ್ಬ ಆಚರಣೆಗಳು, ಸಂಪ್ರದಾಯಗಳು, ಪದ್ಧತಿಗಳು, ಚಿತ್ರಗಳು, ವಿಚಿತ್ರಗಳು, ಬಾಲ್ಯಗಳು, ಬುಗುಡಿಗಳು, ಬಂಗಾರಗಳು, ಹಾರಗಳು, ಸನ್ಮಾನಗಳು, ಇವೆಲ್ಲದಕ್ಕೂ ಬರಲ್ಲ. ಏನು ಇಲ್ಲ ಅಂದ್ರೆ ಬೇರೆ ಸಭೆಗೆ ಹೋಗ್ಬಿಡ್ತಾರ. ಲಾಸ್ಟಿಗೆ ಅಲ್ಲಿ ಮೇರಿ ಸಭೆಗೆ ಹೋದ್ರೆ ಅಲ್ಲಿಯ ಆಮೇನ್. ಅಂದ್ರೆ ವಾಕ್ಯ ಸಭೆ ಅಲ್ಲ ಅದು. ವಾಕ್ಯ ಸಭೆ ಅಲ್ಲ ಅದು. ಅದು ಏನಂತ ಅಣಜಿ
గురుగులు ఎక్కడన్నా ఉన్నామంటే గురుగులు అంతే మేము విత్తనాలు లేదు గోధుమ లేదు ಇಲ್ಲಿ ಗೋಧಿ ಇಲ್ಲ ಅಣಜಿ ಸಂಪ್ರ ಸಭೆಯಲ್ಲಿ ಏನಿದೆ ಅಣಜಿ ಹುಲ್ಲು ಬೀಜ ಅವಕ್ಕೇನು ಕಷ್ಟಪಡ್ಬೇಕಾಗಿಲ್ಲ ಹುಡ್ಕೊಂಡ್ಬಿಡ್ತಾವ ಒಂದು ಅದ್ಭುತ ಆದ್ರೆ ಸಾಕು ಎಲ್ಲ ಉಪ್ಪಿಗೆ ಬಂದ್ಬಿಡ್ತಾವ ಅಲ್ಲಿ ಒಂದು ಮಳೆ ಬಂದ್ರೆ ಸಾಕು ಎಲ್ಲ ಭೂಮಿ ಹಸ್ರೆ ಎಲ್ಲಿ ನೋಡಿದ್ರೆ ಬಿತ್ತಿದಂಗೆ ಕಾಣ್ತದೆ ಹಂಗೆ ಬಿತ್ತಿರ್ತಾರೆ ಯಾರ ಏನ್ ಬಿತ್ತರ ಬರೀ ಹುಲ್ಲ ಬೆಳೆದ್ರು ಎಲ್ಲ ಬೇಡ ಕೆಲಸ ಬರುತ್ತೆ ಈ ರೀತಿ ಗರ್ಭಗಳು ಮುಚ್ಚಲ್ಪಟ್ಟಿವೆ ಎಲ್ಲಿವರೆಗೆ ಗರ್ಭ ಮುಚ್ಚಲ್ಪಡ್ತಾವ ಅಂದ್ರೆ ಈ ವಾಕ್ಯಕ್ಕೆ ಬರೋವರೆಗೂ ಅವ್ರ ಗರ್ಭ ಮುಚ್ಚಲ್ಪಟ್ಟಿವೆ ಆಮೆನ್ ಈ ವಾಕ್ಯಕ್ಕೆ ಬರೋವರೆಗೆ ಅವ್ರು ಏನಾಗಲ್ಲ ಹಾಕಿದ ಮಕ್ಕಳಾಗ ಸಾಧ್ಯನೇ ಇಲ್ಲ ಆಮೆನ್ ಆ ಪಾಸ್ಟರ್ನವನು ಈ ಸಂದೇಶ ತಗಂದ್ರೆ ಅವಾಗ ವಾಕ್ಯದ ಮಕ್ಕಳು ಹುಟ್ಕೊಂತಾವ ಆಮೆನ್ ಹಲ್ಲೆಲೂಯಾ ಇಲ್ಲ ಅದ್ರಾಗ ಇದ್ನಂದ್ರೆ ಎಲ್ಲ ಹುಲ್ಬೀಜ ಅವನು ಆ ಹುಲ್ಬೀಜ ಎಲ್ಲರೂ ಸೇರಿ ಚೈತನ್ಯ ಏನ್ ಮಾಡ್ಬಿಡ್ತು ದೇವ್ರ ಏನ್ ಮಾಡ್ಬಿಡ್ತು ಒಂದ್ ದಿವಸ ಕಸಬರಿಕೆ ತಗೊಂಡು ಕಸ ಹೊಡೆದು ನೀವ್ ಹೆಂಗ್ ತಿಪ್ಪಿಗೆ ಹಾಕ್ತೀರಾ ಹಂಗೆ ಹಾಕ್ಬಿಡ್ತಾನೆ ತಿಪ್ಪಿಲ್ಲ ದೇವ್ರ ಹತ್ರ ಬೆಂಕಿ ಇದೆ ಆಮೆನ್ ಬೆಂಕಿ ಹಾಕ್ಬಿಡ್ತಾನೆ ಯಾಕೆ ಅವ್ರನ್ನಂದ್ರೆ ಯಾಕೆ ಆತರ ಮಾಡಿದ್ನಪ್ಪ ಅಂದ್ರೆ ಸಾರಳನ್ನು ತಾಕುವುದಕ್ಕೆ ಅವ್ರು ಪ್ರಯತ್ನಿಸಿದ್ದಕ್ಕಾಗಿ ಆಮೆನ್ ಸಾರಳ ನಮ್ಮ ಸಭೆಗೆ ಬರ್ಬೇಕು ನೀನಲ್ಲಿ ವಧುವಾಗಿ ಸ್ವಂತ ಆಗಿರಕ್ ಸಾಧ್ಯ ಇಲ್ಲ ನಮ್ಮ ಸಭೆಗೆ ಬರ್ಬೇಕಂತ ಒತ್ತಡ ಹಾಕ್ತಾರಲ್ಲ ಆ ಒತ್ತಡ ಹಾಕಿದ್ದಕ್ಕೆ ಈಜಿಲ್ದಂಗೆ ಆಯ್ತು ಆಮೆನ್ ಅಬ್ರಾಮನು ಕೃಪಾ ನಂಬಿ ಒಡಂಬಡಿಕೆ ಪ್ರವಾದಿ ಕೃಪಾ ಒಡಂಬಡಿಕೆ ಅವರ ಮಧ್ಯೆ ನಿಂತಿದೆ ಆಮೆನ್ ಅವ್ರನ್ನ ಮುಟ್ಟಬೇಡ ನಾನು ಆಕೆಯನ್ನ ಭೇಟಿಯಾಗಿದ್ದೇನೆ ಮಾನವ ಕಲ್ಪಿತ ಸಿದ್ಧಾಂತಗಳು ಆಕೆಗೆ ಕೊಡಬೇಡ ನೀನು ನಾನು ಆಕೆಯನ್ನು ಭೇಟಿ ಆಗ್ತೇನೆ ಮನಸ್ಸು ತಿರುಗಿ ಜೀವಿಸುವಂತೆ ಮಾಡಲು ಬಂದಿದ್ದೇನೆ ಆಮೆನ್ ನುಡಿಯಲ್ಪಟ್ಟ ಮಾತೆ ನಮ್ಮ ಪ್ರವಾದಿ ನಮ್ಮ ಗಂಡ ಯಾವುದು ನುಡಿದಿದೆಯೋ ಅದರ ಮೂಲಕ ಗರ್ಭ ಧರಿಸ ಪ್ರವಾದಿ ಮೂಲಕ ಏನು ನುಡಿಯಲ್ಪಟ್ಟಿದೆಯೋ ಆ ವಾಕ್ಯದ ಮೂಲಕ ವಧು ಗರ್ಭ ಧರಿಸುತ್ತದೆ ಆಮೆನ್ ಆಕೆ ಎತ್ತಲ್ಪಡ್ತಾಳೆ ಆಮೆನ್ ಆಕೆ ಈಗ ವಾಗ್ದಾನದ ಮಗನು ಬೇಕಾಗಿ ಈಗ ಆಮೆನ್ ವಾಗ್ದಾನದ ಮಗ ಅಂದ್ರೆ ಏನು? ಯೇಸು ಕ್ರಿಸ್ತನ್ ಬೇಕೀಗ ಆಮೆನ್ ಎತ್ತಲ್ಪಡೋದಕ್ಕೆ ಏನಾಗಿದೆ ಯೇಸು ಕ್ರಿಸ್ತನ್ ಬೇಕು. ಅಲ್ವಿಯಾ? ಆಮೆನ್ ಆಮೆನ್ ಸಭೆಯೇ ನಿನಗೆ ಅರ್ಥವಾಗ್ತಿದೆಯಾ? ಆಮೆನ್ ಲೋಕದಲ್ಲಿ ಏನ್ ನಡೀತಾ ಇದೆ ನೋಡ್ರಿ, ಲೋಕದ ಸಭೆಗಳಿಗೆ ಏನ್ ನಡೀತಿದೆ ನೋಡ್ರಿ, ಲೋಕಕ್ಕೆ ಏನ್ ಆಗ್ತಿದೆ ನೋಡ್ರಿ, ಸ್ವಲ್ಪ ಕಣ್ ತೆಗೆದು ನೋಡ್ರಿ ದೇವ್ರ ಮಕ್ಕಳೇ. ಓ ವಿಶ್ವಾಸನೇ ಇಲ್ಲ ಜನರಿಗೆ, ಆಮೆನ್ ಸತ್ಯನೇ ಬೇಕಾಗಿಲ್ಲ ಅವರಿಗೆ. ಸುಳ್ಳುಗಳಲ್ಲಿ ಸಾಲುಗಳು ಮಾಡ್ತಾರೆ, ಟೋಪಿಗಳು ಹಾಕ್ತಾರೆ, ಎತ್ತಿ ಹಾಕ್ತಾರೆ, ತೆರೆ ಕುಡಿತಾರೆ, ಮತ್ತೆ ಭಾನುವಾರ ಸ್ನಾನ ಮಾಡಿ ಮೇಂಟಿ ಊರಾಗನೆ ಅವ್ರ ಅಣ್ಣನ ಮಗ ಫುಲ್ ಕುಡುಕ. ಭಾನುವಾರ ನೋಡಿ ಎಷ್ಟು ಕ್ಲೀನ್ ಆಗಿರ್ತಾನಂದ್ರೆ ಎಷ್ಟು ದೊಡ್ಡ ಭಕ್ತಿ ಇರ್ಬೇಕಪ್ಪ ಇವನು ಅನ್ಕೋಬೇಕು. ಅಲ್ಲಿಂದ ಬಿಟ್ಟು ಕೂಡ್ಲೆ ಸೀದಾ ಹೋಗಿ ಯಾವ್ದಪ್ಪ ದಾರಿ, ಮನೆಗೆ ಹೋಗೋ ದಾರಿ ಯಾವ್ದಂತ ಇನ್ನೊಬ್ಬನ ಕೇಳ್ತಾನೆ. ಇವೇನು ಹುಡುಗಲ ಏನು? ಇವು ಸಭೆ ಜನ, ಇವರು ಸಂಪ್ರದಾಯ ಸಭೆ ಜನ, ಇವರು ಡಿನಾಮಿನೇಷನ್ ಅಲ್ಲಿ ಇಂಥರ್ನೆಲ್ಲ ಕೂಡಿಸ್ಕೊಂಡು ದುಡ್ಡು ಕಲೆಕ್ಟ್ ಮಾಡ್ತಾ ಇದಾರೆ ಅವರು. ಆಮೆನ್ ಹುಡುಗರು ಯಾಕೆ ಹೋಗ್ತಾರೆ ಸಭೆಗೆ ಅಂತ ಅದು ಒಂದು ಹೇಳ್ತೀನಿ ನಿಮ್ಗೆ. ಅವ್ರ ಮಕ್ಳು ಮದುವೆಗೆ ಪಾಸ್ಟರ್ ಬೇಕು ಪ್ರಾರ್ಥನೆ ಮಾಡಕ್ಕೆ. ಅವನೇನಾದ್ರು ಸತ್ತಪ್ಪ ಅಂದ್ರೆ ಅಲ್ಲಿ ಪೆಟ್ಟಿಗೆ, ಹುಡುಕ ಸತ್ತಿರ್ತಾನೆ, ಅವನಿಗೆ ಪೆಟ್ಟಿಗೆ ಪಾಸ್ಟ್ ಏನ್ ಪ್ರಾರ್ಥನೆ ಮಾಡ್ತಾನೆ, ಹೋಗಿ ದೇವರೇ ಒಳ್ಳೆ ವಿಶ್ವಾಸಿ ಆಗಿದ್ದ, ಸ್ವಲ್ಪ ಕುಡಿತಾ ಇದ್ದ, ಆದ್ರೂ ಪರವಾಗಿಲ್ಲ, ಪಾಪಿಗಳನ್ನೇ ಪ್ರೀತಿಸುವಂತ ದೇವ್ರು ನೀನು, ಈ ಕುಡುಕನನ್ನು ಪ್ರೀತಿಸಿ ಸ್ವರ್ಗಕ್ಕೆ ತಗೋ. ಆಮೆನ್ ರೆಕಮೆಂಡ್ ಮಾಡಕ್ ಪಾಸ್ಟರ್ ಬೇಕು. ಅದಕ್ಕೆ ಕುಡುಕರು ವಿಚಾರಗಳು ಎಲ್ಲ ಸೇರ್ಕೊಂಡು ಯಾಕೆ ಅಲ್ಲಿ ಹೋಗ್ತಾನೆ, ಆ ಪಾಪಿಗಳಂತ ಹೇಳ್ಬಿಟ್ಟಂತ ದೇವ್ರು, ಪಾಪಿಗಳಂತ ಹೇಳ್ಬಿಟ್ಟಾನಂತ ಇವ್ರಿಗೆ. ಪಾಪಿಗಳೇ ನಾವು ನೀತಿ ಯಾಕೆ ನಡ್ಕೋಬೇಕು? ಚರ್ಚ್ ಅಂದ್ರೆ ಏನಪ್ಪಾ ಅಂದ್ರೆ ಪಾಪಿಗಳ ಒಂದು ಗುಂಪು ಅಂತ ತಿಳ್ಕೊಂಡ್ಬಿಟ್ರದು. ಶುದ್ಧಿ ಆಗೋದವ್ರಿಗೆ ಗೊತ್ತಿಲ್ಲ, ಅವ್ರು ಪಾಪ ಬಿಟ್ಟು ಶುದ್ಧಿ ಆಗ್ಬೇಕು ಅನ್ನೋದು ಅವ್ರ ಕಿವಿಗಿನ್ನು ಒಳಗಡೆ ಹೋಗಿಲ್ಲ. ಆ ಎಬ್ಸರಿನ ಮಗಳಿಗೆ ಹೇಳಿದ್ದೇನು, ಇನ್ನು ಮೇಲೆ ಪಾಪ ಮಾಡಬೇಡ. ಆಮೆನ್ ಈ ಮಾತು ಅವರಿಗೆ ಪಾಸ್ಟರ್ ಕಡಕಂಡತೆ ಹೇಳ್ತಾ ಇಲ್ಲ. ಆತ ಬರ್ರಿ ಎಲ್ಲರೂ ಬರ್ರಿ ಅಂದ್ರು ನೆಂಟಮ್ಮ, ಅಂದ್ರು ಪಾಪಲೆ ಮೇವು ಪಾಪೆ, ಪಾಪಲು ಸೇರಿಸ್ಕೊನಿ ಪಾಪಲು ಕೂಡ್ಕೊಂಡು ಪ್ರಾರ್ಥನೆ ಮಾಡ. ಪಾಸ್ಟರ್ ಎನ್ಕರೇಜ್ ಮಾಡ್ತಾನೆ,
ಅವ್ನು ಕುಡ್ಕ ಬರ್ಲಿಲ್ಲಪ್ಪ ಅಂದ್ರೆ ಮನೆ ಹೋಗ್ತಾನೆ ಪಾಸ್ಟ್ರು ಎಂದುವಯ್ಯ చర్చికి రాలేదు ఈరోజు ఏది పాస్టర్ చాలా తాగాను అయితే ఏమయ్యా మేము పాపులే అంత మేము కూడా తాగుతాము ಅವನು ಕುಡಿತಿರ್ತಾನೆ ಅಲ್ಲಯ್ಯ ಆಮೆನ್. ಎಲ್ಲ ಕುಡ್ದು 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 ಪಾಸ್ಟ್ ಏನ್ ಮಾಡ್ತಾನಂತೆ ನಮ್ಮ ಹೆಂಡತಿ ಊರ್ ಕಡೆ ಕುಡ್ದು 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 ಅದು ಪ್ಯಾಕೆಟ್ ತಗೊಂಡು ಪ್ರಾರ್ಥನೆ ಮಾಡ್ಬೇಕಾದ್ರೆ ಪ್ಯಾಕೆಟ್ ಕುಡ್ದು ಚಪ್ಪಾಳಿ ಹೊಡಿತಾನಂತೆ ಅವನು ಅವ ಹಾಡು ಹೇಳ್ತಾನಂತೆ ಅದು ಕುಡಿಲಿಲ್ಲಪ್ಪ ಅಂದ್ರೆ ಆಡ ಬರಲ್ಲಂತೆ ಸಣ್ಣ ಸಣ್ಣ ಪ್ಯಾಕೆಟ್ ಬಂದವಲ್ರಿ ಅವ್ನು ತಗೊಂಡ ಪಕ್ಕದಾಗ ಇಟ್ಕೊಂಡು ಚೆನ್ನಾಗಿ ಹಾಡು ಹೇಳ್ತಾನಂತೆ ವಾಕ್ಯ ಇಲ್ಲ ಅಂತೆ ಬರೀ ಹಾಡು ಹೇಳೋದು ಎಲ್ಲ ಮುಗಿಸೋದು ಇವರು ನೀತಿ ಬಂತಂದ್ರೆ ಎಷ್ಟು ಜನ ಹೋಗ್ತಿರೋದೆ ಇವನು ಕುಡಿದು ಸಾಕಾಗವರಿಗೂ ಹಾಡು ಹೇಳ್ತಾನಂತೆ ಸಾಕಾಗವರಿಗೂ ಚಪ್ಪಾಳಿ ಹೊಡೆದು ಸಾಕಾಗವರಿಗೂ ಒಬ್ಬರೇ ಎಲ್ಲರೂ ಎದ್ದೋಗಿರ್ತಾರಂತೆ ಎಲ್ಲಿ ಚಪ್ಪಾಳಿ ಹೊಡೆದು ಎಲ್ಲಿ ಪ್ರಾರ್ಥನೆ ಮಾಡ್ತಾರೆ ಎಲ್ಲಿ ಕುಂತಿರ್ತಾನಲ್ಲ ಅಲ್ಲೇ ನಿದ್ದೆ ಹೋಗಿರ್ತಾನಂತೆ ಪರಿಸ್ಥಿತಿ ಇದು ನಮ್ಮ ಸಭೆಗೆ ಬರ್ರಿ ಅನ್ನೋದು ಹಿಂಗಾಗುವಂತಾರೆ ನೀವು ಕೂಡ ನಮ್ಮ ಸಭೆಗೆ ಬರ್ರಿ ಇವ್ರ ವಾಕ್ಯಗಳನ್ನು ಆಶೀರ್ವದಿಸ್ಲಿ ಮನೆಯೆಲ್ಲ ಆಶೀರ್ವಾದ ಮಾಡ್ಲಿ ಹಲ್ಲೆಲೂಯಾ. ಆಮೆನ್. ಇದು ಅಶುದ್ಧರ ಗುಂಪಲ್ಲ ಇದು ಅಶುದ್ಧರು ಇಲ್ಲಿ ಬಂದು ಇರ್ಲಿಕ್ಕೂ ಸಾಧ್ಯ ಇಲ್ಲ ಇಲ್ಲಿ ಆಮೆನ್. ಕೂತ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ದೇವ್ರ ವಾಕ್ಯಗಳನ್ನು ಆಶೀರ್ವದಿಸ್ಲಿ ನಿಮ್ಮನ್ನೆಲ್ಲ ಆಶೀರ್ವದಿಸ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಲೋಕದಲ್ಲಿರುವ ದೇವರೇ ನಿನಗೆ ವಂದನೆ ಸಲ್ಲಿಸ್ತೇವೆ ನಮ್ಮನ್ನೆಲ್ಲ ನೀ ಕಲ್ಪಿಸಿಕೊಡ್ತೇನೆ ಚಿತ್ತಾಂತರ ಆಶೀರ್ವಾದ ಮಾಡು ನನ್ನ ದುಷ್ಟಿಸ್ತ ನಿನ್ನ ಮಹಿಂಪಡಿಸ್ತೇವೆ ದೇವರ ಜೊತೆಗೆ ಅದ್ಭುತವಾದ ರೀತಿಯಲ್ಲಿ ಆಶೀರ್ವದಿಸು ದೇವಾ ನಿನ್ನ ಕೃಪೆ ನಮ್ಮ ಒಟ್ಟಿಗೆ ಎಲ್ಲ ಕಲ್ಪಿಸಿಕೊಡ್ತೇವೆ ನಿನ್ನ ಚಿತ್ತಾಂತರ ಮಹಿಮಪಡಿಸು ಅಲ್ಲ ಕೇಳಿದ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಾದ ಮಾಡು ನೀನು ಮೈ ಹೊಂದಬೇಕಾಗಿಲ್ಲ ಆದ್ರ ಜೊತೆಗೆ ಅದ್ಭುತಗಳನ್ನು ಮಾಡಿ ನೀನು ಒಳ್ಳೆಯ ಸತ್ಯ ಮಾರ್ಗದಲ್ಲಿ ಮಹಿಮೆಯಾದ ಮಾರ್ಗದಲ್ಲಿ ದೇವಾ ನಿನ್ನ ಅದ್ಭುತವಾದಂಥ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಿರೋದಕ್ಕಾಗಿ ಸ್ತೋತ್ರ ಅವಧಿ ಸಂದೇಶದಲ್ಲಿ ನಮ್ಮನ್ನು ನಡೆಸ್ತಿರೋದಕ್ಕಾಗಿ ಸ್ತೋತ್ರ ನೀನು ಮಹಿಮೆ ಪಡ್ತೀವಿ ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ.